ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾನು ಪೊಲೀಸ್ ಕಾನ್ಸ್ಟೇಬಲ್ ಕಾಲಾದಾಗೆ ಹೇಳಿದೆ, ನಾನು ನಿಮಗೆ ಕರ್ನಾಟಕ ಇತಿಹಾಸವನ್ನ ಸಂಪೂರ್ಣವಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ಬೋಧಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ. ಹಾಗಾಗಿ ತಾವೆಲ್ಲರೂ ಅದ್ಭುತವಾದಂತ ರೆಸ್ಪಾನ್ಸ್ ಅನ್ನ ಕಮೆಂಟ್ ಮೂಲಕ ಕೊಟ್ಟಿದ್ದೀರಾ. ಸರ್, ಇದೇ ರೀತಿಯಾದಂತ ತರಗತಿಗಳು, ಸರಣಿ ತರಗತಿಗಳು ನಮ್ಗೆ ಬೇಕು ಅಂತ ಕೇಳಿದೀರಾ. ಹಾಗಾಗಿ ಈಗಾಗಲೇ ನಾನು ಶಾತವಾಹನರು ಅಂತಕ್ಕಂಥ ಒಂದು ಚಾಪ್ಟರ್ ಅನ್ನ ಮುಗಿಸ್ಕೊಟ್ಟಿದ್ದೀನಿ. ಸಾಧ್ಯವಾದಷ್ಟು ಡೆಪ್ತ್ ಆಗಿ ಇಳತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಸಾಕಷ್ಟು ಜನ ಕೇಳ್ತಿದ್ದೀರಾ, ಸರ್ ಆ್ಯಪ್ ಅಲ್ಲಿ ಏನಾದ್ರೂ ಹಿಸ್ಟ್ರಿ ಕ್ಲಾಸಸ್ ಇದೆಯಾ ಅಂತ. ಖಂಡಿತ ನಾನು ಯಾವುದೇ ರೀತಿಯಾದಂತ ಪ್ರೈವೇಟ್ ಆ್ಯಪ್ ಸದ್ಯಕ್ಕಿಲ್ಲಪ್ಪ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಮುಖಾಂತರನೇ ಸಂಪೂರ್ಣ ಉಚಿತವಾಗಿ ತರಗತಿಗಳನ್ನ ಕೊಡಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದೀನಿ. ಹಾಗಾಗಿ ಆ್ಯಪ್ ಅಲ್ಲಿ ನಂದು ಯಾವುದೇ ತರಗತಿಗಳಿರಲ್ಲ. ಇದೇ ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿನೇ ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನ, ನನಗೆ ತಿಳಿದಷ್ಟು ವಿಷಯವನ್ನ ನಿಮ್ಮ ಜೊತೆ ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೀನಿ. ನನ್ನ ಪ್ರಯತ್ನ ಉತ್ತಮವಾಗಿದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ 4 ಜನ ಸ್ನೇಹಿತರಿಗೆ ತಿಳಿಸಿ ಮತ್ತು ನನ್ನನ್ನು ಪ್ರೋತ್ಸಾಹಿಸಿ. ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರೆ ಆ ಭಾವನೆಗಳು ನನಗೆ ಅರ್ಥ ಆಗ್ತವೆ. ಅದರನುಸಾರವಾಗಿ ನಾನು ಕ್ಲಾಸ್ ಅನ್ನ ಇಂಪ್ರೂವ್ ಮಾಡ್ತಾ ಮತ್ತಷ್ಟು ಚೆನ್ನಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳೇನಾದ್ರೂ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ನೀವು ಈಗ ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೆ GPSTR ಕೂಡ ಇನ್ನೇನು GPSTR, HSTR, PSTR ಇನ್ನೇನು ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಮತ್ತೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ VAO ಕೂಡ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಆಗುತ್ತೆ. KSRP ಮತ್ತು CR ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನೋಟಿಫಿಕೇಶನ್ ಆಗುತ್ತೆ. ಅದ್ರ ಜೊತೆಗೆ KRIS ಅಂದ್ರೆ ಮುರಾರ್ಜಿ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ವಾರ್ಡನ್ಗಳು ಕೂಡ ನೇಮಕ ಆಗುತ್ತೆ. ಕರ್ನಾಟಕದಲ್ಲಿ ನಡೆಯುವ ಯಾವುದೇ ಪರೀಕ್ಷೆಯಲ್ಲಿ ಇತಿಹಾಸದ 4 ಭಾಗಗಳಲ್ಲಿ ಅತ್ಯಂತ ಮುಖ್ಯವಾದಂತ ಭಾಗ ಯಾವುದು ಅಂದ್ರೆ ಕರ್ನಾಟಕ ಇತಿಹಾಸ. ಕನಿಷ್ಠ ಪಕ್ಷ 6ರಿಂದ 7 ಪ್ರಶ್ನೆಗಳನ್ನ ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು. ಸಾಧ್ಯವಾದಷ್ಟು ಡೆಪ್ತ್ ಆಗಿ ಹೇಳ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. ನೀವುಗಳು ಇಷ್ಟಕ್ಕೆ ಸ್ಟಿಕ್ ಆನ್ ಆಗದೆ ಇನ್ನೂ ಹೆಚ್ಚು ಡೆಪ್ತ್ ಆಗಿ ಓದಬೇಕು ಅಂತಕ್ಕಂಥದ್ದು ನನ್ನ ಆಸೆ. ನಾನು ಹೇಳದೆ ಡೆಪ್ತ್, ನಾನೇ ಮಹಾನ್ ಮೇಧಾವಿ ಅಂತ ಖಂಡಿತ ಕೂಡ ನಾನು ಎಲ್ಲೂ ಹೇಳಲ್ಲ. ಸರ್, ನಾವ್ ಇನ್ನೂ ಹೆಚ್ಚು ಡೆಪ್ತ್ ಆಗಿ ಓದಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದಾಗ ಕ್ವಶನ್ ಯಾವ ರೀತಿ ಬಂದಿದೆ, ನಾನು ಓದ್ತಾ ಇರೋದು ಕರೆಕ್ಟ್ ಆಗಿದ್ಯಾ, ಇನ್ನೂ ಏನಾದ್ರೂ ಹೆಚ್ಚಿನ ಪ್ರಶ್ನೆಗಳು ಇದರಲ್ಲಿ ಬರ್ತಾವ ಅಂತಕ್ಕಂಥ ಮಾಹಿತಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಇವತ್ತಿನ ಕರ್ನಾಟಕ ಇತಿಹಾಸ ಸರಣಿಯ 2ನೇ ವಿಡಿಯೋ ಮೂಲಕ ನಾನು ನಿಮ್ ಮುಂದೆ ಬಂದಿದ್ದೀನಿ. ಇವತ್ತಿನ 2ನೇ ಚಾಪ್ಟರ್ ಬನವಾಸಿಯ ಕದಂಬರು. ಸ್ನೇಹಿತರೆ, ಈ ಕರ್ನಾಟಕ ಇತಿಹಾಸದ ಬನವಾಸಿಯ ಕದಂಬರು ಅಂತಕ್ಕಂಥ ಈ ಚಾಪ್ಟರ್ ಏನಿದೆ, ಸಂಪೂರ್ಣವಾಗಿ ಸ್ಪರ್ಧಾ ಇತಿಹಾಸ ಪುಸ್ತಕ ಆಧಾರಿತವಾಗಿ ಬೋಧನೆ ಮಾಡ್ತೀನಿ. ಯಾಕಂದ್ರೆ ಬಹುತೇಕ ಜನರ ಕೈಯಲ್ಲಿ, ಕರ್ನಾಟಕದ ಬಹುತೇಕ ಜನ ಆಸ್ಪಿರೆಂಟ್ಸ್ ಕೈಯಲ್ಲಿ ಸ್ಪರ್ಧಾ ಇತಿಹಾಸ ಪುಸ್ತಕ ಇರುತ್ತೆ. ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ಇದೇ ಪುಸ್ತಕ ಇರೋದ್ರಿಂದ ಈ ಪುಸ್ತಕವನ್ನು ಆಧರಿಸಿ ನೀವು ಬೋಧನೆ ಮಾಡಿದ್ರೆ ನಮ್ಗೆ ಓದೋದು ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ಸರ್ ಅಂತ ಹೇಳಿದಿರಾ. ಹಾಗಾಗಿ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನು ಆಧರಿಸಿ ನಾನು ಬನವಾಸಿ ಕದಂಬರು ಅಂತಕ್ಕಂಥ ಒಂದು ಯೂನಿಟ್ ಅನ್ನು ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ಒಂದು ವಿಶೇಷವಾದಂತ ಮಾಹಿತಿ ಏನು ಅಂದ್ರೆ, ಸ್ಪರ್ಧಾ ಇತಿಹಾಸ ಪುಸ್ತಕ ಪ್ರಕಟವಾಗಿರ್ತಕ್ಕಂಥ ಪಬ್ಲಿಕೇಶನ್ ಇಂದ ಮತ್ತೊಂದು ಪುಸ್ತಕ ಕೂಡ ಪ್ರಕಟ ಆಗಿದೆ ಸ್ಪರ್ಧಾ ಚೇತನ ಸರಣಿಯಲ್ಲಿ. ಯಾವುದು ಆ ಪುಸ್ತಕ ಅಂದ್ರೆ, ಭೂಗೋಳ ಚೇತನ ಅಂತಕ್ಕಂಥ ಪುಸ್ತಕ. ಆನಂದ್ ಸರ್ ಅವರು ಬರೆದಿರ್ತಕ್ಕಂಥದ್ದು. ಆನಂದ್ ಸರ್ ಅವರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 10 ವರ್ಷಗಳ ಕಾಲದ ಬೋಧನೆಯನ್ನ, ಅನುಭವವನ್ನ ಹೊಂದಿದ್ದಾರೆ. ಈ ಭೂಗೋಳ ಚೇತನ ಪುಸ್ತಕವು ಪ್ರಾಕೃತಿಕ, ಭಾರತದ, ಕರ್ನಾಟಕದ ಮತ್ತು ಪ್ರಪಂಚದ 4 ಪಾರ್ಟ್ಗಳನ್ನ ಒಳಗೊಂಡಿರ್ತಕ್ಕಂಥ ಸಮಗ್ರ ಭೂಗೋಳ ಕೈಪಿಡಿಯಾಗಿದೆ. ಸ್ನೇಹಿತರೆ, ಇದು ನನ್ನ ಮಾರ್ಗದರ್ಶನದಲ್ಲೇ, ಅಂದ್ರೆ ನಾನು ಇದರ ಪ್ರೂಫ್ ರೀಡಿಂಗ್ ಅನ್ನ ಮಾಡಿ, ಸೊ ಪುಸ್ತಕ ಉತ್ತಮವಾಗಿದೆ ಎಂದ ಮೇಲೆ ಪಬ್ಲಿಕೇಶನ್ ಮಾಡ್ಲಿಕ್ಕೆ ನಾನು ಹೇಳಿದೆ. ಯಾಕಂದ್ರೆ ಈಗ ಆಲ್ರೆಡಿ ಸ್ಪರ್ಧಾ ಚೇತನ ಸರಣಿಯಲ್ಲಿ ಸ್ಪರ್ಧಾ ಇತಿಹಾಸ ಪುಸ್ತಕ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅತೀವವಾದಂತ ನಿರೀಕ್ಷೆ ಇರುತ್ತೆ. ಹಾಗಾಗಿ ಭೂಗೋಳ ಚೇತನ ಪುಸ್ತಕ ಏನಾದ್ರು ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಸ್ಪರ್ಧಾ ಇತಿಹಾಸದ ಮೇಲೂ ಕೂಡ ನಂಬಿಕೆ ಕಳ್ಕತ್ತಾರೆ ಅಂತ ಹೇಳಿ ನಾನೇ ಪ್ರೂಫ್ ರೀಡಿಂಗ್ ಮಾಡಿ ಇದನ್ನ ಪ್ರಿಂಟ್ ಮಾಡಕ್ ಹೇಳಿದೀನಿ. ಖಂಡಿತವಾಗಿ ಇದನ್ನೇನ್ ಪ್ರಮೋಷನ್ ಅನ್ಕೋಬೇಡಿ, ಯಾಕಂದ್ರೆ ಇದು ಸ್ಪರ್ಧಾ ನನ್ನ ಪಬ್ಲಿಕೇಶನ್ ಅಲ್ಲೇ ಬಂದಿರೋದ್ರಿಂದ ಸೊ ಈ ಪುಸ್ತಕ ಉತ್ತಮವಾಗಿದೆ. ಒಂದ್ಸಲ ತೆಗೆದುಕೊಂಡು ನೋಡಿ. ಯಾಕಂದ್ರೆ ಯಾವ ರೀತಿ ಇತಿಹಾಸ ಇದೆಯೋ ಅದೇ ರೀತಿ ಭೂಗೋಳವೂ ಕೂಡ ಇದೆ. ಹೊಸ ಪುಸ್ತಕ ಆಗಿರೋದ್ರಿಂದ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಓದಿರೋರ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಪುಸ್ತಕದ ಅಭಿಪ್ರಾಯ ಹೇಗಿದೆ ಅಂತ. NCERT, DSCRT ಪುಸ್ತಕಗಳನ್ನ ರೆಫರ್ ಮಾಡಿದ್ದಾರೆ.
ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಸ್ಪರ್ಧಾ ಇತಿಹಾಸ, ನೆಟ್ಟು, ಕೇಸೆಟ್ಟು, ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಿಸಿ ಬರೆದಿದ್ದೀನೋ ಅದೇ ರೀತಿಯಾಗಿ ಭೂಗೋಳ ಚೇತನ ಪುಸ್ತಕವು ಕೂಡ ನೆಟ್ಟು, ಕೇಸೆಟ್ಟು, ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್ಸ್ ಮತ್ತು ಕರ್ನಾಟಕದ ಕ್ವಶನ್ ಪೇಪರ್ಸ್ ಹಾಗೂ ಒಳ್ಳೊಳ್ಳೆ ರೆಫರೆನ್ಸ್ ಬುಕ್ ಮತ್ತು ಆನಂದ್ ಸರ್ ಅವರ 10 ವರ್ಷದ ಅನುಭವವನ್ನ ಆಧರಿಸಿ ಈ ಪುಸ್ತಕವನ್ನ ಬರೆದಿದ್ದಾರೆ. ದಯಮಾಡಿ ಓದಿ. ಚೆನ್ನಾಗಿತ್ತು ಅಂದ್ರೆ, ಈ ಪುಸ್ತಕ ಚೆನ್ನಾಗಿತ್ತು ಅಂದ್ರೆ ನನಗೋಸ್ಕರ ಒಂದು 4 ಜನ ನಿಮ್ಮ ಸ್ನೇಹಿತರುಗಳಿಗೆ ರೆಫರ್ ಮಾಡಿ. ಚೆನ್ನಾಗಿಲ್ಲ ಅಂದ್ರೆ ಬಿಟ್ಬಿಡಿ, ಯಾರಿಗೂ ಹೇಳಕ್ ಹೋಗ್ಬೇಡಿ, ಬಿಟ್ಬಿಡಿ ಅಷ್ಟೇ, ಇನ್ನೇನಿಲ್ಲ. ಸೊ ಹಾಗಾಗಿ ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ. PC to KS ಒಂದ್ಸಲ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ, ಇದು ನನ್ನ ರಿಕ್ವೆಸ್ಟ್ ಅಷ್ಟೇನೆ. ತಗೊಂಡ್ಲೇಬೇಕು ಅನ್ನೋ ಪ್ರೆಷರ್ ಇಲ್ಲ. ಯಾರಾದ್ರೂ ಒಂದ್ ವೇಳೆ ತಗೊಂಡ್ರೆ ಪುಸ್ತಕ ಚೆನ್ನಾಗಿದೆ ಸರ್ ಅಂತ ನಿಮ್ಗೆ ಅನ್ಸಿದ್ರೆ 4 ಜನಕ್ಕೆ ರೆಫರ್ ಮಾಡಿ, ಒಂದ್ ಒಳ್ಳೆ ಪುಸ್ತಕ ಬೆಳಿಲಿ ಅಂತಕ್ಕಂಥದ್ದು ನನ್ನ ಆಶಯ ಅಂತ ಹೇಳ್ತಾ, ಆನಂದ್ ಸರ್ಗೆ ಒಳ್ಳೇದಾಗ್ಲಿ. ಈ ಪುಸ್ತಕ ಮಾರ್ಕೆಟ್ ಅಲ್ಲಿ ಮುಂದೆ ಸ್ಪರ್ಧಾ ಇತಿಹಾಸದ ತರನೇ ಭೂಗೋಳ ಚೇತನವು ಕೂಡ ಒಂದು ಉತ್ತಮವಾದಂತಹ ಪುಸ್ತಕವಾಗಿ ಮೂಡಿ ಬರಲಿ ಅಂತ ಹಾರೈಸ್ತಾ, ಸ್ನೇಹಿತರೆ ಈಗ ತರಗತಿಗೆ ಬರೋಣ. ಇಲ್ಲಿ ನೋಡಿ, ಇವತ್ತು ನಾವು ಯಾವ ಚಾಪ್ಟರ್ ನ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ಬನವಾಸಿಯ ಕದಂಬರು. ಯಾವ ಚಾಪ್ಟರ್ ಡಿಸ್ಕಸ್ ಮಾಡ್ತಿದೀವಿ? ಬನವಾಸಿಯ ಕದಂಬರು. ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತ ಚಾಪ್ಟರ್ ಸ್ನೇಹಿತರೆ. ಯಾಕೆ ಸರ್ ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತ ಚಾಪ್ಟರ್ ಅಂತ ನೀವು ಕೇಳ್ಬೋದು. ಇದು ಕನ್ನಡದ ಅಥವಾ ಕರ್ನಾಟಕದ ಮೊದಲ ಐತಿಹಾಸಿಕ ಮನೆತನ. ಹೆಂಗೆ ಭಾರತದ ಮೊದಲ ಐತಿಹಾಸಿಕ ಮನೆತನ ಮೌರ್ಯರು, ದಕ್ಷಿಣ ಭಾರತದ ಮೊದಲ ಐತಿಹಾಸಿಕ ಮನೆತನ ಶಾತವಾಹನರು, ಹಾಗೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಮೊದಲ ಐತಿಹಾಸಿಕ ಮನೆತನ ಬನವಾಸಿ ಕದಂಬರು. ಇಲ್ಲೇ ಒಂದು ಮಾರ್ಕ್ಸ್ ರೈಸ್ ಆಯ್ತು ಸ್ನೇಹಿತರೆ. ಈ ಬನವಾಸಿ ಕದಂಬರ ಮೂಲವನ್ನು ನಾವು ಸ್ವಲ್ಪ ನಾವು ಹುಡುಕ್ತಾ ಹೋದ್ರೆ, ಈ 1ನೇ ರಾಷ್ಟ್ರಕೂಟರ 1ನೇ ಕೃಷ್ಣನ ದೇವಗಿರಿಯಲ್ಲಿ ರಚಿಸಿರ್ತಕ್ಕಂಥ ತಾಮ್ರ ಶಾಸನದಲ್ಲಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಉಲ್ಲೇಖವಿದೆ. ಆ ಶಾಸನದಲ್ಲಿ ಹೇಳ್ತಾರೆ, ಇವರು ಉತ್ತರ ಭಾರತದ ನಾಗವಂಶದ ಸಂಬಂಧಿಗಳು. ನೋಡಿ, ರಾಷ್ಟ್ರಕೂಟರ 1ನೇ ಕೃಷ್ಣ ಏನಿದ್ದಾರೆ, ಅವರ ದೇವಗಿರಿ ತಾಮ್ರ ಶಾಸನ ಉಲ್ಲೇಖಿಸುವಂತೆ ಉತ್ತರ ಭಾರತದ ನಾಗವಂಶದ ಸಂಬಂಧಿಗಳೆಂದು ತಿಳಿದಿರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ. ಈ ತರದ ಪಾಯಿಂಟ್ ಅನ್ನ ನಾವು ಟೀಚರ್ಸ್ ಎಕ್ಸಾಮು, ಕೆಸೆಟ್ ಎಕ್ಸಾಮು, ನೆಟ್ ಎಕ್ಸಾಮ್ ಅಲ್ಲಿ ಹೈಲೈಟ್ ಮಾಡಿ ನೋಡ್ತಾ ಹೋಗ್ತೀವಿ. ಇದು PC ಬರುತ್ತಾ ಸರ್ ಅಂದ್ರೆ 100ಕ್ಕೆ 99.99% ಬರುವ ಸಾಧ್ಯತೆಗಳು ಇಲ್ಲ. ಆದ್ರೆ HSTR, GPSTR, PSTR, ಕೆಸೆಟ್, ನೆಟ್ ಓದ್ತಕ್ಕಂಥ ಹುಡುಗರು ಈ ರೀತಿಯಾದಂತ ಪಾಯಿಂಟ್ ಗಳನ್ನ ನೋಡ್ಕೊಬೇಕು. ಸೊ ಇದಾದ್ಮೇಲೆ ಹಾಗಾದ್ರೆ ಸರ್, ಜೈನ ಸಿದ್ಧಾಂತದ ಪ್ರಕಾರ ಕದಂಬರ ಮೂಲ ಏನು ಅಂತ ನೋಡೋದಾದ್ರೆ, ಈ ಮಯೂರ ಶರ್ಮ ಜೈನ ಧರ್ಮದ ಸ್ಥಾಪಕ ಇದ್ದಾನಲ್ಲ, ಈತ ಜಿನ ಋತೀಂದ್ರನ ಸೋದರಿಯ ಮಗ, ಅಂದ್ರೆ ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥ ಜಿನ ಋತೀಂದ್ರನ ಸೋದರಿಯ ಮಗ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದ ನೋಡ್ತೀವಿ. ಇದು ಜೈನ ಸಿದ್ಧಾಂತ. ಇದನ್ನ ನಾನೇನ್ ಜಾಸ್ತಿ ಹೊತ್ತು ಹೇಳಕ್ ಹೋಗಲ್ಲ. ಸ್ವಲ್ಪ ಟೀಚರ್ಸ್ ಹುಡುಗರು ಇದನ್ನ ಕಾನ್ಸಂಟ್ರೇಟ್ ಮಾಡ್ಲಿ ಅಂತ ಒಂದೇ ವಿಡಿಯೋದಲ್ಲಿ ಪೊಲೀಸು ಮತ್ತು ಟೀಚರ್ಸ್ ಮತ್ತೆ VAO ಎಲ್ಲ ಎಕ್ಸಾಮ್ಗೂ ಆಗ್ಲಿ ಅಂತ ಡೆಪ್ತ್ ಆಗಿ ನನಗ್ ತಿಳಿದಿರ್ತಕ್ಕಂಥ ನಾಲೆಡ್ಜಿನ ಹಾಳವನ್ನ ತರುವಂತ ಪ್ರಯತ್ನವನ್ನ ಮಾಡಿದೀನಿ ಸ್ನೇಹಿತರೆ. ಸೊ ಇಲ್ಲಿ ನಾನು ಅದಕ್ಕೆ ಹೇಳ್ತಾ ಹೋಗ್ತೀನಿ, ಇದು ಪೊಲೀಸ್ಗೆ ಯಾವ್ದು, ಟೀಚರ್ಸ್ಗೆ ಯಾವ್ದು ಸ್ಪೆಸಿಫೈ ಮಾಡಿ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಒಂದ್ಸಲ ಒಂದ್ ಅರ್ಧ ಗಂಟೆ 1 ಗಂಟೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಆಪ್ ಅಲ್ಲಾದ್ರೆ ದುಡ್ಡು ಕೊಟ್ಟು ಒಂದ್ ಲೈನ್ ಬಿಡ್ದಂಗ್ ನೋಡ್ತೀರಾ. ಇದು ಉಚಿತವಾಗಿ ಸಿಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ನನ್ನ ಅನುಭವವನ್ನೆಲ್ಲ ಆಧರಿಸಿ ನಾನು ನಿಮಗೆ ಬೋಧನೆ ಮಾಡ್ತಾ ಹೋಗ್ತೀನಿ. ನನ್ನ ಪರಿಶ್ರಮಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ತಾ, ಯಾಕಂದ್ರೆ ಯಾರೋ ವ್ಯಕ್ತಿ ಕಷ್ಟಪಟ್ಟು ಏನೋ ಒಂದು ಮಾಡ್ತಿದ್ದಾನೆ ಅಂದ್ರೆ ಅದಕ್ಕೆ ಬೆಂಬಲವನ್ನ ಸೂಚಿಸುವುದು ನಮ್ಮ ಧರ್ಮ. ಸೊ ಕಮೆಂಟ್ ಮೂಲಕ ನಿಮ್ಗೆ ಇನ್ನೂ ಏನಾದ್ರೂ ಅಭಿಪ್ರಾಯಗಳಿದ್ರೆ, ನನ್ನಿಂದ ಬೇರೆ ಇನ್ನೂ ಏನಾದ್ರೂ ನಿರೀಕ್ಷೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ತಮಿಳು ಗ್ರಂಥಗಳು ಕುರುಂಬ ಎಂಬ ತಮಿಳು ಪಂಗಡಕ್ಕೆ ಸೇರಿದವರು ಅಂತ ತಮಿಳು ಗ್ರಂಥಗಳು ಉಲ್ಲೇಖಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಬಟ್ ಇವೆಲ್ಲವೂ ಕೂಡ ಅಷ್ಟಾಗಿ ನಂಬಲು ಸಾಧ್ಯ ಇಲ್ಲದೆ ಇರತಕ್ಕಂತಹ ಆಧಾರಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಬಟ್ ಟೀಚರ್ಸ್ ಕೆಸೆಟ್, ನೆಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಬಟ್ ಇದೆಯಲ್ಲ, ಇದು PC-ಗೂ ಕೇಳ್ತಾರೆ ಸ್ನೇಹಿತರೆ. 4ನೇ ಪಾಯಿಂಟ್ ಏನ್ ಮಾತಾಡ್ತಾ ಇದ್ದೀನಿ ನಾನು, ಈ 4ನೇ ಪಾಯಿಂಟ್ ಇದೆಯಲ್ಲ, ತಾಳಗುಂದ ಶಾಸನ. ಈ ತಾಳಗುಂದ ಶಾಸನ ಇದು ಎಲ್ಲ VAO, PC, PSI ಎಲ್ಲ ಎಕ್ಸಾಮ್ಗೂ ಇಂಪಾರ್ಟೆಂಟ್. ಈ ಕದಂಬರು ಕನ್ನಡ ಮೂಲದವರು ಅಂತ ಹೇಳ್ತಾರೆ. ಈ ಕೆಳಗಿನ ಯಾವ ಆಕರ ಗ್ರಂಥಗಳು ಅಥವಾ ಯಾವ ಶಾಸನಗಳು ಕದಂಬರು ಕನ್ನಡ ಮೂಲದವರು ಎಂದು ಉಲ್ಲೇಖಿಸಿದ್ದಾರೆ ಅಂತ ಹೇಳಿದ್ರೆ ತಾಳಗುಂದ ಶಾಸನ. ಯಾವ ಶಾಸನ ಹೇಳಿಪ್ಪ? ತಾಳಗುಂದ ಶಾಸನ. ಸೊ ಇದಾದ್ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈಗ ಅರ್ಥ ಆಯ್ತಲ್ಲ, ಕದಂಬರು ಕನ್ನಡದ ಮೂಲದವರು ಎಂದು ಹೇಳಿದಂತಹ ಅತ್ಯುತ್ತಮವಾದಂತಹ ಮೊದಲ ಶಾಸನ ಯಾವುದು? ತಾಳಗುಂದ ಶಾಸನ. ಅದ್ರ ಪ್ರಕಾರ ಇವರು ಕನ್ನಡ ಮೂಲದವರು ಅಂತಕ್ಕಂಥ ನಂಬಿಕೆ ನಮ್ಗಿದೆ ಸ್ನೇಹಿತರೆ. ಇನ್ನೂ ಡೆಪ್ತ್ ಆಗ್ಬೇಕು ಅಂದ್ರೆ ಟೀಚರ್ಸ್ ಎಕ್ಸಾಮ್ಗೆಲ್ಲ ಹೋದರು ಸ್ಪರ್ಧಾ ಇತಿಹಾಸದಲ್ಲಿ ದಂತಕಥೆಗಳನ್ನು ಕೂಡ ವಿವರಿಸಿದೀನಿ, ನೀವು ನೋಡುವಂತ ಪ್ರಯತ್ನ ಮಾಡ್ಬೋದು. ಸೊ ಇಲ್ಲಿ ಅದು ನಾಟ್ ನೆಸಸರಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಬೇಕಾದ್ರೆ ನೀವು ಆ ಪುಸ್ತಕ ತಗೊಂಡು ನೀವು ಆ ಡೆಪ್ತ್ ಇನ್ನೂ ಡೆಪ್ತ್ ಬೇಕಂದ್ರೆ ಓದ್ಬೋದು. ಸೊ ಇಲ್ಲಿ ಸ್ನೇಹಿತರೆ ಒಂದು ಕೆಲಸ ಮಾಡಿ, ಕದಂಬರು ಇದಾರಲ್ಲ, ಇವ್ರು ಕದಂಬರು ಕರ್ನಾಟಕವನ್ನಾಳಿದ
ಮೊದಲ ಕನ್ನಡದ ಮನೆತನ. ನಾನೀಗಾಗ್ಲೇ ಹೇಳಿದೆ, ಈಗ ಆಲ್ರೆಡಿ ಹೇಳಿದೆ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. ಕದಂಬರು ಕನ್ನಡ ನಾಡನ್ನಾಡಿದಂತ ಮೊದಲ ಕನ್ನಡದ ಮನೆತನ ಆಗಿರ್ತಕ್ಕಂಥದ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಕರ್ನಾಟಕದವರೇನೆ. ಈ ಮನೆತನವನ್ನ ಸ್ನೇಹಿತರಲ್ಲಿ ಅರ್ಥ ಆಯ್ತದಲ್ಲ ನಿಮ್ಗೆ? ಈ ಮನೆತನವನ್ನ ಮಯೂರ ಶರ್ಮಾ, ಯಾರೆಲ್ರಿ ಸ್ಥಾಪಿಸಿದವರು? ಮಯೂರ ಶರ್ಮಾ ಮಾನವ್ಯ ಗೋತ್ರಕ್ಕೆ ಸೇರಿದ ಬ್ರಾಹ್ಮಣರಾಗಿದ್ದಾರೆ. ಮಯೂರ ಶರ್ಮಾ ಕೇಳಿದರೆ, ಇನ್ನೂ ಎಕ್ಸಾಮ್ ಕೇಳಿದರೆ ಸ್ನೇಹಿತರೆ, ಯಾವ ಗೋತ್ರಕ್ಕೆ ಸೇರಿದಂತಹ ಈ ವ್ಯಕ್ತಿ ಅಂತ? ಮಾನವ್ಯ ಗೋತ್ರ, ಬ್ರಾಹ್ಮಣ ಮನೆತನದ ವ್ಯಕ್ತಿ ಮಯೂರ ಶರ್ಮಾ. ಎಲ್ಲಿ ಸ್ಥಾಪನೆ ಮಾಡಿದ್ದು ಅಂದ್ರೆ ನಿಮ್ಗೆ ಕೇಳ್ತಾರೆ, ಬನವಾಸಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಬನವಾಸಿ ಯಾವ ನದಿಯ ದಡದ ಮೇಲಿದೆ? ಅಥವಾ ಕನ್ನಡದ ಮೊದಲ ಮನೆತನ ಈ ಕೆಳಗಿನ ಯಾವ ನದಿಯ ದಡದ ಮೇಲೆ ಸ್ಥಾಪಿತವಾಯ್ತು ಅಂತ? ಸರ್, ಇದು ಸಿಲ್ಲಿ ಕ್ವಶನ್ ಅಂತ ನಿಮ್ಗೆ ಅನ್ಬೋದು. ನಾನು ಆಫ್ಲೈನ್ ಕ್ಲಾಸಸ್ ಮಾಡ್ಬೇಕಾದ್ರೆ ಜನರಲಿ ಕೇಳ್ತೀನಿ ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬನವಾಸಿಲಿ ಇರ್ತಕ್ಕಂಥ ಸ್ಥಾಪನೆಯಾದಂತ ಕನ್ನಡದ ಮೊದಲ ಮನೆತನ ಯಾವ ನದಿಯ ಮೇಲೆ ಸ್ಥಾಪನೆ ಆಯ್ತು ಅಂತ ನಮ್ ಕೆಲವು ಹುಡುಗರಂತೂ ಇರ್ರಿಲೆವೆಂಟ್ ಆನ್ಸರ್ ಕೊಡ್ತಾರೆ ಬಿಡ್ರಿ. ತುಂಗಭದ್ರಾ, ಕಾವೇರಿ ಏನೇನು ಹೇಳ್ತಾರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಉತ್ತರ ಕನ್ನಡ ಅಂತ ಹೇಳಿದಾಗ್ಲೂ ಕೂಡ ಅಲ್ಲಿ ಬರ್ತಕ್ಕಂಥ ನದಿಗಳನ್ನ ಹೇಳಲ್ಲ. ಪಾಪ ಅವ್ರ ಅದ್ ಹೆಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ತಾರೋ ಏನೋ. ಇನ್ನು ಕೆಲವರು ಹೇಳ್ತಾರೆ, ಚೆನ್ನಾಗಿ ಓದ್ಕೊಂಡಿರೋ ಹುಡುಗರೆ ಕಾಳಿ ನದಿ ಸರ್ ಅಂತಾರೆ. ಯಾಕಂದ್ರೆ ಟ್ರಿಪ್ ಹೋಗಿರ್ತಾರಲ್ಲ, ಆ ಟ್ರಿಪ್ ಹೋದಾಗ ಕಾಳಿ ನದಿನ ಕಾನ್ಸಂಟ್ರೇಟ್ ಮಾಡಿ ನೋಡಿರ್ತಾರೆ, ಕಾಳಿ ನದಿ ಅಂತಾರೆ. ಇದೆಲ್ಲ ಸ್ನೇಹಿತರೆ ಸರಿಯಾದಂತ ಉತ್ತರ ವರದಾ ನದಿ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಮನೆತನದ ಸ್ಥಾಪಕ ಮಯೂರ ಶರ್ಮಾ ಮಾನವ್ಯ ಗೋತ್ರಕ್ಕೆ ಸೇರಿದಂತ ಬ್ರಾಹ್ಮಣ ಮನೆತನದ ವ್ಯಕ್ತಿಯಾಗಿರ್ತಾನೆ. ಈ ಟೀಚರ್ಸು, VAO, FDA ಹುಡುಗರು ಈ ತರ ಡೆಪ್ತ್ ಆಗಿ ನೋಡ್ಕೊಬೇಕು. ನಮ್ PC ಹುಡುಗರಿಗೆ ಸ್ಥಾಪಕ ಕೇಳ್ತಾನೆ. ವರದಾ ನದಿಯ ದಡದ ಮೇಲೆ, ಅದರಲ್ಲೂ ಎಡದಂಡೆಯ ಮೇಲೆ, ವರದಾ ನದಿಯ ಎಡದಂಡೆಯ ಮೇಲೆ ಸ್ಥಾಪಿತವಾದಂತ ಮನೆತನ ಯಾವುದು ಅಂತ ಕೇಳ್ಬೋದು. ನೀವು ಅನ್ಕಂತೀರ ಸ್ನೇಹಿತರೆ, ಕೆಲವೊಬ್ರು ಒಂದ್ಸಲಿ ನನಗೆ ಎಂತ ಕಮೆಂಟ್ ಮಾಡ್ತಾರೆ ಅಂದ್ರೆ, ಇದು ಬೇಸಿಕ್ ಕೇಳ್ತೀರಾ ನೀವು, ಇದನ್ನೆಲ್ಲ ಬಿಟ್ಟು ಬೇರೆ ಏನೇನ ಹೇಳ್ರಿ ಅಂತ. ರೀ ಸ್ವಾಮಿ, ಪಾಯ ಹಾಕದಿಲ್ದೆ ಮೋಲ್ಡ್ ಹಾಕಕ್ ಸಾಧ್ಯ ಇಲ್ಲ. ನಾವು ಬೇಸಿಕ್ನು ತಿಳ್ಕೋಬೇಕು. ಯಾಕಂದ್ರೆ ಈಗ ಸ್ಥಾಪಕ ಯಾರು, ಯಾವ ನದಿ ದಡದ ಮೇಲೆ ಸ್ಥಾಪನೆ ಆಗಿದೆ, ಇವೆಲ್ಲ ತಿಳ್ಕೊಂದಿಲ್ದೇನೆ ಬೇರೆ ಇನ್ನೇನ್ ಓದಕ್ ಸಾಧ್ಯ ಆಗುತ್ತೆ? ನೀವೇ ಹೇಳಿ ಸ್ನೇಹಿತರೆ. ಸೊ ಇವತ್ತು ಕ್ವಶನ್ ಕೇಳಿ ಫಾರ್ಮ್ಯಾಟ್ ಚೇಂಜ್ ಆಗಿದೆ. 4 ಮನೆತನ ಕೊಡ್ತಾನೆ, 4 ಸ್ಥಾಪಕರನ್ನ ಕೊಡ್ತಾನೆ, ಮ್ಯಾಥ್ಯ ಫಾಲೋಯಿಂಗ್ ಅಂತಾನೆ. ಅಲ್ಲಿಗೆ ನಿಮ್ಗೆ ಬನವಾಸಿ ಮನೆತನದ ಸ್ಥಾಪಕ ಮಯೂರ ಶರ್ಮಾ ನಮಗೆ ಗೊತ್ತು ಸರ್ ಅಂತ ನೀವ್ ಹೇಳ್ತೀರಾ. ಹೌದು ಗೊತ್ತು, 3 ಮನೆತನಗಳು ನಿಮಗೆ ಗೊತ್ತಿರ್ತವೆ. ಅದರಲ್ಲಿ ಇನ್ನೊಂದು ಯಾವ್ದೋ ವಾಕಟಕ ಮನೆತನ ಅಂತಾನೆ, ಅಲೂಪ ಮನೆತನ ಅಂತಾನೆ. ಪಾಪ ನೀವು ಅದ್ರ ಬಗ್ಗೆ ಕೇಳಿರಲ್ಲ. ಅದನ್ನ ಮ್ಯಾಚ್ ಮಾಡಕ್ ಆಗದೆ ಇರೋದ್ರಿಂದ ಕ್ವಶನ್ ತಪ್ಪಾಗುತ್ತೆ. ಅರ್ಥ ಆಯ್ತಾ? ಪ್ರಶ್ನೆನೋ ಎಲ್ಲಿಲ್ಲದ್ದೂ ಕೇಳ್ತಾ ಇಲ್ಲ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ಇರೋದ್ನೇ ಕೇಳ್ತಾನೆ. ಸ್ವಲ್ಪ ಏನ್ ಮಾಡ್ತಾನೆ, 4 ಪಾಯಿಂಟ್ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ ನಿಮ್ಗೆ ಗೊತ್ತಿಲ್ಲದಿಡ್ತಾನೆ, ಜಾಸ್ತಿ ನೀವು ಓದಿಲ್ಲದಿಡ್ತಾನೆ. ಆಗ ಆನ್ಸರ್ ತಪ್ಪಾಗುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಬೇಸಿಕ್ಕೂ ಓದ್ಬೇಕು, ಡೆಪ್ತ್ ಆಗೂ ಓದ್ಬೇಕು, ಓದಿದ್ನ ಅಪ್ಲೈ ಮಾಡೋಕ್ಕೂ ಬರ್ಬೇಕು. ಇಷ್ಟಿದ್ರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಆಗುತ್ತೆ. ಸರ್ ಅದಕ್ಕೆ ಸರ್ ಏನ್ ಮಾಡ್ಬೇಕು ಅಂದ್ರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಚೆನ್ನಾಗಿ ಬಿಡಿಸ್ಬೇಕು. ಅದರಲ್ಲೂ 2020ರಿಂದ ಆಚೆಗೆ ಆದಂತ ಪ್ರಶ್ನೆ ಪತ್ರಿಕೆಗಳನ್ನ ಚೆನ್ನಾಗಿ ಬಿಡಿಸಿದಾಗ ನಿಮ್ಗೆ ಅದು ಅನುಭವ ಆಗುತ್ತೆ. ಏನಿಲ್ಲ, ಒಂದ್ ಸಿಂಪಲ್ ಟೆಕ್ನಿಕ್, ಚೆನ್ನಾಗಿ ಓದ್ರಿ ಅಷ್ಟೇ. ರಿವಿಷನ್ ರಿವಿಷನ್ ರಿವಿಷನ್. ಸ್ಥಾಪಕ ಮಯೂರ ಶರ್ಮಾ, ವರದಾ ನದಿಯ ಎಡದಂಡೆಯ ಮೇಲೆ ಸ್ಥಾಪಿತವಾಗಿದೆ. ಇವ್ರ ರಾಜಧಾನಿ ನಿಮ್ಗೆ ಗೊತ್ತು, ಬನವಾಸಿ. ಬನವಾಸಿ ಯಾವ ಜಿಲ್ಲೆಯಲ್ಲಿದೆ? ಇದ್ಕೊಂಡ್ 20% ಜನ ಏನೇನೋ ಹೇಳ್ತಾರೆ, ಉಡುಪಿ ಅದು ಇದು ಅಂತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನೀವ್ ಅನ್ಬೋದು ಇಷ್ಟು ಈಸಿ ಹೇಳಕ್ ಬರಲ್ವಾ ಸರ್ ಅಂತ. ನೋಡ್ರಿ, ಗೊತ್ತಿದ್ರೆ ಈಸಿ, ಗೊತ್ತಿಲ್ಲ ಅಂದ್ರೆ ಎಲ್ಲವೂ ಕಷ್ಟವೇ. ಹಾಗಾಗಿ ಬನವಾಸಿ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾದ್ರೆ ಬನವಾಸಿಯನ್ನ ಮಹಾಭಾರತದಲ್ಲಿ ಏನಂತ ಕರಿತಾ ಇದ್ರು? ವನವಾಸಿ ಅಥವಾ ವೈಜಯಂತಿಪುರ. ಬನವಾಸಿಯನ್ನ ಮಹಾಭಾರತದಲ್ಲಿ ವನವಾಸಿ ಅಥವಾ ವೈಜಯಂತಿಪುರ ಅಂತ ಕರಿತಾ ಇದ್ರು. ಬನವಾಸಿಯನ್ನ ಮಹಾಭಾರತದಲ್ಲಿ ವನವಾಸಿ ಅಥವಾ ವೈಜಯಂತಿಪುರ ಅಂತ ಕರಿತಾ ಇದ್ರು. ನೆನ್ಪಿಟ್ಕೊಬೇಕು ಸ್ನೇಹಿತರೆ, ಮಹಾಭಾರತದಲ್ಲಿ ಬನವಾಸಿ ಏನಂತ ಕರಿತಾ ಇದ್ರು ಅಂತ. ಇದೇ 4 ಪಾಯಿಂಟ್ ಕೊಡ್ತಾನೆ ಸ್ನೇಹಿತರೆ. ಈಗೇನು ಪ್ರಶ್ನೆ ಏನಾಗಿದೆ, ಇಲ್ದೇ ಇರೋದ್ ನೀನು ಕೇಳಕ್ ಆಗಲ್ಲ, ಪುಸ್ತಕದಲ್ಲಿ ಇಲ್ದೇ ಇರೋದ್ನ. ಮೊದ್ಲೇನ್ ಮಾಡ್ತಿದ್ದ, ಕದಂಬರ ಬನವಾಸಿ ಯಾವ ಜಿಲ್ಲೆಯಲ್ಲಿದೆ ಅಂತ ಒಂದೇ ಪಾಯಿಂಟ್ ಅಲ್ಲಿ ಕೇಳ್ತಿದ್ರು. ಇವಾಗ ಏನಾಗಿದೆ, ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಬನವಾಸಿಯನ್ನ ಮಹಾಭಾರತದಲ್ಲಿ ವೈಜಯಂತಿಪುರ ಅಂತಿದ್ರು. ಗ್ರೀಕ್ ಪ್ರವಾಸಿಗ ಟಾಲೆಮಿ ತನ್ನ ಭೂಗೋಳ ಗ್ರಂಥದಲ್ಲಿ ಬೈಜೆಂಟೈನ್ ಅಂತ ಕರೆದಿದ್ದಾನೆ. ವಿಎನ್ ಸಾಂಗ್ ಇದನ್ನ ಕೋನ್ಕಿನಾಪುಲು ಅಂತ ಕರೆದಿದ್ದಾನೆ. ನಿಮ್ಗೆ ಮೊದಲ 3 ಪಾಯಿಂಟ್ ಗೊತ್ತಿರ್ತದೆ, 4ನೇ ಪಾಯಿಂಟ್ ಗೊತ್ತಿರಲ್ಲ. ಅವಾಗ ಈ ಕ್ವಶನ್ ಆನ್ಸರ್ ಮಾಡಕ್ಕಾಗಲ್ಲ. ಪೇಪರ್ ಈಸಿ ಅನ್ಸುತ್ತೆ, 1 ಪಾಯಿಂಟ್ ಗೊತ್ತೇ ಇರೋದ್ರಿಂದ. ಯಾಕಂದ್ರೆ AB ಸರಿ, AC ಸರಿ, ABC ಸರಿ, ABCD ಸರಿ, 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆ ಸರಿ, ಈ ತರ ಕೇಳಿರೋದ್ರಿಂದ ನಿಮ್ಗೆ ಎಕ್ಸಾಮು ಟಫ್ ಆಗಿ ಕಾಣುತ್ತಷ್ಟೇನೆ. ಹಾಗಾಗಿ ಏನ್ ಮಾಡ್ಬೇಕು ಸರ್ ಅಂದ್ರೆ, ಓದಿ ಅರ್ಥ ಮಾಡ್ಕೊಳ್ಳಿ, ಅಗೈನ್ ರಿವಿಷನ್ ಮಾಡಿ, ಕಂಟೆಂಟ್ ಅನ್ನ ಹುಡುಕುವಂತಹ ಪ್ರಯತ್ನವನ್ನ ನಾನ್ ಮಾಡ್ತೀನಿ.
ಸೊ ನಿಮ್ಗೆ ನನ್ನ ಪುಸ್ತಕದಲ್ಲಿ ಇಲ್ಲದೆ ಇರತಕ್ಕಂತ ಯಾವುದಾದರೂ ವಿಶೇಷವಾದಂತ ಕಮೆಂಟ್ ಇದೆ ನನಗೆ ಕಮೆಂಟ್ ಮಾಡಿ, ಮಾಹಿತಿಯನ್ನ ಸರ್ಚ್ ಮಾಡಿ ಯೂಟ್ಯೂಬ್ ಮುಖಾಂತರ ವಿಡಿಯೋ ಮಾಡ್ಕೊಡೋ ಜವಾಬ್ದಾರಿ ನಂದು. ಓಕೆನಾ? ಸೊ ಬನವಾಸಿಯನ್ನ ವನವಾಸಿ ಅಥವಾ ವೈಜಯಂತಿಪುರ ಅಂತ ಕರಿತಿದ್ರು. ನೋಡಿಲಿ, ಗ್ರೀಕ್ ಪ್ರವಾಸಿಗ ಟಾಲೆಮಿ ಭೂಗೋಳಶಾಸ್ತ್ರಜ್ಞ ಬೈಜಂಟಾಯಿನ್ ಅಂತ ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ? ಬೈಜಂಟಾಯಿನ್ ಅಂತ ಕರೆದಿದ್ದಾರೆ. ಏನನ್ನ? ಬನವಾಸಿಯನ್ನ. ಈ ಪೇಜು ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ ಸ್ನೇಹಿತರೆ? ನೋಡಿ, ನಾನು ಈಗಾಗಲೇ ಹೇಳಿದೆ 4 ಪಾಯಿಂಟ್ ಇರುತ್ತೆ. ಅದಕ್ಕೆ ನಾನು ಡೆಪ್ತ್ ಆಗಿ ಹೇಳೋ ಕೆಲಸ ನಾನು ಮಾಡ್ತೀನಿ ಸ್ನೇಹಿತರೆ. ನನಗೆ ಗೊತ್ತಿರೋ ಅಷ್ಟು, ಇದೇ ಡೆಪ್ತ್ ಅಲ್ವಾ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಡೆಪ್ತ್ ಆಗಿ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಅಂದ್ರೆ ಓದಿ ಎಲ್ಲ ಏನ್ ನಾವೇ ಕೊಡ್ತೀವಿ ಅಂತ ಹೇಳಿರ್ತೀವ, ನಿಮ್ಮ ಪ್ರಯತ್ನನೂ ಇರ್ಬೇಕಲ್ವಾ? ಓದಿ. ಸೊ ಹುಯೆನ್ಸಾಂಗ್ ಇದನ್ನ ಕೋನ್ ಕಿನಾಪುಲೋ ಅಂತ ಕರೆದಿದ್ದಾರೆ. ಹುಯೆನ್ಸಾಂಗ್ ಇದನ್ನ ಯಾವ್ದನ್ನ? ಬನವಾಸಿಯನ್ನ ಏನಂತ ಕರೆದಿದ್ದಾರೆ? ಕೋನ್ ಕಿನಾಪುಲೋ. ಹುಯೆನ್ಸಾಂಗ್ ಯಾರು? ಚೀನಾದ ಯಾತ್ರಿಕ. ಬೇಕಾದ್ರೆ ಹುಯೆನ್ಸಾಂಗ್ ಬಗ್ಗೆ ಸಪರೇಟ್ ಒಂದು ವಿಡಿಯೋ ಮಾಡೋಣ. ಕೋನ್ ಕಿನಾಪುಲೋ ಅಂತ ಕರೆದಿದ್ದಾರೆ. ಸೊ ಇಂಥ ಬನವಾಸಿ ನಾಡಿಗೆ ಪ್ರಾಚೀನ ಭಾರತದಲ್ಲಿ ಏನಂತ ಕರಿತಾ ಇದ್ರು? ಕುಂತಳ ದೇಶ. ನೋಡಿ, ಮಹಾಭಾರತದಲ್ಲಿ ವನವಾಸಿ ಅಥವಾ ವೈಜಯಂತಿಪುರ, ಟಾಲೆಮಿ ಬೈಜಂಟಾಯಿನ್, ಹುಯೆನ್ಸಾಂಗ್ ಕೋನ್ ಕಿನಾಪುಲೋ. ಸೊ ಪ್ರಾಚೀನ ಭಾರತದಲ್ಲಿ ಇದನ್ನ ಕುಂತಳ ದೇಶ ಅಂತ ಕರಿತಾ ಇದ್ರು. ಹಾಗಾದ್ರೆ ಇದರ ಲಾಂಛನ ಸಿಂಹ ಲಾಂಛನ. ಇದರ ಲಾಂಛನ ಯಾವ್ದು ಹೇಳ್ರಿ? ಸಿಂಹ ಲಾಂಛನ. ಧ್ವಜ ವಾನರ ಧ್ವಜ. ವಾನರ ಧ್ವಜ. ಬನವಾಸಿ ಕದಂಬರ ಲಾಂಛನ ಸಿಂಹ ಲಾಂಛನ. ಇದು ಬಹುತೇಕರಿಗೆ ಗೊತ್ತಿರುತ್ತೆ. ಧ್ವಜ ಅಂತ ಕೇಳಿದ್ರೆ ಬಹಳ ಜನಕ್ಕೆ ಗೊತ್ತಿರಲ್ಲ, ಎದ್ ಬಂದ್ಬಿಡ್ತಾರೆ. ಸಿಂಹ ಧ್ವಜ, ವಾನರ ಧ್ವಜ, ಕುದುರೆ ಧ್ವಜ, ಆನೆಯ ಧ್ವಜ ಅಂತ ಇಟ್ಬಿಟ್ಟಿರ್ತಾನೆ. ನೀವು ಲಾಂಛನ ಸಿಂಹನ ಗುಂಗಲ್ಲಿರ್ತಿರಲ್ಲ, ಸಿಂಹ ಧ್ವಜ ಬರೆದು ಬಿಡ್ತೀರ. ನೀವು ಕೀ ಆನ್ಸರ್ ಬಿಡೋವರೆಗೂ ನೀವು ಬರ್ದಿರೋದೇ ಕರೆಕ್ಟ್ ಅನ್ನೋ ಫೀಲ್ ಅಲ್ಲಿ ಬದುಕ್ತಿರ್ತೀರಿ. ಬಟ್ ರೈಟ್ ಆನ್ಸರ್ ಇಸ್ ವಾನರ ಧ್ವಜ. ಅರ್ಥ ಆಗ್ತದಪ್ಪ? ರೈಟ್ ಆನ್ಸರ್ ಇಸ್ ವಾನರ ಧ್ವಜ. ಎಂಬ್ಲೋಮು ಸಿಂಹ ಲಾಂಛನ, ಧ್ವಜ ವಾನರ ಧ್ವಜ. ಸ್ನೇಹಿತರೆ, ಮಯೂರ ವರ್ಮ ಈತ ತನ್ನ ಉನ್ನತ ಶಿಕ್ಷಣವನ್ನ ತಾತ ವೀರಶರ್ಮನೊಂದಿಗೆ, ಯಾರೊಂದಿಗೆ? ತಾತ ವೀರಶರ್ಮನೊಂದಿಗೆ ಕಳೀತಾರೆ ಉನ್ನತ ಶಿಕ್ಷಣವನ್ನ. ಹಾಗಾಗಿ ಒಂದು ಪ್ರಶ್ನೆ ಕೇಳಿದರೆ ಸ್ನೇಹಿತರೆ, ಇವರ ತಾತ ವೀರಶರ್ಮ, ಈ ತಾತ ವೀರಶರ್ಮನ ಬಗ್ಗೆ ಮಾಹಿತಿ ನೀಡಿದ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಹೇಳ್ತೀನಿ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಟ್ಟು ಈ ಉನ್ನತ ಶಿಕ್ಷಣ ತಾತ ಕಂ ಗುರು ಅಂತಾನು ಕರಿಬಹುದು. ಹೇಳ್ರಿ, ತಾತ ಕಂ ಗುರು ಯಾರು? ವೀರಶರ್ಮ. ಹಾಗಾದ್ರೆ ಮಯೂರ ಶರ್ಮನಿಗೆ ಎಲ್ಲಿ ಒಂದು ವಿದ್ಯಾಭ್ಯಾಸ ಆಯ್ತು ಅಂತ ನೀವು ನೋಡೋದಾದ್ರೆ ಕಂಚಿಯಲ್ಲಿ, ತಮಿಳುನಾಡಿನ ಕಂಚಿಯಲ್ಲಿ. ಇವ್ರ ತಾತ ಯಾರು? ವೀರಶರ್ಮ ಕಂ ಗುರು. ಸೊ ಇವರು ಒಂದು ಇದೆಲ್ಲ ಆಯ್ತು, ವಿದ್ಯೆ ಎಲ್ಲ ಆಯ್ತು, ವಿದ್ಯಾಭ್ಯಾಸ ಕಂಚಿ. ನೋಡಿ, ಹಳೆ ಕಾಲದಲ್ಲಿ ಉನ್ನತ ಶಿಕ್ಷಣ ಕೇಂದ್ರವನ್ನ ಘಟಿಕಾ ಸ್ಥಾನ ಅಂತ ಕರಿತಾ ಇದ್ದು. ಪ್ರಾಚೀನ ಭಾರತದಲ್ಲಿ, ಪ್ರಾಚೀನ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಕೇಂದ್ರವನ್ನ ಘಟಿಕಾ ಸ್ಥಾನ ಅಂತ ಕರಿತಾ ಇದ್ದು. ಇವತ್ತು ಯೂನಿವರ್ಸಿಟಿಗಳಲ್ಲಿ ಘಟಿಕೋತ್ಸವ ಅಂತ ಒಂದು ಮಾಡ್ತಾರೆ, ನಿಮಗೆ ಗೊತ್ತಿರಬೇಕು. 2020 KS ಫಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಹೊಯ್ಸಳರ ಕಾಲದಲ್ಲಿ ಉನ್ನತ ಶಿಕ್ಷಣ ಕೇಂದ್ರಗಳನ್ನ ಏನಂತ ಕರೀತಾರೆ ಅಂತ. ಘಟಿಕಾ ಸ್ಥಾನ. ನೋಡಿ, ಇಲ್ಲೇ ಒಂದು ಪ್ರಶ್ನೆ ಬಂತು. ತಾತ ಕಂಗುರು ವೀರಶರ್ಮ. ಸೊ ಜೊತೆ ಯಾರ ಜೊತೆ ಹೋಗಿದ್ರು? ವೀರಶರ್ಮ ಜೊತೆ. ಎಲ್ಲಿಗೆ ಹೋಗಿದ್ರು ವಿದ್ಯಾಭ್ಯಾಸಕ್ಕೆ? ಕಂಚಿಗೆ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಒಮ್ಮೆ ಪಾಲಾರ್ ನದಿ ಸ್ನಾನ ಮಾಡ್ತಾ ಇದ್ರು. ಆಗ ಶಿವಸ್ಕಂದ ವರ್ಮ ಅಂತ ಪಲ್ಲವರ ಅರಸ ಅಶ್ವಮೇಧ ಯಾಗದ ತಯಾರಿಯಲ್ಲಿದ್ದ. ಈತನ ಸೈನ್ಯ ಏನ್ ಮಾಡ್ತು? ಮಡಿ ಬಟ್ಟೆಯ ಮೇಲೆ, ಮಡಿ ಬಟ್ಟೆ ಅಂದ್ರೆ ಗೊತ್ತಿರ್ಬೇಕು ನೀವು, ಬ್ರಾಹ್ಮಣರು ಸ್ವಚ್ಛಗೊಳಿಸಿದಂತ ಬಟ್ಟೆ, ಹಾದು ಹೋಗುತ್ತೆ. ಶಿವಸ್ಕಂದ ವರ್ಮನ ಸೈನ್ಯ, ಪಲ್ಲವರ ಸೈನ್ಯ ಪಾಲಾರ್ ನದಿ ದಡದಲ್ಲಿ. ಸೊ ಮಯೂರ ವರ್ಮ ಸ್ನಾನ ಮಾಡ್ಬೇಕಾದ್ರೆ ಹಾದು ಹೋಗುತ್ತೆ. ಇದರಿಂದ ಆತನಿಗೆ, ನಿಮ್ಗೆ ಗೊತ್ತು, ಬ್ರಾಹ್ಮಿಣ್ಸ್ ಅಂದ್ರೆ ಸ್ವಲ್ಪ ಅವ್ರ ಕಲ್ಚರ್ ಇರುತ್ತೆ, ಸಂಸ್ಕೃತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಯುವಕನಾದಂತ ಮಯೂರ ಶರ್ಮನಿಗೆ ರೋಷ ಬರುತ್ತೆ. ಹಾಗಾಗಿ ಆತ ಏನ್ ಮಾಡ್ತಾನೆ? ಪಲ್ಲವರ ಶಿವಸ್ಕಂದ ವರ್ಮನ ಆಸ್ಥಾನಕ್ಕೆ ಹೋಗ್ತಾನೆ. ಹೋಗಿ ನ್ಯಾಯವನ್ನ ಕೇಳ್ತಾನೆ. ಈ ರೀತಿ ನಿಮ್ ಸೈನ್ಯ ಮಾಡಿದೆ, ಕ್ಷಮೆ ಕೇಳ್ಬೇಕು ನನ್ನ ಅಂತ. ಆಗ ಈ ಶಿವಸ್ಕಂದ ಏನ್ ಮಾಡ್ತಾನೆ? ಕುತ್ಕೇಡದ ಆಚೆ ದೂಕಿಸ್ತಾನೆ. ಯಾರನ್ನ? ಮಯೂರ ಶರ್ಮನನ್ನ. ಇದರಿಂದ ಸಿಟ್ಟುಗೊಂಡಂತಹ ನಮ್ಮ ಮಯೂರ ಶರ್ಮ ಬ್ರಾಹ್ಮಣತ್ವವನ್ನ ತ್ಯಜಿಸಿ ಕ್ಷತ್ರಿಯನಾಗ್ತಾನೆ. ಬ್ರಾಹ್ಮಣತ್ವವನ್ನ ತ್ಯಜಿಸಿ ಕ್ಷತ್ರಿಯನಾಗ್ತಾನೆ. ನೋಡಿ, ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಇದೆ, ಅದ್ಭುತವಾದ ಸ್ಟೇಟ್ಮೆಂಟ್. ಯಾವ ಶಾಸನದಲ್ಲಿ ಇದೆ ಅಂತ ಕೇಳ್ತಾರೆ ಟೀಚರ್ಸ್, VAOಗಳು, FDAಗಳು. ಸ್ವಲ್ಪ ನೋಡ್ಕೊಳ್ಳಿ. ದರ್ಬೆ ಹಿಡಿಯುವ ಕೈ. ಏನ್ ಹೇಳ್ರಿ? ದರ್ಬೆ ಹಿಡಿಯುವ ಕೈ ಖಡ್ಗ ಎತ್ಕಂತು. ದರ್ಬೆ ಹಿಡಿಯುವ ಕೈ ಖಡ್ಗ ಎತ್ಕಂತು. ಮಯೂರ ವರ್ಮ ಮಯೂರ ಶರ್ಮನಾದ. ದರ್ಬೆ ಹಿಡಿಯುವ ಕೈ ಖಡ್ಗ ಎತ್ಕಂತು. ಮಯೂರ ವರ್ಮ ಮಯೂರ ಶರ್ಮನಾದ, ಬ್ರಾಹ್ಮಣ ಕ್ಷತ್ರಿಯನಾದ. ಸಾರಿ ಸ್ನೇಹಿತರೆ, ಒಂದು ಸ್ಟೇಟ್ಮೆಂಟ್ ತಪ್ಪದೆ. ದರ್ಬೆ ಹಿಡಿಯುವ ಕೈ ಖಡ್ಗ ಎತ್ಕಂತು,
ಮಯೂರ ಶರ್ಮ ಮಯೂರ ವರ್ಮನಾದ. ಇದೊಂದು ಸ್ವಲ್ಪ DTP ಮಿಸ್ಟೇಕ್ ಆಗಿದೆ. ಮಯೂರ ಶರ್ಮ ನೋಡಿ, ದರ್ಬೆ ಹಿಡಿಯುವ ಕೈ ಖಡ್ಗ ಎತ್ಕಂತು ಬ್ರಾಹ್ಮಣ ಕ್ಷತ್ರಿಯನಾದ ಮಯೂರ ಶರ್ಮ ಮಯೂರ ವರ್ಮನಾದ. ಮಯೂರ ಶರ್ಮ ಅವನ ಬಾಲ್ಯದ ಹೆಸರು, ಈತ ಮಯೂರ ಕ್ಷತ್ರಿಯನಾದ ಮೇಲೆ ಮಯೂರ ವರ್ಮ ಅಂತ ಬದಲಾಗ್ತಾನೆ. ಸ್ವಲ್ಪ DTP ಮಿಸ್ಟೇಕ್ ಇದೆ ಸ್ನೇಹಿತರೆ, ಟೈಪ್ ಮಾಡ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿಲ್ಲ. ಈ ಮಾಹಿತಿ ತಾಳಗುಂದ ಶಾಸನದಲ್ಲಿದೆ. ಎಲ್ಲಿದೆ? ತಾಳಗುಂದ ಶಾಸನದಲ್ಲಿದೆ. ಅಂದ್ರೆ ದರ್ಬೆ ಇಡುವ ಕೈ ಖಡ್ಗ ಹಿಡ್ಕಂತು ಬ್ರಾಹ್ಮಣ ಕ್ಷತ್ರಿಯನಾದ ಮಯೂರ ಶರ್ಮ ಮಯೂರ ವರ್ಮನಾದ. ಸೀದಾ ಈಗ ಇಲ್ಲಿಂದ ಹೋದ ಅಂದ್ರೆ ಶ್ರೀಶೈಲ ಪರ್ವತದ ಬಳಿಗೆ ಹೋದ. ಎಲ್ಗೋದ ಹೇಳ್ರಿ? ಶ್ರೀಶೈಲ ಪರ್ವತದ ಬಳಿಗೆ ಹೋದ. ಈತ ಎಲ್ಗೋದ? ಸೀದಾ ಶ್ರೀಶೈಲ ಪರ್ವತದ ಬಳಿಗೆ ಹೋಗಿ ಅಲ್ಲಿನ ಗುಡ್ಡಗಾಡು ಜನರನ್ನ ಸಂಘಟಿಸಿ ಒಂದು ಸೈನ್ಯ ರೆಡಿ ಮಾಡ್ಕೊಂಡ ಮಯೂರ ವರ್ಮ. ಸೊ ಅವ್ರಿಗೆ ಕೂಟ ಯುದ್ಧ ತರಬೇತಿಯನ್ನ ನೀಡಿದ. ಕೂಟ ಯುದ್ಧ ತರಬೇತಿಯನ್ನ ನೀಡಿದ. ಈಗ ನೋಡಿ, ಹಾಗಾದ್ರೆ ಮಯೂರ ವರ್ಮನಿಗೆ ಸೈನ್ಯ ಸಂಘಟನೆಗೆ ನೆರವಾದ ಜನ ಶ್ರೀಶೈಲ ಪರ್ವತದ ಗುಡ್ಡಗಾಡು ಜನ. ಹಾಗಾದ್ರೆ ಈತನ ಯುದ್ಧ ತಂತ್ರ ಕೂಟ ಯುದ್ಧ ತಂತ್ರ. ಹಾಗಾದ್ರೆ ಈತನ ಯುದ್ಧ ತಂತ್ರ ಕೂಟ ಯುದ್ಧ ತಂತ್ರ. ಸೊ ಈ ಶ್ರೀಶೈಲ ಪರ್ವತದ ಗುಡ್ಡಗಾಡು ಜನರ ಸಹಾಯದಿಂದ ಈತ ಏನ್ ಮಾಡ್ತಾನೆ? ಪಲ್ಲವರ ಗಡಿ ಭದ್ರತಾ ಪಡೆಗಳನ್ನ ನಾಶ ಮಾಡಿ ಶ್ರೀಶೈಲ ಪ್ರದೇಶವನ್ನ ಗೆಲ್ತಾನೆ. ಹಾಗಾಗಿ ಈತ ಪಲ್ಲವರಿಂದ ಗೆದ್ದ ಮೊದಲ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಶ್ರೀಶೈಲ ಪರ್ವತ. ಯಾವಾಗ ಶಿವಸ್ಕಂದ ವರ್ಮ ಅವಮಾನ ಮಾಡಿದ್ನೋ, ದರ್ಬೆ ಹಿಡಿಯೋ ಕೈ ಕತ್ತಿ ಹಿಡಿತು, ಬ್ರಾಹ್ಮಣ ಕ್ಷತ್ರಿಯನಾದ, ಮಯೂರ ಶರ್ಮ ಮಯೂರ ವರ್ಮನಾದ. ಶ್ರೀಶೈಲ ಪರ್ವತಕ್ಕೆ ಹೋಗಿ ಅಲ್ಲಿನ ಗುಡ್ಡಗಾಡು ಜನರನ್ನು ಸೇರಿಸಿ ಕೂಟ ಯುದ್ಧ ತರಬೇತಿಯನ್ನ ನೀಡಿ ಪಲ್ಲವರಿಂದ ಮೊದಲ ಪ್ರದೇಶವಾಗಿ ಶ್ರೀಶೈಲ ಪ್ರದೇಶವನ್ನ ಮಯೂರ ವರ್ಮ ಗೆದ್ದ. ಸೊ ನೆಕ್ಸ್ಟ್ ಏನ್ ಸ್ನೇಹಿತರೆ ಅಂದ್ರೆ, ಪಲ್ಲವರ ಸಾಮಂತರಾದ ಬಾಣರನ್ನು ಸೋಲಿಸಿದ. ಇದು ಯಾವ ಎಕ್ಸಾಮ್ ಅಲ್ಲೂ ಕೇಳೋ ಸಾಧ್ಯತೆ ಕಡಿಮೆ. ಟೀಚರ್ಸ್ ಅಲ್ಲಿ ಏನಾದ್ರು ಕೇಳ್ಬೋದು ಅಂತ ಇದೊಂದು ಪಾಯಿಂಟ್ ಹಾಕೊಂಡಿದೀನಿ. PC ಹುಡುಗರು ತಲೆ ಕೆಡಿಸ್ಕೋಬೇಡ್ರಿ. ಮಯೂರ ವರ್ಮನಿಂದ ಸೋತ ಪಲ್ಲವ ಅರಸ ಅಮರಾವರ್ಣದಿಂದ ಅಂದ್ರೆ ಪಶ್ಚಿಮ ಸಮುದ್ರದಿಂದ ಪ್ರೇಹಾರ್ ಅಂದ್ರೆ ಮಲಬಾರ್ ಪ್ರದೇಶವನ್ನ ಬಿಟ್ಕೊಟ್ಟು ಸ್ವತಂತ್ರ ರಾಜ ಅಂತ ಒಪ್ಕೊಂಡ. ಸ್ನೇಹಿತರೆ, ಇತ್ತೀಚೆಗೆ KEA ಈ ರೀತಿ ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಗಳನ್ನ ಒಂದೋ ಎರಡೋ ಪ್ರಶ್ನೆಗಳನ್ನ ಕೇಳುತ್ತೆ. ಅದು ಯಾವ ಚಾಪ್ಟರ್ ಅಲ್ಲಿ ಕೇಳುತ್ತೋ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹಾಗಾಗಿ ಪಲ್ಲವರು ಸೋತು, ಶಿವಸ್ಕಂದ ವರ್ಮ ಸೋತು ಕದಂಬರಿಗೆ ಅಥವಾ ಮಯೂರ ವರ್ಮನಿಗೆ ಈ ಕೆಳಗಿನ ಎಲ್ಲಿಂದ ಎಲ್ಲಿಯವರೆಗಿನ ಪ್ರದೇಶವನ್ನ ಬಿಟ್ಕೊಟ್ಟ ಅಂದ್ರೆ ಅಮರಾವರ್ಣ ಅಂದ್ರೆ ಪಶ್ಚಿಮ ಸಮುದ್ರದಿಂದ, ಪ್ರೇಹಾರ ಅಂದ್ರೆ ಮಲಪ್ರಭಾ ನದಿಯ ದಡದವರೆಗೂ ಬಿಟ್ಕೊಟ್ಟು ಸ್ವತಂತ್ರ ರಾಜ ಅಂತ ಒಪ್ಕೊಳ್ತಾನೆ. ಹಾಗಾಗಿ ಪಲ್ಲವರನ್ನ ಪ್ರತಿಭಟಿಸಿ ಕನ್ನಡದ ಮೊದಲ ಮನೆತನ ಸ್ಥಾಪನೆ ಆಗುತ್ತೆ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಆರ್ಟ್ ಅಂಡ್ ಕಲ್ಚರ್ ಇದು ಎಲ್ಲ ಎಕ್ಸಾಮ್ಗೂ ಇಂಪಾರ್ಟೆಂಟ್, ನಾಟ್ ಓನ್ಲಿ PC, PSI, FDST. ಇದ್ರ ಮೇಲೆ ಹೆಚ್ಚು ಪ್ರಶ್ನೆಗಳು ಬರೋ ಸಾಧ್ಯತೆ. ಈ ಗುಡ್ನಾಪುರ ಶಾಸನ, ಯಾವ ಶಾಸನದ ಬಗ್ಗೆ ಮಾತಾಡ್ತೀವಿ? ಗುಡ್ನಾಪುರ ಶಾಸನ. ಗುಡ್ನಾಪುರ ಶಾಸನ ಎಲ್ಲಿದೆ? ಸೊ ಗುಡ್ನಾಪುರ ಶಾಸನ ಬನವಾಸಿಯಲ್ಲಿದೆ. ಎಲ್ಲಿದೆ? ಬನವಾಸಿಯಲ್ಲಿದೆ. ಈ ಶಾಸನದಲ್ಲಿ ಏನಿದೆ? ಮಯೂರ ವರ್ಮನ ಪೂರ್ವಜರ ಬಗ್ಗೆ ಮಾಹಿತಿ ಇದೆ. ಹಾಗಾದ್ರೆ ಮಯೂರ ವರ್ಮನ ಪೂರ್ವಜರು ಯಾರು? ಬಂಧುಸೇನ. ತಂದೆ ಯಾರ ತಂದೆ? ಮಯೂರ ವರ್ಮನ ತಂದೆ ಬಂಧುಸೇನ. ತಾತ ಯಾರು? ವೀರಶರ್ಮ. ಕೇಳಿದರೆ ನಾನು ಆಗ್ಲೇ ಹೇಳಿದ್ನಲ್ಲ, KPSC ಗ್ರೂಪ್ C ಎಕ್ಸಾಮ್ ಅಲ್ಲಿ ಅವರ ತಾತ ವೀರಶರ್ಮನ ಬಗ್ಗೆ ಮಾಹಿತಿ ನೀಡಿದ ಶಾಸನ ಯಾವುದು ಅಂತ ಕೇಳಿದ್ದಾರೆ KPSC 2018ರಲ್ಲಿ. ವೀರಶರ್ಮನ ಬಗ್ಗೆ ಮಾಹಿತಿ ನೀಡಿದ ಶಾಸನ ಗುಡ್ನಾಪುರ ಶಾಸನ. ಈಗ ನೀವ್ ಹೇಳ್ಬೋದು ಗುಡ್ನಾಪುರ ಶಾಸನ. ಸೊ ಹಾಗಾದ್ರೆ ನಾನು ಆಗ್ಲೇ ಹೇಳಿದೆ, ಇವ್ರು ಯಾವ ಗೋತ್ರಕ್ಕೆ ಸೇರಿದಂತ ಬ್ರಾಹ್ಮಣರು? ಮಾನವ್ಯ ಗೋತ್ರಕ್ಕೆ ಸೇರಿದಂತ ಹಾರತಿ ಪುತ್ರ ಕುಟುಂಬಕ್ಕೆ ಸೇರಿದಂತ ಬ್ರಾಹ್ಮಣರಾಗಿರ್ತಕ್ಕಂಥದ್ದು ನೋಡ್ತೀವಿ. ಇಷ್ಟು ಮಾಹಿತಿಗಳು ಗುಡ್ನಾಪುರ ಶಾಸನದ ಬಗ್ಗೆ ಕೇಳಿದರೆ, ಸೊ ಇದಿಷ್ಟು ನೋಡ್ಕೊಂಡ್ರೆ ಎನಫ್. ನೆಕ್ಸ್ಟ್ ಚಂದ್ರವಳ್ಳಿ ಶಾಸನ ನೋಡಿ. ನಾನು ಆರ್ಟ್ ಅಂಡ್ ಕಲ್ಚರ್ನು ಇದಕ್ಕೆ ಸೇರಿಸಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. PC ದೃಷ್ಟಿ ಇರ್ಬೋದು, ಯಾವುದೇ ಎಕ್ಸಾಮ್ ಇರ್ಬೋದು, ಆರ್ಟ್ ಅಂಡ್ ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಬರ್ಸಾರ್ನ PC ಇದು ಓದ್ಬೇಕಾ, ಇದು ಓದ್ಬಾರ್ದಾ ಅಂತ ಕೇಳ್ಬೇಡ್ರಿ. PC ನವರು ಓದಿ, PSI ಅವರು ಓದಿ, FDA VA ಓದೋರು ಓದಿ, ಟೀಚರ್ಸ್ ಅಂತೂ ಮೊದ್ಲೇ ಓದಿ. ಚಿತ್ರದುರ್ಗ ಜಿಲ್ಲೆಯ ಸಮೀಪವಿರುವ ಚಂದ್ರವಳ್ಳಿ ಶಾಸನ. ಯಾಕಂದ್ರೆ ಸ್ನೇಹಿತರೆ, 1, 2, 3, 4 ಶಾಸನಗಳು 1, 2, 3, 4, 5 ಅವು ದೊರೆತಿರ್ತಕ್ಕಂಥ ಸ್ಥಳಗಳು, ಅಥವಾ ಯಾರ ಕಾಲದಲ್ಲಿ ದೊರೆತೋ ಈ ತರ ಏನೋ ಒಂದ್ ಕೇಳಿ, ಅಥವಾ ಮಾಹಿತಿ ಏನ್ ಮಾಹಿತಿ ಇತ್ತು ಅಂತ ಕೇಳಿ ಮ್ಯಾಥ್ ದಿ ಫಾಲೋಯಿಂಗ್ ಅಂತಾರೆ. ನಿಮ್ಗೆ ಒಂದು ಗೊತ್ತಿಲ್ಲ ಅಂದ್ರೂ ಕೂಡ ಕಷ್ಟ ಆಗುತ್ತೆ. ಚಂದ್ರವಳ್ಳಿ ಶಾಸನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಚಂದ್ರವಳ್ಳಿ ಎಂಬ ಸ್ಥಳದಲ್ಲಿ ದೊರೆತಿರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ. ಈ ಶಾಸನವನ್ನ ಮಯೂರ ವರ್ಮ ಕೆತ್ತಿಸ್ತಾನೆ. ಈ ಶಾಸನ ರಾಜ ಮಯೂರ ವರ್ಮ ಕೆತ್ತಿಸ್ತಾನೆ. ಇದರ ರಚನಾಕಾರ SDA ಎಕ್ಸಾಮ್ 2021 ಕೇಳಿದರೆ ಕುಪಣಚ್ಚ. ಯಾರೇಳ್ರಿ? ಕುಪಣಚ್ಚ. ಇದನ್ನ ಕೆತ್ತಿರ್ತಕ್ಕಂಥವ್ರು ಯಾರು ಅಂದ್ರೆ ಕುಪಣಚ್ಚ. 2021 SDA ಎಕ್ಸಾಮ್ ಅಲ್ಲಿ ಕೇಳಿದರೆ.
ಸೊ ಇದಾದ್ಮೇಲೆ ಏನಿದೆ ಇದರಲ್ಲಿ ಮಾಹಿತಿ ಅಂದ್ರೆ KS ಐ ಥಿಂಕ್ 2015 ಅಲ್ಲೋ ಏನೋ ಒಂದು ಕೇಳಿದರೆ, ನನ್ಗೆ ಎಕ್ಸಾಕ್ಟ್ ಇಯರ್ ಗೊತ್ತಿಲ್ಲ. KS ಅಲ್ಲಿ ಕೇಳಿದರೆ ಮಯೂರವರ್ಮನ ಚಂದ್ರವಳ್ಳಿಯಲ್ಲಿ ಕೆರೆಯೊಂದನ್ನ ನಿರ್ಮಿಸಿದನು. ಈ ಶಾಸನದಲ್ಲಿ ಯಾವ ಮಾಹಿತಿ ಕೊಡುತ್ತೆ? ಚಂದ್ರವಳ್ಳಿ ಕೆರೆಯನ್ನ ಮಯೂರವರ್ಮ ನಿರ್ಮಿಸಿದ ಮಾಹಿತಿ ಕೊಡುತ್ತೆ. ಮತ್ತು ತಾಳಗುಂದದ ಬ್ರಾಹ್ಮಣರಿಗೆ 114 ಗ್ರಾಮಗಳನ್ನ, ತಾಳಗುಂದದ ಬ್ರಾಹ್ಮಣರಿಗೆ 114 ಗ್ರಾಮಗಳನ್ನ ದಾನ, ಚಾರಿಟಿ ಕೊಟ್ಟಂತ ಮಾಹಿತಿ ಇದೆ. ಹಾಗಾಗಿ ಬ್ರಾಹ್ಮಣರಿಗೆ, ತಾಳಗುಂದದ ಬ್ರಾಹ್ಮಣರಿಗೆ ಒಂದು ಭೂದಾನವನ್ನ ನೀಡಿದಂತ ಕೀರ್ತಿ ಯಾರಿಗ್ ಸಲ್ಲುತ್ತೆ ಅಂತ ಪ್ರಶ್ನೆ ಕೇಳಿದರೆ ಮಯೂರವರ್ಮನಿಗೆ. ಸ್ನೇಹಿತರೆ, ಇದಾದ್ಮೇಲೆ ಮಯೂರವರ್ಮನ ಸಾಧನೆಗಳ ಬಗ್ಗೆ ಇದರಲ್ಲಿ ಮಾಹಿತಿ ಇರತಕ್ಕಂಥದ್ದನ್ನ ನೋಡ್ತೀವಿ. ಮಯೂರವರ್ಮನ ಸಾಧನೆಗಳ ಬಗ್ಗೆ ಇದರಲ್ಲಿ ಮಾಹಿತಿ ಇರತಕ್ಕಂಥದ್ದು ನೋಡ್ತೀವಿ. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಟೀಚರ್ ಗೀಚರ್ ಇರೋರು ನೋಡ್ಕೊಡಿ, ಇದೇನು ಪೊಲೀಸ್ನವ್ರಿಗೆ ಅಷ್ಟು ಅವಶ್ಯಕತೆ ಇಲ್ಲ. ಉತ್ತರದ ತ್ರೈಕೂಟರು, ಅಬೀರರು, ಪಾರಿಯಾತ್ರಿಕರು, ಶಕರು, ಮೌಕರಿಯರು, ದಕ್ಷಿಣದ ಪುನ್ನಾಟರು, ಪಲ್ಲವರು, ಸೇಂದ್ರಕರನ್ನು ಸೋಲಿಸಿ ಅಶ್ವಮೇಧ ಯಾಗ ಮಾಡ್ದ ಅಂತಕ್ಕಂಥ ಮಾಹಿತಿ ಇದ್ರಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಸ್ನೇಹಿತರೆ, ಅಕಸ್ಮಾತ್ ಟೀಚರ್ ಎಕ್ಸಾಮ್ ಅಲ್ಲಿ ಏನಾರ ಕೇಳ್ಬೋದು, ಇಲ್ದಿರಿ ಪಾಯಿಂಟ್ ಏನು ಇಂಪಾರ್ಟೆಂಟ್ ಅಲ್ಲ, ಡೆಪ್ತ್ ಆಗಿರ್ಲಿ ಅನ್ನೋ ಒಂದು ಕಾರಣ ಕೇಳಿದೀನಿ ಅಷ್ಟೇನೆ. PC ಹುಡುಗರೇನು ಅಷ್ಟು ತಲೆ ಕೆಡಿಸ್ಕೊಬೇಡ್ರಿ. ಮಯೂರವರ್ಮನ ಸೈನಿಕ ಸಾಧನೆಗಳ ಬಗ್ಗೆ ಮಾಹಿತಿ ನೀಡುವ ಶಾಸನ ಅಂದ್ರೆ ಚಂದ್ರವಳ್ಳಿ ಶಾಸನ ಅಂತ ಹೇಳ್ಬಿಡ್ರಿ ಅಷ್ಟೇನೆ. ಈ ಮಯೂರವರ್ಮನನ್ನ ವಿಶೇಷ ಅಂಶ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಅಂತ ಕರಿತೀವಿ. ಯಾಕಂದ್ರೆ ಕನ್ನಡದ ಮೊದಲ ಮನೆತನ ಯಾವುದು? ಬನವಾಸಿ ಕದಂಬರು. ಅದರ ಮೊದಲ ಅರಸ ಮಯೂರವರ್ಮ. ಹಾಗಾಗಿ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಅಂತ ಕರಿತೀವಿ. ನೋಡಿ, ಈ ಪ್ರಶ್ನೆ ನೋಡಿ ಸ್ನೇಹಿತರೆ, ಇದು ಗ್ರೂಪ್ C ಎಕ್ಸಾಮ್ ಅಲ್ಲಿ ಕೇಳಿದ್ರು. ವಾಕಟಕರ ದೊರೆ ವಿಂಧ್ಯಸೇನ ಅಂತಿದ್ದ ಸ್ಥಾಪಕ ಕೇಳಿದರೆ. ವಾಕಟಕರ ಸ್ಥಾಪಕ ಯಾರು ಅಂತ 2023 ಕೇಳಿದರೆ. ವಿಂಧ್ಯಸೇನ ವಾಕಟಕರ ಸ್ಥಾಪಕ ಯಾರು ಅಂತ ಕೇಳಿದರೆ. ನೋಡಿ ಸ್ನೇಹಿತರೆ, ವಾಕಟಕರ ಚಾಪ್ಟರ್ ನೀವು ಓದದೇ ಇದ್ರು ಕೂಡ ನಿಮ್ಗೆ ಇಲ್ಲಿ ಸಿಕ್ಕೋಗುತ್ತೆ ವಾಕಟಕರ ಮನೆತನದ ಸ್ಥಾಪಕ ಯಾರು ಅಂತ. 2023 24 KPSC ಕೇಳಿದ್ರು. ಹಾಗಾಗಿ ನಾನು 8ನೇ ಎಡಿಷನ್ ಅಲ್ಲಿ ವಾಕಟಕರು ಅಂತಕ್ಕಂಥ ಒಂದು ಚಾಪ್ಟರ್ ಅನ್ನ ಅಪ್ಡೇಟ್ ಮಾಡಿ ಬರ್ದಿದ್ದೀನಿ. ಐ ಥಿಂಕ್ 6-7 ಅದಿಲ್ಲ. ಇಲ್ಲಿಂದ ಸೋತಂತ ಕದಂಬರಸ ಯಾರು? ವಾಕಟಕರಿಂದ ಸೋತಂತ ಕದಂಬರಸ ಯಾರು ಅಂತ ಪ್ರಶ್ನೆ ಕೇಳಿದ್ರು. ಬಹಳ ಹಿಂದೆ ಕಂಗವರ್ಮ. ಮಯೂರವರ್ಮನ ನಂತರ ಅಧಿಕಾರಕ್ಕೆ ಬಂದ ಕಂಗವರ್ಮ ವಾಕಟಕರ ದೊರೆ ವಿಂಧ್ಯಸೇನನಿಂದ ಸೋಲ್ತಾನೆ. ವಾಕಟಕ ಮನೆತನದ ಸ್ಥಾಪಕ ವಿಂಧ್ಯಸೇನ. ಇವೆರಡೂ ಕೂಡ ಎಕ್ಸಾಮ್ ಪ್ರಶ್ನೆ ಆಗಿವೆ ಸ್ನೇಹಿತರೆ. ನೆಕ್ಸ್ಟ್ ಯಾರು? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಕಾಕುತ್ಸವರ್ಮ. PC2 KAS ವೆರಿ ಇಂಪಾರ್ಟೆಂಟ್ ಪರ್ಸನ್. ಕದಂಬರ ಪ್ರಸಿದ್ಧ ಅರಸ ಯಾರು ಅಂದ್ರೆ ಮಯೂರವರ್ಮ ಅಲ್ಲ, ಕಾಕುತ್ಸವರ್ಮ. ಈತನ ಬಿರುದುಗಳು ಎಕ್ಸಾಮ್ ಅಲ್ಲಿ PC2 KS ಕೇಳಿದರೆ ಕದಂಬ ಕುಟುಂಬ ಕುಲಭೂಷಣ ಯಾರು ಅಂದ್ರೆ ನೀವು ಮಯೂರವರ್ಮ ಬರಿಬಾರ್ದು, ಕಾಕುತ್ಸವರ್ಮನ್ ಬರಿಬೇಕು. ಕೀರ್ತಿ ಸೂರ್ಯ ಕದಂಬ ಕುಟುಂಬ ಕುಲಭೂಷಣ ಕೀರ್ತಿ ಸೂರ್ಯನ ಬಿರುದಿತ್ತು. ಈತ ವೈವಾಹಿಕ ಸಂಬಂಧಗಳ ಮೂಲಕ ಸಾಮ್ರಾಜ್ಯವನ್ನ ಭದ್ರಗೊಳಿಸ್ತಾನೆ ಯುದ್ಧಕ್ಕಿಂತ. ಹಂಗಾರೆ ಯಾರ್ಯಾರಿಗೆ ತನ್ನ ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿದ್ದ ಅಂದ್ರೆ ಮಗಳಾದ ಅಜ್ಜಿತ ಭಟ್ಟಾರಿಕೆಯನ್ನ ಇದು ಕೇಳಿದರೆ ಎಕ್ಸಾಮ್ ಅಲ್ಲಿ. ವಾಕಟಕರ ನರೇಂದ್ರ ಸೇನನಿಗೆ ಕೊಡ್ತಾರೆ, ಮತ್ತೊಬ್ಬ ಮಗಳನ್ನ ಗುಪ್ತರಿಗೆ ಕೊಡ್ತಾರೆ. ನೋಡಿ, ಕದಂಬರಿಗೂ ಮತ್ತು ಈ ಕೆಳಗಿನ ಯಾವ ಭಾರತದ ಮನೆತನಗಳೊಂದಿಗೆ ವೈವಾಹಿಕ ಸಂಬಂಧ ಇತ್ತು ಅಂತ ಕೇಳ ಸಾಧ್ಯತೆ ಇದೆ? ವಾಕಟಕರು, ಗುಪ್ತರು. ನೆಕ್ಸ್ಟ್, ಇನ್ನೊಬ್ಬ ಮಗಳಾದ ಲಕ್ಷ್ಮಿಯನ್ನ ಅಲೂಪರಿಗೆ, ದಕ್ಷಿಣ ಕನ್ನಡದಲ್ಲಿ ಬರುತ್ತೆ ಮನೆತನ. ಮ್ಯಾಥಿ ಫಾಲೋಯಿಂಗ್ ಕೇಳಿದ್ರು, ಎಲ್ಲಿ ಬರುತ್ತೆ ಮನೆತನ ಅಂತ? ದಕ್ಷಿಣ ಕನ್ನಡದಲ್ಲಿ ಬರುತ್ತೆ. ಅಲೂಪ ವಂಶದ ಪಶುಪತಿಗೆ ವಿವಾಹ ಮಾಡಿಸಿದಾನೆ. ತನ್ನ ಮತ್ತೊಬ್ಬ ಮಗಳನ್ನ ಗಂಗರ 3ನೇ ಮಾಧವನಿಗೆ ಕೊಟ್ಟು ಮದ್ವೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾದ್ರೆ ವಾಕಟಕರು, ಗುಪ್ತರು, ಅಲೂಪರು ಮತ್ತು ಗಂಗರೊಂದಿಗೆ ಕದಂಬರ ವೈವಾಹಿಕ ಸಂಬಂಧ ಇತ್ತು. ಇದನ್ನೇ 1 ಸರಿ 2 ಸರಿ 3 ಸರಿ 4 ಸರಿ ಅಂತ ಕೇಳ್ಬಿಡ್ತಾರೆ. ಡೆಪ್ತ್ ಆಗಿ ಅಂತ ಕೇಳ್ತಿರಲ್ಲ, ಈ ತರದ್ನೇ ಕೇಳೋದು. ಪಾಪ ನೀವು ಇದನ್ನ ಅಬ್ಸರ್ವ್ ಮಾಡಿರಲ್ಲ ಅಷ್ಟೇನೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, PC2 ಆಲ್ ಎಕ್ಸಾಮ್. ನಾನು ವೆರಿ ಇಂಪಾರ್ಟೆಂಟ್ ಅಂದ್ರೆ ಅದು PC ಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ ಅಂತ. ಟೀಚರ್ ಪರ್ಟಿಕ್ಯುಲರ್ ಇದ್ರೆ ನಾನು ಹೇಳ್ತೀನಿ, ಇದು ಟೀಚರ್ ಸ್ವಲ್ಪ ಗಮನ ಕೊಡಿ ಅಂತ. ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯ ಶಿವಮೊಗ್ಗದ ತಾಳಗುಂದದ ಪ್ರಣವೇಶ್ವರ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಹಾಗಾದ್ರೆ ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯ ಅಂದ್ರೆ ಯಾವ್ದು ಬರಿಬಹುದು? ಪ್ರಣವೇಶ್ವರ ದೇವಾಲಯ. ಪ್ರಣವೇಶ್ವರ ಟೆಂಪಲ್ ಎಲ್ಲಿದೆ ಅಂತ ಕೇಳಿರೆ ಶಿವಮೊಗ್ಗದಲ್ಲಿದೆ. ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿರೆ, ಸೊ ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿರೆ ನೀವ್ ಯಾರ ಕಾಲಕ್ಕೆ ಬರೀತೀರಿ? ಸೊ ಇದು ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿರೆ, ಸೊ ಬನವಾಸಿ ಕದಂಬರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬನವಾಸಿ ಕದಂಬರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿ ಕೆರೆಯೊಂದನ್ನ, ಹಾಗಾದ್ರೆ ತಾಳಗುಂದದ ಕೆರೆಯನ್ನ ನಿರ್ಮಿಸಿದವರು ಯಾರು ಅಂತ ಕೇಳಿದ್ರೆ ಸೊ ಕಾಕುತ್ಸವರ್ಮ. ಅರ್ಥ ಆಯ್ತಾ? ಸೊ ಇದಾದ್ಮೇಲೆ ಅಲ್ಮಿಡಿ ಶಾಸನ. ನೆಕ್ಸ್ಟ್ ಯಾವ್ದು ಸ್ನೇಹಿತರೆ? ಅಲ್ಮಿಡಿ ಶಾಸನ. ಹಾಗಾದ್ರೆ ಅಲ್ಮಿಡಿ ಶಾಸನ ಯಾರಿಂದ ರಚಿತ ಆಗಿದೆ ಅಂತ ಕೇಳಿದ್ರೆ ಕಾಕುತ್ಸವರ್ಮನಿಂದ. ಯಾರ ಕಾಲಕ್ಕೆ ಸೇರಿದೆ ಅಲ್ಮಿಡಿ ಶಾಸನ?
ಕಾಕುತ್ಸವರ್ಮನಿಗೆ. ಸೊ ಸ್ನೇಹಿತರೆ, ಇದು ಕನ್ನಡದಲ್ಲಿ ದೊರೆತ ಪ್ರಥಮ ಶಾಸನವಾಗಿದೆ. ಕನ್ನಡದ ಪ್ರಥಮ ಶಾಸನ ಅಂತ ಈಗಲೂ ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ನೋಡ್ತಾ ಹೋಗ್ತೀವಿ. ತಾಳಗುಂದ ಶಾಸನವನ್ನ ಯಾವುದು ಅಲ್ಮಿಡಿ ಶಾಸನವನ್ನ ಕನ್ನಡದ ಪ್ರಥಮ ಶಾಸನ ಅಂತ ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇತ್ತೀಚೆಗೆ ಪ್ರಜಾವಾಣಿ ಪೇಪರ್ ಅಲ್ಲಿ ಒಂದು 2023 ಒಂದು ಆರ್ಟಿಕಲ್ ಬಂತು. ತಾಳಗುಂದ ಶಾಂತಿವರ್ಮನ ತಾಳಗುಂದ ಶಾಸನದಲ್ಲಿ ಕನ್ನಡದ ಅತಿ ಹೆಚ್ಚು ಪದಗಳು ಕಂಡು ಬಂದಿದ್ದು ಅದು ಅಲ್ಮಿಡಿ ಶಾಸನಕ್ಕಿಂತ ಹಳೆಯ ಕಾಲಕ್ಕೆ ಸೇರಿದೆ. ಹಾಗಾಗಿ ತಾಳಗುಂದ ಶಾಸನ ಕನ್ನಡದ ಮೊದಲ ಶಾಸನ ಅಂತ ಆರ್ಟಿಕಲ್ ಬಂದಿತ್ತು. ಬಟ್ ಟಿಲ್ ಟುಡೇ ಮೊನ್ನೆ ಒಂದು ಎಕ್ಸಾಂಪಲ್ ಪ್ರಶ್ನೆ ಕೇಳಿದಾಗ್ಲೂ ಕೂಡ ಕನ್ನಡದಲ್ಲಿ ದೊರೆತ ಪ್ರಥಮ ಶಾಸನ ಯಾವುದು ಅಂದ್ರೆ ಅಲ್ಮಿಡಿ ಶಾಸನವೇ ಉತ್ತರ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಹಾಗಾಗಿ ಸ್ನೇಹಿತರೆ, ಇದಾದ್ಮೇಲೆ ಇದೆಲ್ಲಿದೆ ಹಾಗಾದ್ರೆ ಅಲ್ಮಿಡಿ ಗ್ರಾಮ ಎಲ್ಲಿದೆ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆತಿದೆ. ಇದನ್ನ ಸಂಶೋಧಿಸಿದವರು ಯಾರು? MH ಕೃಷ್ಣ. ಇದನ್ನ ಸಂಶೋಧಿಸಿದವರು ಯಾರು ಹೇಳ್ರಿ? MH ಕೃಷ್ಣ. ಇದು ಏನ್ ಮಾಹಿತಿ ಕೊಡುತ್ತೆ ಅಂದ್ರೆ ಕದಂಬರ ಮೂಲ ಹಾಗೂ ಕಾಕುತ್ಸವರ್ಮನ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ. ನೆಕ್ಸ್ಟ್, ನಿಮ್ಗೆ ತುಂಬಾ ಎಕ್ಸಾಮ್ ಕೇಳಿದರೆ ಅಲ್ಮಿಡಿ ಶಾಸನ ಎಷ್ಟು ಸಾಲುಗಳಿಂದ ಕೂಡಿದೆ ಅಂತ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 16 ಸಾಲುಗಳಿಂದ ಕೂಡಿದೆ. ಮತ್ತೆ ಇದೊಂದು ಎಂತ ಶಾಸನ ಅಂದ್ರೆ ದಾನ ಶಾಸನ, ಚಾರಿಟಿ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ದಾನ ಶಾಸನ, ನೆರಿದಬಾಳೆ ಗ್ರಾಮವನ್ನ ದಾನವಾಗಿ ನೀಡಿದಂತ ಮಾಹಿತಿ ಇದರಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಆರ್ಟ್ ಅಂಡ್ ಕಲ್ಚರ್ ಸ್ನೇಹಿತರೆ, ಒಂದು ಶಾಸನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವಿಚಾರಗಳನ್ನ ನೋಡ್ಬೇಕಾಗುತ್ತೆ. ನೋಡಿ, ಇಲ್ಲಿ ಹೇಳಿದ್ರಿ, ಇದು ಟೀಚರ್ಸು ಸ್ವಲ್ಪ ಇದೇನು ಪೊಲೀಸ್ನವ್ರೇನ್ ಬೇಡ. ಪಲ್ಲವರು ಕೇಕೆಯ ರಾಜರೊಂದಿಗೆ ಹೋರಾಡಿ ಗೆದ್ದ ವಿಜಯ ಅರಸ ಎಂಬಾತನಿಗೆ ನರಿದವಾಳೆ ಎಂಬಾತನಿಗೆ ಪ್ರಾಂತ್ಯಾಧಿಕಾರಿಯಾಗಿ ಮೃಗೇಶನು ಅಲ್ಮಿಡಿ ಗ್ರಾಮವನ್ನ ಉಂಬಳಿಯಾಗಿ ಬಿಟ್ಟುಕೊಟ್ಟ ಮಾಹಿತಿ ಇದೆ. ಅಷ್ಟೇ, ಇನ್ನೇನಿಲ್ಲ. ಅದನ್ನೇ ದಾನಶಾಸನ ಅಂತ ಕರಿತೀವಿ. ಉಂಬಳಿ ಅಂದ್ರೆ ದಾನ ಅಂತ. ಟೀಚರ್ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹಾಕಿದ್ದೀನಿ ಅಷ್ಟೇನೆ. ವಿಶೇಷಾಂಶಗಳು ಏನು? ವಿಶೇಷಾಂಶಗಳು, ಕಾಕುತ್ಸವರ್ಮನಿಗೆ ಶಾಂತಿವರ್ಮ ಕೃಷ್ಣವರ್ಮ ಅಂತ 2 ಮಕ್ಳಿದ್ರು. ಕಾಕುತ್ಸವರ್ಮ ಏನ್ ಮಾಡ್ದ? ಇವರಿಬ್ರು ನಡುವೆ ಒಂದು ಒಡಕುಂಟಾಯ್ತು. ಏನಾಯ್ತು ಅಂದ್ರೆ ಬನವಾಸಿ ಶಾಖೆಗೆ ಶಾಂತಿವರ್ಮನ ತನ್ನ ಬದುಕಿದ್ದಾಗಲೇ ನೇಮಿಸ್ಬಿಟ್ಟ ಶಾಂತಿವರ್ಮನ. ಇದರಿಂದ ಸಿಟ್ಟಿಗೆದ್ದಂತ ಇನ್ನೊಬ್ಬ ಅವ್ರ ಮಗ ತ್ರಿಪರ್ವತ ಶಾಖೆಗೆ ಹೋಗಿ ಕೃಷ್ಣವರ್ಮ ಅಂತ ತ್ರಿಪರ್ವತ ಕದಂಬ ಶಾಖೆಯನ್ನ ಸ್ಥಾಪನೆ ಮಾಡ್ದ. ಕಾಕುತ್ಸವರ್ಮನ ನಂತರ 2 ಭಾಗ ಆಯ್ತು. ಒಂದು ಬನವಾಸಿ ಕದಂಬ ಶಾಖೆ ಶಾಂತಿವರ್ಮನ ನೇತೃತ್ವದಲ್ಲಿ, ಇನ್ನೊಂದು ತ್ರಿಪರ್ವತ ಕದಂಬ ಶಾಖೆ ಕೃಷ್ಣವರ್ಮನ ನೇತೃತ್ವದಲ್ಲಾಯ್ತು. ಇದೇನ್ PC ಬೇಕಾಗಲ್ಲ, ಟೀಚರ್ಗಳು ಕೇಸೆಟ್ಟು ನೆಟ್ಟು ಬರೆಯೋರು ಸ್ವಲ್ಪ ನೋಡ್ಕೊಳ್ರಿ. ಇದಾದ್ಮೇಲೆ ತಾಳಗುಂದ ಶಾಸನ. ಯಾವ ಶಾಸನ ಹೇಳ್ರಿ? ತಾಳಗುಂದ ಶಾಸನ. ಈ ಶಾಸನ ಯಾರ ಕಾಲಕ್ಕೆ ಸಂಬಂಧಿಸಿದೆ ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಶಾಂತಿವರ್ಮನ ಕಾಲಕ್ಕೆ ಸಂಬಂಧಿಸಿದೆ. ತಾಳಗುಂದ ಶಾಸನ ಯಾರ ಕಾಲದಲ್ಲಿ ರಚನೆ ಆಗಿದ್ದು ಅಂದ್ರೆ ಶಾಂತಿವರ್ಮ. ಈಗ ಚಂದ್ರವಳ್ಳಿ ಶಾಸನ ಮಯೂರವರ್ಮ, ಅಲ್ಮಿಡಿ ಶಾಸನ ಕಾಕುತ್ಸವರ್ಮ, ತಾಳಗುಂದ ಶಾಸನ ಶಾಂತಿವರ್ಮ. ಇದನ್ನೇ ಸರಿಯಾದ ಜೋಡಿ ತಪ್ಪಾದ ಜೋಡಿ ಹೊಂದಿಸಿ ಬರೀರಿ ಅಂತ ಕೇಳ್ಬೋದು. ಶಿವಮೊಗ್ಗ ಜಿಲ್ಲೆಯ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿದೆ. ಎಲ್ಲಿದೆ ನೋಡಿ? ಚಂದ್ರವಳ್ಳಿ ಶಾಸನ ಚಿತ್ರದುರ್ಗದಲ್ಲಿ, ಅಲ್ಮಿಡಿ ಶಾಸನ ಹಾಸನದಲ್ಲಿ, ತಾಳಗುಂದ ಶಾಸನ ಶಿವಮೊಗ್ಗದಲ್ಲಿ. ಇದನ್ನೇ ಒಂದು ಪ್ರಶ್ನೆ ಮಾಡ್ಬಿಡ್ತಾನೆ. ಇದನ್ನೇ ಡೆಪ್ತು ಅಂತಾರೆ ನಮ್ಮ ಹುಡುಗರು. ಸೊ ಇಲ್ಲಿ ಬಹಳ ಮುಖ್ಯವಾಗಿರೋದು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಅಂತೀವಿ. ಯಾವುದೇ ಡೌಟ್ ಇಲ್ಲ ಇದ್ರ ಬಗ್ಗೆ. ಇದು ಕನ್ನಡದ ಮೊದಲ ಶಾಸನ ಅಂತ ಕೂಡ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಸೊ ಕರ್ನಾಟಕದ ಮೊದಲ ಸಂಸ್ಕೃತ ಇನ್ಸ್ಕ್ರಿಪ್ಷನ್ ಯಾವುದು ಅಂದ್ರೆ ತಾಳಗುಂದ ಶಾಸನ. ಭಾರತದ ಮೊದಲ ತಾಮ್ರ ಶಾಸನ ಯಾವುದು? ಕಮೆಂಟ್ ಮಾಡಿ. ಭಾರತದ ಮೊದಲ ತಾಮ್ರ ಶಾಸನ ಯಾವುದು? ನೀವು ಕಮೆಂಟ್ ಮಾಡಿ. ಅರ್ಥ ಆಯ್ತಾ? ಸೊ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಭಾರತದ ಮೊದಲ ಸಂಸ್ಕೃತ ಶಾಸನ ಯಾವುದು? ನೀವು ಕಮೆಂಟ್ ಮಾಡಿ. ಇದನ್ನ ರಚಿಸಿದವರು ಯಾರು ಅಂತ ಕೇಳ ಸಾಧ್ಯತೆ ಇರುತ್ತೆ. ಕವಿ ಕುಬ್ಜ. ಶಾಂತಿವರ್ಮನ್ ಕಾಲದಲ್ಲಿ ಇದರ ಲೇಖಕ ಕವಿ ಕುಬ್ಜ. ಈ ತರದವನ್ನ ಎಕ್ಸಾಮ್ ಅಲ್ಲಿ ಹೈಲೈಟ್ ಮಾಡ್ತಾರೆ, PC ಎಕ್ಸಾಮ್ ಅಲ್ಲಿ. ಯಾಕಂದ್ರೆ ತಾಳಗುಂದ ಶಾಸನ ಕೊಟ್ಟು ಅದ್ರ ಬಗ್ಗೆ 4 ಪಾಯಿಂಟ್ ಕೊಟ್ಟು 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆ ಸರಿ. ಪಾಪ ನೀವು ತಾಳಗುಂದ ಶಾಸನ ಶಿವಮೊಗ್ಗದಲ್ಲಿದೆ, ಶಾಂತಿವರ್ಮ ಕೆತ್ತೋಸ್ತಾ, ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ, ಇಷ್ಟು ಕಂಟೆಂಟ್ ನೋಡ್ಕೊಂಡಿರ್ತೀರಾ. ಇನ್ನು ಡೀಪ್ ಆಗಿ ಹೋಗುತ್ತೆ. ಕದಂಬರು ಬ್ರಾಹ್ಮಣರಾಗಿದ್ದು ಮಾನವ್ಯ ಗೋತ್ರಕ್ಕೆ ಸೇರಿದ ಆರತಿ ಪುತ್ರರೆಂದು ಬಣ್ಣಿಸಿದೆ. ಹಾಗಾದ್ರೆ ಯಾವ ಶಾಸನಗಳಲ್ಲಿ ಈ ಮಾಹಿತಿ ಕಂಡು ಬಂದಿದೆ? ಎ ಗುಡ್ನಾಪುರ ಶಾಸನ, ಬಿ ತಾಳಗುಂದ ಶಾಸನ. ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, AB ಸರಿಯಾಗಿದೆ, AB ತಪ್ಪಾಗಿದೆ ಅಂತ ಕೇಳ್ತಾನೆ. ಅವಾಗ ಏನ್ ಮಾಡ್ತೀರಿ ಹೇಳ್ರಿ? AB ಸರಿನಾ, AB ತಪ್ಪ, ಈ ತರ ಕೇಳ್ತಾನೆ. ನಾನೀಗಾಗಲೇ ಹೇಳಿದೆ ಗುಡ್ನಾಪುರ ಶಾಸನದಲ್ಲೂ ಈ ಮಾಹಿತಿ ಇದೆ, ತಾಳಗುಂದ ಶಾಸನದಲ್ಲೂ ಈ ಮಾಹಿತಿ ಇದೆ. therefore ರೈಟ್ ಆನ್ಸರ್ ಇಸ್ AB ಸರಿಯಾಗಿದೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ನಿಮಗೆ ತಲೆ ಓಡಬೇಕು ಅಂದ್ರೆ ನೀವು ಅಷ್ಟು ರಿವಿಷನ್ ಮಾಡಿರ್ಬೇಕು, ಬರೀ ಓದಿದ್ರೆ ಸಾಲಲ್ಲ. ನೆಕ್ಸ್ಟ್, ಇದು ಕದಂಬ ಸಾಮ್ರಾಜ್ಯ ಸ್ಥಾಪನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದಂತ ಶಾಸನ. ಕಾಕುತ್ಸವರ್ಮನನ್ನ ಕದಂಬ ಕುಟುಂಬ ಕುಲಭೂಷಣ ಎಂದು ವರ್ಣಿಸಿದ ಶಾಸನ ಯಾವುದು ಅಂತ 2017 KS ಅಲ್ಲಿ ಕೇಳಿದರೆ. ಸೊ ಯಾವ ಶಾಸನ ಅಂದ್ರೆ
ಅದು ಇದೇ ತಾಳಗುಂದ ಶಾಸನ. ಕಾಕುತ್ಸವರ್ಮನನ್ನ ಕದಂಬ ಕುಟುಂಬ ಕುಲಭೂಷಣ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ನಾನೇನು ಅದು ಇದು ಮೋಟಿವೇಶನ್ ಎಲ್ಲ ಜಾಸ್ತಿ ಮಾಡಕ್ ಹೋಗಲ್ಲ, ಯಾಕಂದ್ರೆ ಕಂಟೆಂಟೇ ವಿಪರೀತ ಇರೋದ್ರಿಂದ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಇದೇ 1 hour ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಳಿ. ನನ್ನ ಮೋಟಿವೇಶನ್ ನಿಮ್ಗೆ ಜಾಸ್ತಿ ಹೊತ್ತು ನಿಲ್ಲಲ್ಲ, ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಳಿ. ನೋಡಿ, ನಾನು ಯಾವುದೇ ಆಪ್ ಮೂಲಕ ಈ ಇತಿಹಾಸವನ್ನ ಪಾಠ ಮಾಡಿ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ನನ್ನ ಪ್ರಯತ್ನ ನಾನು ಉಚಿತವಾಗಿ ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲ ಸರ್ ನೀವು ಮಾಡ್ತಾ ಇರೋದೇನು ಅಂತ ಚೆನ್ನಾಗಿಲ್ಲ ಅನ್ಸಿದ್ರೆ ದಯಮಾಡಿ ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತಾ, ಯೂಸ್ ಆಗೋರ್ಗಾಗ್ಲಿ. ನನ್ನ ಒಂದು ಆಸೆ ಏನು ಅಂದ್ರೆ, ದುಡ್ಡಿರೋರು ಪರ್ಚೇಸ್ ಮಾಡ್ತೀರಾ, ದುಡ್ಡಿಲ್ದೇ ಇರೋರ್ಗೆ ಒಂದು ಆಸೆ ಇರುತ್ತೆ. ಅಥವಾ ಹಳ್ಳಿಲಿ ಯಾವುದೋ ಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಮಗು ಅವ್ರ ತಂದೆ ಓದಕ್ ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ ಇವತ್ತು ನೆಟ್ ಈಸಿಯಾಗಿ ಸಿಗೋದ್ರಿಂದ, ಯೂಟ್ಯೂಬ್ ಈಸಿಯಾಗಿ ಸಿಗೋದ್ರಿಂದ, ಕರ್ನಾಟಕ ಇತಿಹಾಸ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವುದೋ ಒಂದು ಮಗು ಹಳ್ಳಿ ಮೂಲೆಯಲ್ಲಿ ಕೂತ್ಕೊಂಡು ನೋಡಿದ್ರೆ ನನಗೆ ಅಷ್ಟೇ ಸಾಕು. ನಾವು ಮಾಡಿದಂತ ಕೆಲಸ 100 ಜನಕ್ಕೆ ಮೆಚ್ಚುಗೆ ಆಗೋ ಬದಲು ಒಬ್ರಿಗೆ ಮೆಚ್ಚುಗೆ ಆದ್ರೂ ನಂಗೆ ಅದೇ ಸಂತೋಷ ಅಂತ ಹೇಳ್ತಾ, ಸೊ ಇಲ್ಲಿ ನಿಮ್ಮ ಅನುಕಂಪ ಗಿಡ್ಸೋದು ನನ್ನ ಮುಖ್ಯ ಉದ್ದೇಶ ಅಲ್ಲ. ನನ್ನ ಒಂದು ಸಾಕಷ್ಟು ಹೇಳ್ತೀರಾ ಸರ್ ಡೈಲಿ ಕ್ಲಾಸ್ ಮಾಡಿ ಅಂತ, ನನಗೆ ನಂದೇ ಆದಂತ ಬಿಜಿ ಶೆಡ್ಯೂಲ್ ಇದೆ. ಸೊ ಆ ಶೆಡ್ಯೂಲ್ ಅಲ್ಲಿ ನಾನು ಕ್ಲಾಸ್ ಮಾಡೋದು ತುಂಬಾ ಕಷ್ಟ ಸಾಧ್ಯ, ದಿನಾ ಕ್ಲಾಸ್ ಮಾಡೋದು ತುಂಬಾ ಕಷ್ಟ ಸಾಧ್ಯ. ಅದಕ್ಕೆ ನಾನು ನಿಮ್ಗೆ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ಅಟ್ಲೀಸ್ಟ್ ಮಿನಿಮಮ್ ವಾರಕ್ಕೆ 2 ಕ್ಲಾಸ್ ಅಂತೂ ಗ್ಯಾರಂಟಿ ಮಾಡ್ಕೊಡ್ತೀನಿ. ಇನ್ನೂ ಹೆಚ್ಚಾದ್ರಂತೂ ಹೆಚ್ಚು ಮಾಡ್ಕೊಡುವಂತಹ ಪ್ರಯತ್ನವನ್ನ ಖಂಡಿತವಾಗಿ ನಾನು ಮಾಡ್ತೀನಿ. ನಾವು ಈಗಾಗಲೇ ನಿಮ್ಮಗಳ ಆಶೀರ್ವಾದದಿಂದ ಜೀವನ ಕಟ್ಕೊಂಡಿದೀವಿ. ನಮ್ಮಿಂದ ನಿಮ್ಗೆ ಏನೋ ಒಂದು ಅತ್ಯಲ್ಪ ಉಪಯೋಗವಾಗಿ ನೀವು ಜೀವನ ಕಟ್ಕೊಳಕ್ ನಾವು ಒಂದು ಸಾಸಿವೆ ಕಾಳ್ತಾರ ಶ್ರೀರಾಮನಿಗೆ ಅಳಿಲು ಸೇವೆ ಮಾಡಿರ್ತಾರ ನಮ್ದೇನಾದ್ರು ಸೇವೆ ಇದ್ರೆ ನಮ್ಗೆ ಅದೇ ಸಂತೋಷ ಅಂತ ಹೇಳ್ತಾ, ಸ್ನೇಹಿತರೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ. ಚೆನ್ನಾಗಿದ್ರೆ ಮೆಚ್ಚುಗೆಯನ್ನು ಸೂಚಿಸಿ, ಚೆನ್ನಾಗಿಲ್ಲ ಅಂದ್ರೆ ಸಜೆಷನ್ ಕೊಡಿ. ಇನ್ನೂ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ, ಸೊ ಮುಂದಿನ ವ್ಯಕ್ತಿಗೆ ನೋಡೋಣ. ಮೃಗೇಶ ವರ್ಮ. ಎಲ್ಲ ಡೆಪ್ತು ಏನ್ ಗೊತ್ತಾ, ಕದಂಬರು ಅಂದ್ರೆ ಬರೀ ಕಾಕುತ್ಸವರ್ಮ ಮಯೂರವರ್ಮನ್ ನೋಡ್ಕೊಂಡಿರ್ತೀರಾ. ಇತ್ತೀಚೆಗೆ ಎಕ್ಸಾಂಪಲ್ ಪ್ರಶ್ನೆಗಳು ಏನಾಗಿವೆ ಅಂದ್ರೆ ಇನ್ನೂ ಡೆಪ್ತ್ ಆಗಿ ಕೇಳ್ತಾನೆ. ಶಾಂತಿವರ್ಮನ ಮಗ, ಈತ ಯಾರ ಮಗ? ಶಾಂತಿವರ್ಮನ ಮಗ. ಗಂಗರು ಪಲ್ಲವರೊಂದಿಗೆ ಹೋರಾಡಿದರು. ಇವೆಲ್ಲ ಏನ್ ಕೇಳೋ ಸಾಧ್ಯತೆ ಇಲ್ಲ, ಇರ್ಲಿ ಅಂತ ಹಾಕ್ಬಿಟ್ಟಿದೀನಿ. ಯಾಕಂದ್ರೆ ಸರ್ಪ್ರೈಸ್ ಆಗಿ 4 ಸ್ಟೇಟ್ಮೆಂಟ್ ಕೊಟ್ಟಾಗ ಬಂದ್ಬಿಡ್ತದೆ ಅಂತ. ಸೊ ಇಲ್ಲಿ ನೋಡಿ, ಇವನ್ಗೆ ಬಿರುದುಗಳು ಕೇಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಪ್ರಳಯಾಂತಕ, ಪರಮ ಬ್ರಾಹ್ಮಣ, ಗಂಗಕುಲ ಧ್ವಂಸ, ಪಲ್ಲವ ಪ್ರಲಮಾನೀಲ ಎಂಬ ಬಿರುದನ್ನ ಹೊಂದಿದ್ದನು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ನಿಮ್ಗೆ ಕಾಕುತ್ಸವರ್ಮನ್ ಬಿರುದು ನೋಡ್ಕೊಂಡು ಚೆನ್ನಾಗಿ ಹೋಗಿರ್ತೀರ. ನಮ್ PC ಹುಡುಗರು ಇಷ್ಟೋದಿರ್ ಸಾಕು ಅಂತ ನಾವು ತಲೆ ಕೆಡಿಸ್ಬಿಟ್ಟಿರ್ತೀವಿ. ಬಟ್ ಆತ ಏನ್ ಮಾಡ್ತಾನೆ, KE ಎಸ್ಪೆಷಲಿ KE ಇತ್ತೀಚೆಗೆ ಕೇಳೋ ಪೇಪರ್ ಅಲ್ಲಿ ಪಕ್ಕದಾಗಿರೋ ಮೃಗೇಶ್ ವರ್ಮನ್ ಬಿರುದ ಹಾಕ್ತಾಗ ನೀವು ತಡ್ಕಾಡ್ಬಿಟ್ಟು ಈಚೆಗೆ ಬತ್ತಿರೋ ಪೇಪರ್ ಕಷ್ಟ ಇತ್ತು ಅಂತ. ಮೃಗೇಶ್ ವರ್ಮ ಪ್ರಳಯಾಂತಕ, ಪರಮ ಬ್ರಾಹ್ಮಣ, ಗಂಗಕುಲ ಧ್ವಂಸ, ಪಲ್ಲವ ಪ್ರಮಾಣ ಲೀಲ ಎಂಬ ಬಿರುದನ್ನ ಹೊಂದಿದ್ದ. ಈತ KKಯ ಮನೆತನದ ಪ್ರಭಾವತಿ ಗುಪ್ತಳನ್ನ ವಿವಾಹವಾಗಿದ್ದ. ಟೀಚರ್ಸು KPSC ಎಕ್ಸಾಮ್ ಬರೆಯೋ ಹುಡುಗರು ಇದನ್ನ ನೋಡ್ಕೊಳ್ರಪ್ಪ. KKಯ ಮನೆತನದ ಪ್ರಭಾವತಿ ಗುಪ್ತಳನ್ನ ವಿವಾಹವಾಗಿದ್ದ. KPSC ಪ್ಲಸ್ ಟೀಚರ್ಸ್ ಎಕ್ಸಾಮ್ ಹುಡುಗರು ಇದನ್ನ ನೋಡ್ಕೊಳ್ರಿ. ಈತ ಪಲಾಶಿಕವನ್ನ 2ನೇ ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ಹಾಗಾಗಿ ಕದಂಬರ 2ನೇ ರಾಜಧಾನಿ ಯಾವುದು? ಟೆಕ್ನಿಕ್ ಪ್ರಶ್ನೆ. ಮೋಸ್ಟ್ಲಿ PC ರೇಂಜ್ ಕೇಳಲ್ಲ ಅಂತೀನಿ, ಕೇಳಿದ್ರೆ ಸರ್ಪ್ರೈಸ್ ಏನಲ್ಲ, ಕೇಳೋ ಚಾನ್ಸಸ್ ಇದೆ. ಬಟ್ ಟೀಚರ್ಗಂತೂ ಸರ್ಪ್ರೈಸ್ ಆಗಿ ಇದನ್ನ ಕೇಳ್ತಾನೆ. ಯಾಕಂದ್ರೆ ಬನವಾಸಿ, ಕದಂಬರ ರಾಜಧಾನಿ ಯಾವ್ದು ಅಂದ್ರೆ ಬನವಾಸಿ. ಈ ಹುಟ್ಟಿರೋ ಮಗ ಕೂಡ ಹೇಳ್ಬಿಡ್ತದೆ. ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬೇಕು ಅಂದ್ರೆ ಕದಂಬರ 2ನೇ ರಾಜಧಾನಿ ಯಾವುದು ಅಂತ ಕೇಳುತ್ತಾನೆ. ಅವಾಗ ಏನ್ ಮಾಡ್ತೀರಾ ಹೇಳ್ರಿ? ಪೇಪರ್ ಟಫ್ ಇತ್ತು, ಇದು ಯಾವ ಬುಕ್ ಅಲ್ಲೂ ಇರ್ಲಿಲ್ಲ ಅಂತ ಎದ್ಬಿಟ್ಟು ಬರ್ತೀರಾ. ಈ ಚಗಡಿಗೆ ಬಂದು ನೀವು ಓದಿರೋ ಬುಕ್ ಅಲ್ಲೇ ಇರುತ್ತೆ, ಗಮನ ಕೊಟ್ಟಿರಲ್ಲ. ಪಲಾಶಿಕ. ಆದ್ರೆ ಪಲಾಶಿಕ ಪ್ರಸ್ತುತದ ಹೆಸರೇನು ಅಂತ ಕೇಳ್ತಾನೆ. ಈ PC ಇಂಥ ಕ್ವಶನ್ ಜಾಸ್ತಿ ಕೇಳ್ತಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಅಲಸಿ. ಹಾಗಾಗಿ ಕದಂಬರ 2ನೇ ರಾಜಧಾನಿ ಯಾವುದು ಅಂದ್ರೆ ಪಲಾಶಿಕ ಅಂತನಾದ್ರು ಕೊಡ್ಬೋದು, ಅಲಸಿ ಅಂತನಾದ್ರು ಕೊಡ್ಬೋದು. ಮೆಂಟಲಿ ಪ್ರಿಪೇರ್ ಇರ್ರಿ. ಇದು ಕದಂಬರ 2ನೇ ರಾಜಧಾನಿ ಮೃಗೇಶ ವರ್ಮ ಮಾಡ್ಕೊಂಡಿದ್ದು. ಬೆಳಗಾವಿಯ ಪ್ರಾಚೀನ ಹೆಸರೇನು ಅಂತ ಕೇಳ ಸಾಧ್ಯ ಇರುತ್ತೆ. ವೇಣೂರು. ಮೃಗೇಶ ವರ್ಮನ ಅಂತ ಶಿವಮಾಂದಾಂತಿ ವರ್ಮ ಅಧಿಕಾರಕ್ಕೆ ಬಂದ. ಟೀಚರ್ಸ್ ಎಕ್ಸಾಮ್ ಅಲ್ಲಿ ಈ ತರ ಚಿಕ್ಕ ರಾಜರುಗಳನ್ನ ಕಾಲಾನುಕ್ರಮ ಬಟ್ ಇನ್ನೆಲ್ಲೂ ಕೇಳಲ್ಲ ಬ್ರದರ್. ಕಾಲಾನುಕ್ರಮದಲ್ಲಿ ಈ ರೀತಿಯಾದಂತ ಹೆಸರುಗಳು ಬರ್ತವೆ. ನಾನು ಕದಂಬರ ಬಗ್ಗೆ ಬರ್ತವೆ ಅಂತ ಹೇಳಿಲ್ಲ. KPSC ಗ್ರೂಪ್ C 2016 ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಆರಂ ಶಾ, ಬಹರಂ ಶಾ, ರತ್ನುದ್ದೀನ್, ಫಿರೋಜ್ ಶಾ, ಅಲ್ಲಾವುದ್ದೀನ್, ಮಸೂದ್ ಶಾ ಕಾಲಾನುಕ್ರಮದಲ್ಲಿ ಬರೀರಿ ಅಂತ. ಹುಡುಗರು ಈಚೆ ದಡ್ ಬಂದು ಫೋನ್ ಮಾಡ್ತವೆ, ಸಾರ್ ಎಲ್ಲಿ ಸಾರ್ ಇವರು ಅಂತ. ಬಟ್ ನಾನು 2016 ಮಿಡವಲ್ ಹಿಸ್ಟ್ರಿ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ದೆ. ನಮ್ಮ ಹುಡುಗರು ಬರ್ದಿದ್ರು. ನೀವು ನಂಬ್ತಿರೋ ಬಿಡ್ತೀರೋ, 2016 ಬ್ಯಾಚ್ ಅಲ್ಲಿ ಯಾರನ್ನ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇದ್ರೆ ಕೇಳಿ ನೋಡ್ರಿ. ಬಹುತೇಕ ನನ್ನ ಸ್ಟೂಡೆಂಟ್ಸ್ ಅಂತೂ ಗ್ಯಾರಂಟಿ ಇರ್ತಾರೆ. 8 ಪ್ರಶ್ನೆಗಳು ಮಿಡವಲ್ ಹಿಸ್ಟ್ರಿ ಮೇಲೆ ಕೇಳ್ಬಿಟ್ಟಿದ್ರು. ಅಲ್ಲಿವರೆಗೂ ಯಾರು ಮಿಡವಲ್ ಹಿಸ್ಟ್ರಿನ ಓದ್ತಾನೆ ಇರಲಿಲ್ಲ, ಯಾಕಂದ್ರೆ ಪ್ರಶ್ನೆ ಕೇಳಲ್ಲ ಅಂತ. 8 ಪ್ರಶ್ನೆ ಕೇಳಿದ್ರು. ತೆಗೆದು ನೋಡ್ರಿ ನೀವು ಆ ಪೇಪರ್ನ. ಹುಡುಗರಿಗೆ ಈಗ ಅವ್ರಿಗೆ ಆರಂ ಶಾ, ಬಹರಂ ಶಾ, ರತ್ನುದ್ದೀನ್, ಫಿರೋಜ್. ಈಗ ನಿಮ್ಗೆ ಕಾಕುತ್ಸವರ್ಮ, ಮಯೂರವರ್ಮ, ಶಾಂತಿವರ್ಮ ಅಂತ ಕೊಟ್ರೆ ಬರೀತೀರಾ. ಮೃಗೇಶ ವರ್ಮ, ರವಿ ವರ್ಮ, ಶಿವಮಾಂದಾಂತಿ ವರ್ಮ ಅಂತ ಕೊಟ್ರೆ ಇವ್ರು ಎಲ್ಲಿ ಬರ್ತಾರೆ ಅಂತ ಓದಿರ್ತೀರಿ ಹೇಳ್ರಿ.
ಅದು ಗುಲಾಮಿ ಸಂತತಿಲಿ ಬರೋದು. ಬೇಕಾದ್ರೆ ಮಿಡವಲ್ ಹಿಸ್ಟ್ರಿ ಸಪರೇಟ್, ಇದು ಕರ್ನಾಟಕ ಹಿಸ್ಟ್ರಿ ಮುಗಿದ್ಮೇಲೆ ಮಾಡ್ಕೊಡ್ತೀನಿ. ಮೃಗೇಶ್ ವರ್ಮನ ನಂತರ ಶಿವ ಮಾಂದಾಂತಿ ವರ್ಮ ಅಧಿಕಾರಕ್ಕೆ ಬರ್ತಾನೆ. ಇದು PC ಕೇಳಲ್ಲ, ಟೀಚರ್ಸ್ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆಗಳು ಹೆಚ್ಚಿರ್ತವೆ, ಅಥವಾ KPSC ಕೇಳಬಹುದು. ನೆಕ್ಸ್ಟ್ ರವಿ ವರ್ಮ. ಇವರೆಲ್ಲ ಏನ್ ಎಕ್ಸಾಮ್ ಅಲ್ಲಿ ಅಷ್ಟಾಗಿ ಬರಲ್ಲ ಬ್ರದರ್, ಡೆಪ್ತ್ ಆಗಿ ಹೇಳ್ಬೇಕು ಅನ್ನೋ ಕಾರಣ ಕೇಳ್ತಾ ಇದೀನಿ. ಪಲ್ಲವರ ದಂಡನಾಯಕ ದಂಡೇಶನನ್ನ ಸೋಲಿಸ್ತಾನೆ. ಆಲ್ಮೋಸ್ಟ್ ಕದಂಬರು ಪಲ್ಲವರ ಜೊತೆಗೆ ಹೋರಾಟ ಮಾಡಿದ್ದೆ ಜಾಸ್ತಿ. ಕದಂಬರ ಸಮಕಾಲೀನ ಮನೆತನ ಅದು ಪಲ್ಲವರು, ನಿಮಗೆ ನೆನಪಿರ್ಲಿ. ಆಲಸಿಯ ಜೊತೆಗೆ ಈತ ಉಚ್ಚಂಗಿಯನ್ನು ಕೂಡ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ, ಉಪರಾಜಧಾನಿಯನ್ನಾಗಿ. ಉಚ್ಚಂಗಿ ಬಳ್ಳಾರಿಲಿದೆ. ಈಗ ಬನವಾಸಿ, ಆಲಸಿ, ಉಚ್ಚಂಗಿ. ಓಕೆ, ನೆನ್ಪಿಟ್ಕೊಳ್ಳಿ, ಉಚ್ಚಂಗಿಯ ಶಾಖೆ ಅಂತಾನೆ ಕರಿತೀವಿ. ಈ ರವಿವರ್ಮನ್ ಬಗ್ಗೆ ಏನ್ ಬರಬಹುದು ಅಂತ ನಾನ್ ನಿರೀಕ್ಷೆ ಮಾಡ್ತೀನಿ, ಎಸ್ಪೆಷಲಿ ಟೀಚರ್ಸ್ ಎಕ್ಸಾಮ್ ಅಲ್ಲಿ. ಪೊಲೀಸ್ನವ್ರು ಬಿಟ್ಬಿಡಿ, ತಲೆ ಕೆಡಿಸ್ಕೊಬೇಡಿ. ಬಿಟ್ಬಿಡಿ ಅಂದ್ರೆ ಒಂದ್ಸಲಿ ಕೇಳಿಸ್ಕೊಳ್ರಿ, ಅಕಸ್ಮಾತ್ ಬಂದ್ರೆ ನೀವು ಬರಿಬಹುದು, ಆಮೇಲೆ ಬಿಟ್ಬಿಡಿ ಅಂದ್ರೆ ವಿಡಿಯೋ ಫಾರ್ವರ್ಡ್ ಮಾಡ್ಬೇಡ್ರಿ. ರಾಣಿ ಸತಿ ಪದ್ಧತಿ, ಇವನ ರಾಣಿ ಸತಿ ಪದ್ಧತಿ, ಸತಿ ಸಂಗಮನ ಪದ್ಧತಿ ಅನುಸರಿಸಿದಳು ಅಂತಕ್ಕಂಥ ಮಾಹಿತಿ ಕೆಲವು ಕಡೆ ಕಂಡು ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಯಾವ ಬನವಾಸಿ ಕದಂಬನ ರಾಣಿ ಸತಿ ಪದ್ಧತಿಯನ್ನು ಅನುಸರಿಸಿದ್ಲು ಅಂತ ಕೇಳಿದ್ರೆ ರವಿವರ್ಮನ ರಾಣಿ. ಅಥವಾ ಸೋಷಿಯಲ್ ಲೈಫ್ ಅಲ್ಲಿ ಏನಾದ್ರು ಕೇಳಿದ್ರೆ ಸತಿ ಪದ್ಧತಿ ಇವ್ರಿಗೆ ಗೊತ್ತಿತ್ತಾ ಗೊತ್ತಿಲ್ವಾ ಅಂದ್ರೆ ಗೊತ್ತಿತ್ತು ಅಂತ ನೀವು ಬರಿಬೇಕಾಗುತ್ತೆ. ಇದನ್ನೇ ಬ್ರದರ್ ನೀವು ಡೆಪ್ತು ಅನ್ನೋದು. ನೀವು ಈ ತರ ಸ್ಮಾಲ್ ಮೈನ್ಯೂಟ್ ಅಂಶಗಳನ್ನ ಗಮನಿಸಿರಲ್ಲ. ಹಾಗಾಗಿ ನನ್ನ ಪ್ರಯತ್ನವನ್ನ ನೀವು ಗುರುತಿಸ್ತೀರಾ ಅಂತ ಹೇಳ್ತಾ, ನೆಕ್ಸ್ಟ್ ಹರಿವರ್ಮನ ನಂತರ ತ್ರಿಪರ್ವತ ಕದಂಬ ಶಾಖೆಯನ್ನ, ಸೊ ಎರಡನೇ ಕೃಷ್ಣವರ್ಮ ಏನ್ ಮಾಡ್ತಾನೆ, ಹರಿವರ್ಮನನ್ನ ಸೋಲಿಸಿ ವಶಪಡಿಸ್ಕೊಂತಾನೆ. ಮತ್ತೆ ಬನವಾಸಿ ಕದಂಬರು ಏನ್ ಎರಡು ಶಾಖೆ ಆಗಿತ್ತಲ್ಲ, ಬನವಾಸಿ ತ್ರಿಪರ್ವತ ಅಂತ ಒಂದುಗೂಡ್ತಾರೆ. ಹರಿವರ್ಮನನ್ನ ಸೋಲಿಸಿ ಎರಡನೇ ಕೃಷ್ಣವರ್ಮ ಸೊ ಬನವಾಸಿ ಕದಂಬರ ಶಾಖೆಯನ್ನು ಒಗ್ಗೂಡಿಸ್ತಾರೆ. ಸೊ ಈ ತ್ರಿಪರ್ವತ ಕದಂಬ ಶಾಖೆಯರು ಅಲ್ಲೇನಾರ ಕೇಳಿದ್ರೆ ಯಾರ್ಯಾರು ಆಳ್ವಿಕೆ ಮಾಡಿರೋ ಅಂತ, ಪ್ರಾರಂಭಿಸಿದವನು ಕಾಕುತ್ಸವರ್ಮ ಅಲ್ಲ ಬ್ರದರ್, ಇದೊಂದು ಚೂರು ತಪ್ಪಾಗಿದ್ದು, ನಾನು ಆಗ್ಲೇ ಹೇಳಿದ್ನಲ್ಲ, ಕೃಷ್ಣವರ್ಮ. ಕಾಕುತ್ಸವರ್ಮನ ಮಗ ಕೃಷ್ಣವರ್ಮ, ಸಾರಿ ತಪ್ಪೇನಾಗಿಲ್ಲ, ಸರಿಗದೆ. ಕಾಕುತ್ಸವರ್ಮನ ಮಗ ಅಂದ್ರೆ ಶಾಂತಿವರ್ಮನ ಸಹೋದರ ಕೃಷ್ಣವರ್ಮ ಸ್ಥಾಪಿಸಿರ್ತಕ್ಕಂಥದ್ದು ನೋಡ್ತೀವಿ. ಈ ತ್ರಿಪರ್ವತ ಶಾಖೆನ ಯಾರು ಆಳಿರು ಇದನ್ನೇನ್ ಕೇಳಲ್ಲ ಬ್ರದರ್. ಪೊಲೀಸು PSI ಹುಡುಗರು ನೋಡ್ಲೇಬೇಡ್ರಿ, ಸ್ವಲ್ಪ ಟೀಚರ್ ಹುಡುಗರು ನೋಡ್ಲಿ ಅಂತ ವಿಡಿಯೋ ಮಾಡಿದ್ದೀನಿ. ಯಾಕಂದ್ರೆ ಸರ್ HSTR GPSTR ವಿಡಿಯೋ ಮಾಡ್ಕೊಡಿ ಸರ್ ಅಂತಾರೆ. ನಾನು ತಿರ್ಗಾ ಪೊಲೀಸ್ಗೊಂದು HSTRಗೊಂದು ಅಂತ ಎರಡೆರಡು ಸರಿ ಮಾಡೋದ್ ಕಷ್ಟ ಅಂತ ಹೇಳಿ ಬೋತ್ ಎರಡನ್ನೂ ಹೇಳ್ತಾ ಇದ್ದೀನಿ. ವಿಷ್ಣುವರ್ಮ ಮತ್ತು ಸಿಂಹವರ್ಮ ಆಳ್ವಿಕೆ ಮಾಡ್ತಾರೆ. ಎರಡನೇ ಕೃಷ್ಣವರ್ಮ ಹರಿವರ್ಮನನ್ನ ಸೋಲಿಸಿ ಇದನ್ನ ಒಂದುಗೂಡಿಸ್ತಾನೆ. ಈಗ ಆಲ್ರೆಡಿ ನಾವು ಮಾತಾಡ್ದೋ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬಳ್ಳಾರಿಯ ನಳರು, ದಕ್ಷಿಣ ಕನ್ನಡದ ಅಳುಪರು, ಕೊಂಕಣದ ಮೌರ್ಯರನ್ನ ಸೋಲಿಸಿ ರಾಜ್ಯ ವಿಸ್ತರಣೆ ಮಾಡ್ತಾನೆ. ಸೊ ಇದು ಅಷ್ಟೇ, ಟೀಚರ್ಗೆ ಪೊಲೀಸ್ ಹುಡುಗರು ತಲೆ ಕೆಡಿಸ್ಕೊಂಡ್ಬಿಡ್ರಿ. ನೋಡಿ ಈ ಪಾಯಿಂಟ್, ಈಗ ಪೊಲೀಸ್ ಹುಡುಗರು ನೆನ್ಪಿಡ್ಬೇಕಾದಂತ ಅತಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ನಾನು ಪೊಲೀಸ್ ಅವ್ರು ನೆನ್ಪಿಡಿ ಅಂದ್ರೆ ಎಲ್ಲರಿಗೂ ಇಂಪಾರ್ಟೆಂಟ್ ಅದು, HSTR ಸ್ಕಿಪ್ ಮಾಡಂಗಿಲ್ಲ. ಪೊಲೀಸ್ ಹುಡುಗರೇ ಅದನ್ನ ನೆನ್ಪಿಡ್ಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀ ಎಲ್ಲ ಹುಡುಗರಿಗೂ ಇಂಪಾರ್ಟೆಂಟ್ ಅಂತ. ಬಾದಾಮಿ ಚಾಳುಕ್ಯರ 1ನೇ ಪುಲಕೇಶಿ ಈ ಮನೆತನದ 2ನೇ ಕೃಷ್ಣವರ್ಮನನ್ನ ಸೋಲಿಸಿ ಬನವಾಸಿ ಕದಂಬರನ್ನ ಮೂಲೆ ಗುಂಪು ಮಾಡ್ತಾನೆ. ಹಾಗಾಗಿ ಬನವಾಸಿ ಕದಂಬರ ಅಂತ್ಯಕ್ಕೆ ಕಾರಣ ಯಾರು ಅಂದ್ರೆ ಬಾದಾಮಿ ಚಾಳುಕ್ಯರು. ವೆರಿ ಇಂಪಾರ್ಟೆಂಟ್. 1ನೇ ಪುಲಕೇಶಿ ರಾಜ ಯಾರು ಅಂತ ಕೇಳಿದ್ರೆ 1ನೇ ಪುಲಕೇಶಿ. ಸೊ ಹಾಗಾಗಿ ಬನವಾಸಿ ಕದಂಬರ ಪ್ರಸಿದ್ಧ ಕೊನೆಯ ಅರಸ ಯಾರು ಅಂದ್ರೆ 2ನೇ ಕೃಷ್ಣವರ್ಮ. ಆಮೇಲೆ ಅವನ ಮಗ ಅಜವರ್ಮ, ಭೋಗಿವರ್ಮ ಆಳ್ವಿಕೆ ಮಾಡಿರು ಅಂತ ಹೇಳ್ತಾರೆ, ಬಟ್ ಹೆಚ್ಚಿನ ಮಾಹಿತಿ ಇಲ್ಲ. ಟೀಚರ್ ಎಕ್ಸಾಮ್ ಹುಡುಗರು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ರಿ. ಇಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಎಲ್ಲ ಯಾರು ಕೂಡ ಬನವಾಸಿ ಕದಂಬರ ಕೊನೆಯ ದೊರೆ ಯಾರು ಅಂದ್ರೆ 2ನೇ ಕೃಷ್ಣವರ್ಮ. ಬನವಾಸಿ ಕದಂಬರ ಅಂತ್ಯಕ್ಕೆ ಕಾರಣ ಯಾರು ಅಂದ್ರೆ ಬಾದಾಮಿ ಚಾಳುಕ್ಯರು. ಸ್ನೇಹಿತರೆ, ಇವರ ಆಡಳಿತ ವ್ಯವಸ್ಥೆಯನ್ನು ನೋಡೋದಾದ್ರೆ ಇದು PC ಎಕ್ಸಾಮ್ ಅಲ್ಲೇ ಕೇಳಿದ್ರು ಸ್ನೇಹಿತರೆ. ಐ ಥಿಂಕ್ ಯಾವ PC ಅಂತ ನಂಗೆ ಗೊತ್ತಿಲ್ಲ, PCನೋ KPSCನೋ 2023 ಕೇಳಿದ್ರು. ಇವರ ಆಡಳಿತ ಭಾಷೆ ಯಾವುದು? ಎಲ್ಲ ಕನ್ನಡ ಅಂತ ಬರೆದು ಬಂದವ್ರೆ. ಯಾಕಂದ್ರೆ ಕನ್ನಡದ ಮೊದಲ ಮನೆತನ ಅಂತ ನಾನು ಹೇಳಿರ್ತೀನಲ್ಲ. ನೋ 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಅಲ್ಲೇ ಇತ್ತಿದು. ಇದೇನೋ ಅದ್ಭುತವಾದಂತ ವಿಚಾರ ಅಂತ ಏನಲ್ಲ. ಪ್ರಾಕೃತ ಭಾಷೆ ಇವರ ಆಡಳಿತ ಭಾಷೆ. ತದನಂತರದಲ್ಲಿ ಸಂಸ್ಕೃತನೂ ಕೂಡ ಕೆಲ ಕಾಲ ಇವರ ಆಡಳಿತ ಭಾಷೆ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಕದಂಬರ ಆಡಳಿತ ಭಾಷೆ ಮೊದಲು ಪ್ರಾಕೃತ, ನಂತರ ಸಂಸ್ಕೃತ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಶಾಸನಗಳಲ್ಲಿ ಕದಂಬ ದೊರೆಗಳನ್ನ ಮಹಾರಾಜ, ಧರ್ಮ ಮಹಾರಾಜ ಅಂತ ಕರಿತಾ ಇದ್ರು. ಇದು ಅಸಿಸ್ಟೆಂಟ್ ಪ್ರೊಫೆಸರ್ 2023 21 ಟೋಟಲ್ ಆಯ್ತಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್. ಧರ್ಮ ಮಹಾರಾಜ ಎಂಬ ಬಿರುದುಗಳನ್ನ ಮೊದಲು ಹೊಂದಿದ ರಾಜಮನೆತನ ಯಾವುದು ಅಂತ ಕೇಳಿದ್ರು. ಅಸ್ಯೂಮ್ ಮಾಡ್ತೀರಾ ನೀವು ಇದನ್ನ? KPSCಗೆ ಏನಾರ ಕೇಳಬಾರ್ದು ಅಂತ ಐತಾ? ಟೀಚರ್ಸ್ ಎಕ್ಸಾಮ್ ಅಲ್ಲಿ ಏನಾರ ಕೇಳಬಾರ್ದು ಅಂತ ಐತಾ? ಇದನ್ನ PCಗೆ ಕಾಪಿ ಪೇಸ್ಟ್ ಮಾಡಬಾರ್ದು ಅಂತ ಐತಾ? ಧರ್ಮ ಮಹಾರಾಜ ಎಂಬ ಬಿರುದನ್ನ ಹೊಂದಿದ ಕನ್ನಡದ ಮೊದಲ ಮನೆತನ ಯಾವುದು ಅಂತ ಕೇಳಿದ್ರು. ಬೇಕಾದ್ರೆ ನೀವು ಲಾಸ್ಟ್ ಟೈಮ್ ಆದಂತ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪೇಪರ್ನ ತೆಗೆದು ನೋಡ್ರಿ. ಮಹಾರಾಜ, ಧರ್ಮ ಮಹಾರಾಜ ಅಂತ ಫಸ್ಟ್ ಟೈಟ್ಲ್ ಇದ್ದಿದ್ದು ಕದಂಬರಿಗೆ. ಇವರು ಹಿರಿಯರಿಂದ ಸಲಹೆ ಪಡಿತಾ ಇದ್ರು ಆಡಳಿತದಲ್ಲಿ. ಈಗಲೂ ಇದೊಂದು ಪದ್ಧತಿ, ಎಲ್ಲ ನಮ್ಮ ಇಂಡಿಯನ್ ಕಲ್ಚರ್. ಏನನ್ನ ಬೇಕಾದ್ರೆ ದೊಡ್ಡವ್ರನ್ನ ಕೇಳ್ತೀವಿ, ಸರಿ ಇದನ್ನ ಮಾಡಿದ್ರೆ ಸರಿನಾ ತಪ್ಪ ಅಂತ. ಹಾಗಾಗಿ ವೃದ್ಧೋಪದೇಶ ಗ್ರಾಹಿ ಅಂತ ಕರಿತಾ ಇದ್ರು ಇದನ್ನ. ನಿಮಗೆ ಕಾನ್ಸೆಪ್ಟ್ಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ ಅಂತ ಹಾಕಿದ್ದೀನಿ ಸ್ನೇಹಿತರೆ. ಇದುವರೆಗೂ ಕೇಳಿಲ್ಲ, ಕೇಳಬಹುದು ಅಂತಕ್ಕಂಥ ನನ್ನ ಅನಿಸಿಕೆ. ಇವರಿಗೆ ಆಡಳಿತದಲ್ಲಿ ಸಲಹೆ ಸಹಕಾರ ನೀಡಲು ಐವರ ಅಂದ್ರೆ 5 ಜನ ಮಂತ್ರಿಮಂಡಲ ಇತ್ತು. ಯಾರ್ಯಾರು ಅಂದ್ರೆ ಇಲ್ಲಿ ನೋಡಿ, ಮನವೆರ್ಗಡೆ ಅರಮನೆಯ ಪಾರುಪತ್ಯಗಾರ ಅಂದ್ರೆ ಖಜಾಂಚಿ. ಟೀಚರ್ ಹುಡುಗರು ನೋಡ್ಕೊಳ್ಳಿಪ್ಪ. ಪ್ರಮುಖ ಪಾಲ
ರಾಜನ ವೀಳೈದವನು ಲೆಕ್ಕಪತ್ರಾಧಿಕಾರಿ. KPSC ಹುಡುಗರು ನೋಡ್ಕೊಳ್ಳಿಯಪ್ಪ, ಆಮೇಲೆ ಬರೀ ಟೀಚರ್ ನೋಡ್ಕೊಂಡು ಸುಮ್ಮನೆ ಕೂತೀರಾ. KPSC ಇಂದ ಇಂಥವೇ ಜಾಸ್ತಿ ಕೇಳೋದು. ತಂತ್ರಪಾಲ ವಿದೇಶಾಂಗ ವ್ಯವಹಾರ. ಸಭಾ ಕಾರ್ಯ ಸಚಿವ ಮಂತ್ರಿಮಂಡಲದ ಪ್ರಧಾನ ಕಾರ್ಯದರ್ಶಿ. ಸೊ ಇಲ್ಲಿ ನೋಡಿ, ರಹಸ್ಯಾಧಿಕೃತ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅಂದ್ರೆ ರಾಜನ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಕಂಟೆಂಟ್ ಏನಾದ್ರು ಮಿಸ್ ಆದ್ರೆ ಸ್ನೇಹಿತರೆ, ಒಂದೊಂದು ಸಲ ಪಾಠ ಮಾಡೋ ಅಥವಾ ಟೈಪಿಂಗ್ ವಿಚಾರದಲ್ಲಿ ಮಿಸ್ ಆಗಿದ್ರೆ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಇರುತ್ತೆ. ದಯಮಾಡಿ ಅದೇ ಪುಸ್ತಕವನ್ನ ಆಧರಿಸಿನೇ ನಾನು ಪಾಠ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಇದನ್ನೇನು ನೋಟ್ಸ್ ಬರ್ಕೋಣ ಅವಶ್ಯಕತೆ ಇಲ್ಲ. ಇದ್ರ ಜೊತೆಗೆ ಒಂದು ಸ್ಪರ್ಧಾ ಇತಿಹಾಸ ಪುಸ್ತಕ ಇಟ್ಕೊಂಡ್ಬಿಡ್ರಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡಿದ್ ನೋಡ್ರಿ, ಪುಸ್ತಕ ಓದ್ಕೊಳ್ರಿ. ರಹಸ್ಯಾಧಿಕೃತ ಎಂಬುವವನು ರಾಜನ ಆಪ್ತ ಕಾರ್ಯದರ್ಶಿಯಾಗಿದ್ದ. ಅಂದ್ರೆ ರಾಜನ ಆಪ್ತ ಕಾರ್ಯದರ್ಶಿನ ಏನಂತೀವಿ? ರಹಸ್ಯಾಧಿಕೃತ. ಸರ್ವ ಕಾರ್ಯಕರ್ತ ಅಂದ್ರೆ ಪ್ರಧಾನ ಆಡಳಿತಗಾರ. ಕದಂಬರ ರಾಜ್ಯದಲ್ಲಿ ಮಂಡಲ ಅಥವಾ ದೇಶಗಳೆಂಬ ಪ್ರಾಂತ್ಯಗಳಾಗಿ ವಿಭಾಗಿಸಲಾಗಿತ್ತು. ಇವರ ಪ್ರಾಂತ್ಯಗಳನ್ನ ಏನಂತ ಕರಿತೀವಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಮಂಡಲ ಅಥವಾ ದೇಶ ಅಂತ ಕರಿತೀವಿ. ಈ ತರದ್ದು ಕೇಳ್ತಾರೆ. ನಂತರ ನಾಡು, ವಿಷಯ, ಕಂಪಣ, ಗ್ರಾಮ. ಐ ಥಿಂಕ್ 2012 ಅಥವಾ 2010 KS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕದಂಬರ ಕಾಲದ ಆಡಳಿತ ಘಟಕಗಳನ್ನ ಕ್ರಮಾನುಗತಿಯಲ್ಲಿ ಬರೀರಿ ಅಂತ. ನೋಡಿ, ನಾಡು, ನಾಡು, ವಿಷಯ, ವಿಷಯ, ಕಂಪಣ, ಕಂಪಣ, ಗ್ರಾಮ, ಗ್ರಾಮ. ನೆನ್ಪಿಟ್ಕೊಳ್ರಿ, ನಾಡು, ವಿಷಯ, ಕಂಪಣ, ಗ್ರಾಮ. ಇದನ್ನ ಏನ್ ಮಾಡ್ತಾರೆ ಗೊತ್ತಾ? ವಿಷಯ, ನಾಡು, ಕಂಪಣ, ಗ್ರಾಮ. ಕಂಪಣ, ವಿಷಯ, ನಾಡು, ಗ್ರಾಮ. ವಿಷಯ, ಕಂಪಣ, ನಾಡು, ಗ್ರಾಮ. ನಾಡು, ವಿಷಯ, ಕಂಪಣ, ಗ್ರಾಮ ಕೊಡ್ತಾರೆ. ನೀವು ಲಾಸ್ಟ್ ಗ್ರಾಮ ಕೊನೆಗಿರ್ತದೆ ಅಂತ ನೋಡ್ರೆ 4 ಆಪ್ಷನ್ ಅಲ್ಲೂ ಕೊನೆಗಿರ್ತದೆ. ಈ ತರ ಎಲ್ಲ ಗೆಸ್ ಮಾಡಿ ಬರೆಯಕ್ಕಾಗಲ್ಲ. ಅದಕ್ಕೆ ಚೆನ್ನಾಗಿ ನೆನ್ಪಿಟ್ಕೊಂಡ್ರಿ. KS ಅಲ್ಲಿ ಆಲ್ರೆಡಿ ಕೇಳಿದಾನೆ. ಇದು PC to DC ವೆರಿ ಇಂಪಾರ್ಟೆಂಟ್. ನಾಡು, ವಿಷಯ, ಕಂಪಣ, ಗ್ರಾಮ ಅಂತ 4 ಭಾಗಗಳಾಗಿ ವಿಂಗಡಿಸಿದ್ರು. ಇವರ ಸಾಮ್ರಾಜ್ಯವನ್ನ 4 ಪ್ರಾಂತ್ಯ ಮಾಡಿದ್ರು. ಯಾವ್ಯಾವ ಅಂದ್ರೆ ಬನವಾಸಿ, ಶ್ರೀಪರ್ವತ, ಅಲಸಿ, ಉಚ್ಚಂಗಿ. ಇವರ 4 ಪ್ರಮುಖ ಪ್ರಾಂತ್ಯಗಳು: ಬನವಾಸಿ, ಶ್ರೀಪರ್ವತ, ಅಲಸಿ, ಉಚ್ಚಂಗಿ. ನೆಕ್ಸ್ಟ್, ಕದಂಬರ ಕಾಲದಲ್ಲಿ ಜಿಲ್ಲೆಯ ಆಡಳಿತವನ್ನು ನೋಡಿಕೊಳ್ತಕ್ಕಂಥ ಅಧಿಕಾರಿಯನ್ನ ಮನ್ನೆಯ ಅಂತೀವಿ. KPSC ನವರು ಈ ತರ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾರೆ. ಮನ್ನೆಯ ಅಂತ ಕರಿತೀವಿ. ಮೊನ್ನೆ ನಮ್ಮ ಇದು ಬಿ ಗ್ರೂಪ್ ಆಫೀಸರ್ ಆಯ್ತಲ್ಲ ಎಕ್ಸಾಮ್, ಬಿ ಗ್ರೂಪ್ ಆಫೀಸರ್ ಎಕ್ಸಾಮ್ ಆಯ್ತಲ್ಲ ಫೆಬ್ರವರಿ ತಿಂಗಳಲ್ಲಿ. ಇದೆ 2026 25ರಲ್ಲಿ ಅನ್ಕಂತೀನಿ. ಫೆಬ್ರವರಿ ತಿಂಗಳಲ್ಲಿ ಒಂದು ಬಿ ಗ್ರೂಪ್ ಆಫೀಸರ್ ಆಯ್ತು 2025ರಲ್ಲಿ. ಅವಾಗ ಕೇಳಿದ್ರು ಏನಂತ ಅಂದ್ರೆ ಕದಂಬರ ಕಾಲದ ಪ್ರಮುಖ ಕಂದಾಯಗಳು ಯಾವ್ಯಾವು ಅಂತ. ಬೇಕಾದ್ರೆ ತೆಗೆದು ನೋಡ್ರಿ ನೀವು. ಬಿ ಗ್ರೂಪ್ ಆಫೀಸರ್ 2025 ಫೆಬ್ರವರಿ ತಿಂಗಳಲ್ಲೂ ಏನೋ ಎಕ್ಸಾಮ್ ಆಯ್ತದು. ಸೊ ವೆರಿ ಫಸ್ಟ್ ಟೈಮ್ ಈ ರೀತಿಯಾದಂತ ಒಂದು ಪ್ರಶ್ನೆ ಕೇಳಿದ್ರು. ಐ ಆಮ್ ವೆರಿ ಪ್ರೌಡ್. ನಮ್ಮ ಪುಸ್ತಕದಲ್ಲಿ ಇತ್ತದು, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಸರ್ವನಮಸ್ಯ, ತ್ರಿಭೋಗ, ತಾಳವೃತ್ತಿ ಅಂತ. ಸರ್ ನೀವು 2025 ಆದ್ಮೇಲೆ ಅಪ್ಡೇಟ್ ಮಾಡಿದೀರಾ, ಹಂಗಾಗಿ ಇದ್ರಾಗ ಸೇರಿಸ್ಬಿಟ್ಟಿದ್ದೀರಾ ಸರ್ ಅನ್ಬೇಡಿ. 2023 ಎಡಿಷನ್ ತಗೊಂಡ್ ನೋಡಿ, ಅದ್ರಲ್ಲಿ ಬರ್ದಿದ್ದೆ ನಾನು. ಸರ್ವನಮಸ್ಯ, ತ್ರಿಭೋಗ, ತಾಳವೃತ್ತಿ. ಸ್ನೇಹಿತರೆ, ಹೆಂಗೆ ನಾನು ಇದೆಲ್ಲ ಬೋರ್ಡ್ ಅಲ್ಲಿ ಕೊಟ್ಟಿದ್ದೀನಲ್ಲ, ನನ್ನ ಪುಸ್ತಕದಲ್ಲೂ ಕೂಡ ಇದೇ ತರ ಬೋರ್ಡ್ ಇರುತ್ತೆ. ಹೊಸದಾಗಿ ಪುಸ್ತಕ ಪರ್ಚೇಸ್ ಮಾಡಿದ್ರೆ ಏನ್ ಬೋರ್ಡ್ ಮಾಡಿರ್ತೀನಿ ಅದು ವೆರಿ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಕೆಲವನ್ನ ಟಿಂಟಾಗಿ ಕೊಟ್ಟಿರ್ತೀನಿ. ಅವು ಯಾವ್ದೋ ಒಂದು ಸ್ಟೇಟ್ ಅಲ್ಲಿ ಕೇಳಿರ್ತಕ್ಕಂಥ ಅತ್ಯುತ್ತಮವಾದಂತಹ ಪ್ರಶ್ನೆಗಳು, ಔಟ್ ಆಫ್ ಸ್ಟೇಟ್ ಅಲ್ಲಿ ಕೇಳಿರೋವು, ಇಲ್ಲ ಆ ಚಾಪ್ಟರ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ಇಲ್ಲ ಕನ್ನಡದಲ್ಲಿ ಯಾವ ಬುಕ್ ಅಲ್ಲೂ ಸಿಗದೇ ಇರೋ ಸೋರ್ಸ್ ಅಂತ. ಈ 3 ದೃಷ್ಟಿಯಿಂದ ಇರ್ತಕ್ಕಂಥವನ್ನ ಟಿಂಟಾಗಿ ಕೊಟ್ಟಿರ್ತೀನಿ. ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥವನ್ನ ಈ ತರ ಬೋರ್ಡ್ ಆಗಿ ಕೊಟ್ಟಿರ್ತೀನಿ. ಸರ್ ಹಂಗಾದ್ರೆ ಇನ್ ಬೋರ್ಡ್ ಆಗಿಲ್ದವೆಲ್ಲ ಇಂಪಾರ್ಟೆಂಟ್ ಅಲ್ವಾ ಅಂತ ಕೇಳ್ಬೇಡ್ರಿ. ವೆರಿ ಇಂಪಾರ್ಟೆಂಟ್ ಬೋರ್ಡ್, ವಿಶೇಷವಾಗಿರ್ತಕ್ಕಂಥದ್ದು ಟಿಂಟು, ಉಳಿದಿದ್ದೆಲ್ಲ ಇಂಪಾರ್ಟೆಂಟ್. ನಾನು ಅನ್ನೆಸೆಸರಿ ಏನೂ ಬರ್ದಿಲ್ಲ. 2000-3000 ಪೇಜ್ ಇರ್ತಕ್ಕಂಥ ಇತಿಹಾಸದ ವಿಷಯವನ್ನ ಕೇವಲ 500 ಪೇಜ್ಗಳಲ್ಲಿ ಸಂಗ್ರಹಿಸಿ ಪರೀಕ್ಷಾ ದೃಷ್ಟಿಯಿಂದ ಮಿಸ್ ಆಗದೆ ಇರೋ ರೀತಿ ಬರ್ಕೊಟ್ಟಿದ್ದೀನಿ. ಹಾಗಾಗಿನೇ ನಿಮ್ಮೆಲ್ಲರ ಆಶೀರ್ವಾದ ಕರ್ನಾಟಕದಲ್ಲಿ ನನ್ನ ಮೇಲೆ ಹೆಚ್ಚಾಗಿದೆ ಸ್ನೇಹಿತರೆ. ನಿಜವಾಗ್ಲೂ ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಅದಕ್ಕೆ ಯೂಟ್ಯೂಬ್ ಮುಖಾಂತರ ನಾನು ಈ ಉಚಿತವಾದ ತರಗತಿಗಳನ್ನ ಮಾಡೋದ್ರ ಮುಖಾಂತರ ನಿಮ್ಮ ಋಣಭಾರವನ್ನ ಸ್ವಲ್ಪ ಕಡಿಮೆ ಮಾಡ್ಕತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಇವರ ಕಾಲದ ಇನ್ನಿತರ ವಿವಿಧ ರೀತಿಯ ತೆರಿಗೆಗಳೆಂದ್ರೆ ಪೆರ್ಜುಂಕ, ಎತ್ತುಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆ. ನೆಕ್ಸ್ಟ್ ಅಪ್ಡೇಟೆಡ್ ಅಲ್ಲಿ ಕೇಳ್ಬೋದು. ಬೀಳ್ಕೊಡೆ, ಮಾರಾಟ ತೆರಿಗೆ, ಪನ್ನಯ, ವೀಳ್ಯದೆಲೆ ತೆರಿಗೆ ಅಥವಾ ಸಂತೆಯಲ್ಲಿ ಸಂಗ್ರಹಿಸುವ ತೆರಿಗೆ, ಕಿರುಕುಳ, ಸಾಗಣೆ ತೆರಿಗೆ. ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಸೇರಿಸಿದ್ರೆ ಪೆರ್ಜುಂಕ, ಬೀಳ್ಕೊಡೆ, ಪನ್ನಯ, ಕಿರುಕುಳ. ಈ ಕಡೆ 4 ಕೊಟ್ಟು ಹಂಗಂದ್ರೆ ಎಕ್ಸ್ಪ್ಲನೇಷನ್ ಕೊಟ್ಟು ಮ್ಯಾಥಿ ಫಾಲೋಯಿಂಗ್ ಅಂತಾರೆ, ಸರಿಯಾದ ಜೋಡಿ ಅಂತಾರೆ. ಇದೆಲ್ಲ ಒಂದ್ಸಲಿ ಓದಿದ್ರೆ ನೆನಪು ಬರಲ್ಲ ಸ್ನೇಹಿತರೆ. ರಿವಿಷನ್ ಮಿನಿಮಮ್ ಒಂದು 10 ಟೈಮ್ಸ್ ಆದ್ರೂ ರಿವಿಷನ್ ಮಾಡಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಬಹಳ ಜನಕ್ಕೆ ಏನು ಅಂದ್ರೆ ಅದ್ ನೆನಪು ಬರಲ್ಲ. ಸರ್ ನನಗೆ ನೆನಪು ಗೊತ್ತಿಲ್ವಲ್ಲ ಅಂತ ಟೆನ್ಷನ್ ಆಯ್ತದೆ. ನಿಮ್ಗೇನು ನೆನಪಿಸ್ಕೊಂಡ ತಕ್ಷಣ ಬಾಯಲ್ಲಿ ಪಟ ಬರೋ ಅವಶ್ಯಕತೆ ಇಲ್ಲ. ಆ 4 ಆಪ್ಷನ್ ಕೊಟ್ಟಿರ್ತಾರಲ್ಲ, ಅದನ್ನ ನೋಡ್ದಂಗ್ ನೆನಪಾದ್ರೆ ಸಾಕು ನಿಮ್ಗೆ. ಹಾಗಾಗಿ ಹಂಗ್ ನೆನಪಾಗ್ಬೇಕು ಅಂದ್ರೆ 4-5 ಸಲ ರಿವಿಷನ್ ಮಾಡ್ಬೇಕು. ಇವರ ಕಾಲದ ನಾಣ್ಯಗಳು
ಗದ್ಯಾಣ, ಪಣ, ದ್ರುಮ್ಮ, ಸುವರ್ಣ. ಇವರ ಕಾಲದ ನಾಣ್ಯಗಳು ಯಾವ ಅಂತ ಕೇಳಿದ್ರೆ ಗದ್ಯಾಣ, ಪಣ, ದ್ರುಮ್ಮ, ಸುವರ್ಣ. ಸ್ನೇಹಿತರೆ ನೋಡಿ ಒಂದು ವಿಶೇಷವಾದಂತ ಅಂಶ ಹಾಕಿದ್ದೀನಿ, ಇದನ್ನ ಟಿಂಟಲ್ ಹಾಕಿರ್ತೀನಿ ಈ ತರದವನ್ನ. ಮೊನ್ನೆ PSI ಎಕ್ಸಾಮ್ ಅಲ್ಲಿ, ಲಾಸ್ಟ್ PSI ಎಕ್ಸಾಮ್ ಅಲ್ಲಿ ಕೇಳಿದ್ರಿ ಇದನ್ನ. ಲಾಸ್ಟ್ PSI ಎಕ್ಸಾಮ್ ಅಲ್ಲಿ ಬ್ರಹ್ಮದೇಯ ಅಂದ್ರೆ ಲಾಸ್ಟ್ PSI ಅಲ್ಲಿ 2023 ಏನೋ ಆಯ್ತಲ್ಲ, 545 402 ಅದ್ರಲ್ಲಿ ಕೇಳಿದ್ರು. ಬ್ರಹ್ಮದೇಯ ಅಂದ್ರೆ ಬ್ರಾಹ್ಮಣ ಅಥವಾ ಬ್ರಾಹ್ಮಣ ಸಮೂಹಕ್ಕೆ ತಮ್ಮ ಕರ್ತವ್ಯಗಳನ್ನ ಅಡಚಣೆ ಇಲ್ಲದೆ ನಿರ್ವಹಿಸುವುದಕ್ಕಾಗಿ ನೀಡುವ ಭೂದಾನ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಕದಂಬರ ಕಾಲದಲ್ಲಿ ಬ್ರಾಹ್ಮಣರಿಗೆ ನೀಡುವ ಭೂದಾನವನ್ನ ಬ್ರಹ್ಮದೇಯ ಅಂತೀವಿ. ದೇವದೇಯ ದೇವಸ್ಥಾನಗಳ ನಿರ್ವಹಣೆಗೆ ನೀಡುತ್ತಿದ್ದ ದಾನ. ಅಂದ್ರೆ ಈಗ ಏನ್ ನಾವು ಇವತ್ತು ನಮ್ಮ ಮುಜರಾಯಿ ಇಲಾಖೆಯಿಂದ ಪೂಜಾರಿಗಳಿಗೆ ಸಂಬಳ ಕೊಡ್ತೀವಲ್ವಾ, ಅವತ್ ಸಂಬಳ ಕೊಡ್ತಾ ಇರಲಿಲ್ಲ. ಈ ದೇವಸ್ಥಾನದ ಮೇಂಟೆನೆನ್ಸ್ಗೆ ಅಂತ ಒಂದಿಷ್ಟು ಜಮೀನ್ ಬಿಟ್ಟು ಕೊಡ್ತಾ ಇದ್ರು. ಒಳ್ಳೆ ಕಡೆ ಹುಡುಗರು ಸರಿಯಾಗಿ ಗೊತ್ತಿರ್ತಾರೆ. ಹಾಗಾಗಿ ಇದನ್ನ ದೇವದೇಯ ಅಂತ ಕರಿತೀವಿ. ಮಠಗಳ ನಿರ್ವಹಣೆಗೆ ನೀಡುತ್ತಿರ್ತಕ್ಕಂಥ ಭೂಮಿಯನ್ನ ಮಠಪುರ ಭೂಮಿ ಅಂತೀವಿ. ಇದು PSI ಎಕ್ಸಾಮ್ ಅಲ್ಲಿ ಕೇಳಿದ್ರು, 402 542 ನೆನ್ಪಾಯ್ತಲ್ವಾ ಸ್ನೇಹಿತರೆ? PC ಹುಡುಗರು ಇವೆಲ್ಲ ನೋಡ್ಕೊಬೇಕು. ತಿರ್ಗಾ ನೀವು ಈಗ ಒಬ್ಬ ಡೆಪ್ತ್ ಆಗಿ ಹೇಳಿಲ್ಲ ಸರ್ ಅಂತ ಕಮೆಂಟ್ ಹಾಕೋದು, ಇನ್ನೊಬ್ಬ ಇದು ತುಂಬಾ ಡೆಪ್ತ್ ಆಯ್ತು ಸರ್ ಅಂತ ಕಮೆಂಟ್ ಹಾಕ ಕೆಲಸ ಮಾಡಬೇಡ್ರಿ. ಯಾಕಂದ್ರೆ ನಾನು ಟೀಚರ್ಗೆ ಒಂದು ವಿಡಿಯೋ, PC-ಗೆ ಒಂದು ವಿಡಿಯೋ ಮಾಡಕ್ಕಾಗಲ್ಲ. ಹಾಗಾಗಿ ನಾನು ಪಾಠ ಮಾಡ್ಬೇಕಾದ್ರೆ ಹೇಳ್ತೀನಿ, ಹೈಲೈಟ್ ಮಾಡಕ್ ನಾನು ಟ್ರೈ ಮಾಡ್ತೀನಿ. PC ಹುಡುಗರು ಇದಕ್ಕೆ ಹೆಚ್ಚು ಗಮನ ಕೊಡ್ರಿ ಅಂದ ತಕ್ಷಣ ನೀವು ಅದನ್ನ ಜಾಸ್ತಿ ನೋಡ್ಕೊಬೇಕು. ಟೀಚರ್ ಹುಡುಗರು ಎಲ್ಲಾ ನೋಡ್ಕೋಬೇಕು. ವಿಶೇಷವಾಗಿ ಟೀಚರ್ ಹುಡುಗರು ಏನ್ ಮಾಡ್ಬೇಕು, ಯಾವ್ದನ್ನ ನಾನು ಟೀಚರ್ ಅಂತ ಸ್ಪೆಸ್ ಮಾಡ್ತೀನೋ ಅದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಬೇಕು. ಸೊ ಇವರ ಶಿಕ್ಷಣ ವ್ಯವಸ್ಥೆ, ಸೊ ಇವರ ಕಾಲದ ಶಿಕ್ಷಣ ಕೇಂದ್ರಗಳನ್ನ ಅಗ್ರಹಾರಗಳು, ಬ್ರಹ್ಮಪುರಿಗಳು, ಘಟಿಕಾ ಸ್ಥಾನಗಳು, ದೇವಸ್ಥಾನಗಳು ಅಂತ ಕರೀತಿದ್ದು. ಅಗ್ರಹಾರಗಳು ಅಂದ್ರೆ ಏನು? ವಿದ್ವತ್ ಜನರಾದ ಅಂದ್ರೆ ಅವತ್ತಿಗೆ ಹೆಚ್ಚು ಶಿಕ್ಷಣವನ್ನ ಪಡೆದ ಬ್ರಾಹ್ಮಣರು ಶೈಕ್ಷಣಿಕ ಧಾರ್ಮಿಕ ಸೇವೆಯನ್ನ ನಡೆಸಿಕೊಂಡು ಹೋಗಲು ಉಂಬಳಿ ಉಡುಗೊರೆಯಾಗಿ ಕೊಟ್ಟ ಗ್ರಾಮಗಳನ್ನ ಅಗ್ರಹಾರಗಳು ಅಂತ ಕರಿತೀವಿ. ಅಂದ್ರೆ ಬ್ರಾಹ್ಮಣರು ವಾಸಿಸುವ ಗ್ರಾಮಗಳೇ ಅಗ್ರಹಾರಗಳು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಏನಾಗ್ತಾ ಇತ್ತು, ಬ್ರಾಹ್ಮಣರ ಕಡೆ ಧಾರ್ಮಿಕ ಚಟುವಟಿಕೆಗಳಾಗ್ತಾ ಇತ್ತು, ಶೈಕ್ಷಣಿಕ ಚಟುವಟಿಕೆಗಳಾಗ್ತಾ ಇತ್ತು. ಅವ್ರಿಗೆ ರಾಜ ಮಹಾರಾಜರು ದಾನ ಕೊಡ್ತಾ ಇದ್ರು. ಆ ಗ್ರಾಮಗಳನ್ನ ಅಗ್ರಹಾರಗಳು ಅಂತ ಕರಿತೀವಿ. ಅರ್ಥ ಸ್ನೇಹಿತರೆ? ಅಗ್ರಹಾರದಲ್ಲಿದ್ದ ವಿದ್ವಾಂಸರನ್ನ ನಾವೇನಂತ ಕರಿತೀವಿ? ಮಹಾಜನ. ಟೀಚರ್ಸ್ ಸ್ವಲ್ಪ ನೋಡ್ಕೊಳ್ಳಿಪ್ಪ ಇದನ್ನ, ಮಹಾಜನ ಅಂತ ಕರಿತೀವಿ ವಿದ್ವಾಂಸರನ್ನ, ಅಗ್ರಹಾರದಲ್ಲಿದ್ದಂತ ವಿದ್ವಾಂಸರನ್ನ. ನೆಕ್ಸ್ಟ್ ಬಾದಾಮಿಯಲ್ಲಿ 200 ಮಂದಿ ಮಹಾಜನರಿದ್ದರು. ಇವರನ್ನ ಮಹಾಚತುರ ವಿದ್ಯಾ ಸಮುದಾಯ ಎನ್ನಲಾಗುತ್ತಿತ್ತು. KPSC ಹುಡುಗರು, ಟೀಚರ್ ಹುಡುಗರು, ಎಗೈನ್ ಕೆಸೆಟ್ ನೆಟ್ ಹುಡುಗರು, ಬಾದಾಮಿಯಲ್ಲಿದ್ದ 200 ಮಂದಿ ಮಹಾಜನರನ್ನ ಏನಂತ ಕರಿತಿದ್ರು? ಮಹಾಚತುರ ವಿದ್ಯಾ ಸಮುದಾಯ ಅಂತ ಕರಿತಾ ಇದ್ರು. ಹಾಸನ ಜಿಲ್ಲೆಯಲ್ಲಿ ಅಗ್ರಹಾರವನ್ನ ಸರ್ವಜ್ಞಪುರ ಅಂತ ಕರಿತಾ ಇದ್ರು. ಇವೆಲ್ಲವೂ ಕೂಡ ಟೀಚರ್ ಹುಡುಗರು. ಇನ್ನು ನೋಡಿ ನಮ್ಮ PC ಹುಡುಗರು, PC ಟು ಎಲ್ಲ ಹುಡುಗರು. ಬಳ್ಳಿಗಾವೆ ಬನವಾಸಿಗಳಲ್ಲಿ ಪ್ರಮುಖ ಅಗ್ರಹಾರಗಳಿದ್ದೋ. PC PSI ಹುಡುಗರು ಅಗ್ರಹಾರಗಳು ಎಲ್ಕೊಂಡ್ ಬಂದ ಕದಂಬರದು ಅಂದ್ರೆ ಬಳ್ಳಿಗಾವೆ ಮತ್ತು ಬನವಾಸಿಗಳಲ್ಲಿ. ಅಗ್ರಹಾರಗಳಲ್ಲಿ ಎಜುಕೇಶನ್ ಪಡಿತಕ್ಕಂಥ ಮಕ್ಕಳಿಗೆ ವಸತಿ ವ್ಯವಸ್ಥೆ ಇತ್ತು, ಉಚಿತ ಊಟ ವಸತಿ ವ್ಯವಸ್ಥೆ ಇತ್ತು. ಈಗ ನಾವು ಹೋಗಲ್ವಾ ಹಾಸ್ಟ್ಲು, ಫ್ರೀ ಹಾಸ್ಟ್ಲು. ಈಗ ನಮ್ಮ ಸಿದ್ಧಗಂಗಾ ಮಠ, ನಮ್ಮ ಚುಂಚನಗಿರಿ ಮಠ, ಹಿಂಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥ ಬಾಳ ಮಠಗಳು, ನಮ್ಮ ರಾಂಪುರ ಮಠ, ಇಲ್ಲ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಊಟ ವಸತಿ ಕೊಟ್ಟಿಲ್ವಪ್ಪ ಇವತ್ತಿಗೂ. ಆ ಪರಂಪರೆನೇ ನಮ್ಮ ಕನ್ನಡ ಜನ ಇವತ್ತಿಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರೆ. PC PSI ಹುಡುಗರು ವಿಶೇಷವಾಗಿ ಅತ್ಯಂತ ಪ್ರಾಚೀನ ಅಗ್ರಹಾರ ಬನವಾಸಿ ಕದಂಬರ ಕಾಲದಲ್ಲಿ ಯಾವುದು ಅಂತ ಕೇಳಿದ್ರೆ ತಾಳಗುಂದ. PC ಹುಡುಗರು ಅಂದ್ರೆ ಟೀಚರ್ ಹುಡುಗರು ಅಲರ್ಟ್ ಆಗ್ಬೇಕು. ಅರ್ಥ ಆಯ್ತಾ? ಪದೇ ಪದೇ ನನ್ನ ಕೈಲಿ ಹೇಳಿಸ್ಕೋಬೇಡಿ. ನೆಕ್ಸ್ಟ್ ಬ್ರಹ್ಮಪುರಿ ಅಂದ್ರೇನು? ನಗರ. ಪಟ್ಟಣಗಳಲ್ಲಿ ಬ್ರಾಹ್ಮಣರು ವಾಸಿಸುವ ಭಾಗಗಳನ್ನ ಬ್ರಹ್ಮಪುರಿಗಳು ಅಂತ ಕರಿತೀವಿ. ನಗರ ಅಥವಾ ಪಟ್ಟಣಗಳಲ್ಲಿ ಬ್ರಾಹ್ಮಣರು ವಾಸಿಸುವ ಭಾಗಗಳನ್ನ ಬ್ರಹ್ಮಪುರಿಗಳು ಅಂತ ಕರಿತೀವಿ. ಇವು ಅಗ್ರಹಾರಗಳಂತೆ ಕಾರ್ಯನಿರ್ವಹಿಸ್ತಾ ಇದ್ದೋ. ನೋಡಿ, ಗ್ರಾಮದಲ್ಲಿ ಬ್ರಾಹ್ಮಣರಿದ್ರೆ ಅಗ್ರಹಾರ, ನಗರಗಳಲ್ಲಿ ಬ್ರಾಹ್ಮಣರು ಈ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ಶೈಕ್ಷಣಿಕ ಧಾರ್ಮಿಕ ಚಟುವಟಿಕೆಗಳನ್ನ ಬ್ರಹ್ಮಪುರಿ. ಇವೆಲ್ಲ ಮ್ಯಾಥ್ ಫಾಲೋಯಿಂಗ್ ಬಂದ್ಬಿಡ್ತವೆ ಅಣ್ಣ. ಉದಾಹರಣೆ ತಲಕಾಡು, ವಿಕ್ರಮಪುರ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, PC ಟು KS ಎಲ್ಲ ಎಕ್ಸಾಮ್ಗೂ ಇಂಪಾರ್ಟೆಂಟ್. ಘಟಿಕಾ ಸ್ಥಾನ, ಇವು ವಿದ್ಯಾಭ್ಯಾಸದ ಉನ್ನತ ವಿದ್ಯಾಭ್ಯಾಸದ ಕೇಂದ್ರಗಳು. 2020 KS ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು ಅಂತ ನಾನು ಹೇಳಿದೆ. ಪ್ರಾಚೀನ ಕರ್ನಾಟಕದ ಶಿಕ್ಷಣ ಕೇಂದ್ರ ಯಾವುದು ಅಂತ? ಘಟಿಕಾ ಸ್ಥಾನ, ಉನ್ನತ ಶಿಕ್ಷಣ ಕೇಂದ್ರ. ಘಟಿಕದಲ್ಲಿ ವಾದ ಮಾಡಿ ಗೆದ್ದ ವಿದ್ಯಾರ್ಥಿಗಳಿಗೆ ಘಟಿಕ ಸಾಹಸಿ ಅಂತ ಬಿರುದು ಕೊಡ್ತಾ ಇದ್ರು. ಇವತ್ತು ನೋಡಿ ನಾವು ಯೂನಿವರ್ಸಿಟಿಗಳಲ್ಲಿ ಘಟಿಕೋತ್ಸವ ಮಾಡಿ ಚಿನ್ನದ ಪದಕ ಅಂತ ಕೊಡ್ತೀವಿ ನೋಡಿ, ಅವಾಗ ಘಟಿಕ ಸಾಹಸಿ ಅಂತ ಟೈಟ್ಲ್ ಕೊಡ್ತಾ ಇದ್ರು. ಅರ್ಥ ಆಗ್ತದಪ್ಪ ಪಾಠ? ಏನಾದ್ರು ಇದ್ರೆ ಕಮೆಂಟ್ ಮಾಡ್ರೋ ಅಣ್ಣ. ನಾನೇನಾದ್ರು ಸ್ವಲ್ಪ ಎಫರ್ಟ್ ಹಾಕಿ ನಿಮ್ಗೆ ಒಳ್ಳೇದ್ ಮಾಡ್ತಿದ್ದೀನಿ ಅನ್ಸಿದ್ರೆ ಪಾಸಿಟಿವ್ ಮಾಡಿ, ಸ್ವಲ್ಪ ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಅದನ್ನು ಮಾಡಿ. ನೆಗೆಟಿವ್ ಇದ್ರೆ ಮಾಡಕ್ ಹೋಗ್ಬೇಡಿ, ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಓಕೆನಾ? ನೆಕ್ಸ್ಟ್, ಕಂಚಿಯ ಘಟಿಕಾ ಸ್ಥಾನಕ್ಕೆ ಮಯೂರ ವರ್ಮ ಕೂಡ ಕಲಿಯಕ್ ಹೋಗಿದ್ದ. ನಾನು ಹೇಳಿದ್ನಲ್ಲ, ಇದು ಪ್ರಾರಂಭದಲ್ಲೇ ಮಾತಾಡಿದೀವಿ. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಇದು PC ಟು ಟೀಚರ್ಸ್.
KS ಹುಡುಗರು. ಕಲಬುರ್ಗಿ ಜಿಲ್ಲೆಯ ನಾಗಾವಿ, ಎಂಜೇರು, ಅಪಿ ಈ ತರದ ನೋಡ್ರ ಬರ್ರೇ ಈ ತರದವೇ ಕ್ವಶನ್ ಇತ್ತೀಚೆಗೆ ಬರೋದು. ಮಯೂರ ವರ್ಮನ್ ಶಾಸನ ಯಾವುದು ಅಂತ ಕೇಳಲ್ಲ ಇವಾಗ. ಘಟಿಕಾ ಸ್ಥಾನಗಳು, ಬನವಾಸಿ ಕದಂಬರ ಪ್ರಮುಖ ಘಟಿಕಾ ಸ್ಥಾನಗಳು ಅಂತ ಕೇಳ್ಬಿಡ್ತಾನೆ. ನೀವು ಓದಿರಲ್ಲಮ್ಮ, ಅರ್ಥ ಮಾಡ್ಕೊಳ್ರು. ಇವತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ಈ ತರದ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾರೆ. ನಾಗಾವಿ ಎಂಜೇರುವಿನಲ್ಲಿದ್ದೋ ನೊಳಂಬೇಶ್ವರ ದೇವಾಲಯ, ವಿಜಯಪುರ ಜಿಲ್ಲೆ. ತೇರ್ದಾಳ ನೋಡಿ, ನಾಗಾವಿ, ಎಂಜೇರು, ನೊಳಂಬೇಶ್ವರ, ತೇರ್ದಾಳ ಇವೆಲ್ಲವೂ ಆ ಕಾಲದ ಪ್ರಮುಖ ಘಟಿಕಾ ಸ್ಥಾನಗಳು. ಬನವಾಸಿ ಕದಂಬರ ಕಾಲದ ಪ್ರಮುಖ ಘಟಿಕಾ ಸ್ಥಾನಗಳು ಅಂತ ಕೇಳಿಬಿಟ್ಟು ಬನವಾಸಿ, ಅಲಸಿ, ನಾಗಾವಿ, ಎಂಜೇರು 2 ಸರಿಯಾಗಿವೆ, 3 ಸರಿಯಾಗಿವೆ, 4 ಸರಿಯಾಗಿವೆ, ಯಾವುದು ಸರಿಯಾಗಿಲ್ಲ ಅಂತ ಕೊಡ್ತಾನೆ. ನೀವು ಬನವಾಸಿ ಇದನ್ನು ನೋಡಿಬಿಟ್ಟು 4 ಸರಿ ಯಾವುದು ಸರಿ ಇಲ್ಲ ಅಂತ ಹಾಕಂಗಿಲ್ಲ. ನಾಗಾವಿ, ಎಂಜೇರು, ನೊಳಂಬೇಶ್ವರ, ತೇರದಾಳದಲ್ಲಿ ಘಟಿಕಾ ಸ್ಥಾನಗಳಿದ್ದು. ಮಠಗಳು, ದೇಗುಲಗಳು ಇವು ಕೂಡ ವಿದ್ಯಾಕೇಂದ್ರಗಳಾಗಿದ್ದು. ಇದು ನಿಮ್ಗೆ ಇವತ್ತಿಗೂ ಕೂಡ ನಮ್ಮ ಮಠಗಳು, ದೇಗುಲಗಳು ಶಿಕ್ಷಣವನ್ನ ಪ್ರಸಾರ ಮಾಡ್ತವೆ. ಸಾಹಿತ್ಯ ನೋಡಿ, ಇದು ಕವಿರತ್ನ ಕಾಳಿದಾಸ ಅಲ್ಲ, 2ನೇ ಕಾಳಿದಾಸ. ಕೌಂತಳೇಶ್ವರ ದೈತ್ಯಂ ಅಂತ ಕೃತಿ ಬರೆದಿದ್ದಾರೆ, 2ನೇ ಕಾಳಿದಾಸ. ಕೃತಿಗಳನ್ನ ಸ್ವಲ್ಪ ನೋಡ್ಕೊಳ್ಳಿಪ್ಪ. ಚಂದ್ರರಾಜ, ಮದನ ತಿಲಕ ಅಂತ ಕೃತಿ ಬರೆದಿದ್ದಾರೆ. ನಾಗವರ್ಮ ನೋಡ್ಕೊಳ್ಳಿಪ್ಪ, ನಾಗವರ್ಮ ಚಂದ್ರ ಚೂಡಾಮಣಿ ಅಂತ ಕೃತಿ ಬರೆದಿದ್ದಾರೆ. ಶಾಂತಿನಾಥ ಸುಕುಮಾರ ಚರಿತೆ ಅಂತ ಕೃತಿ ಬರೆದಿದ್ದಾರೆ. ಒಂದ್ ಕಡೆ ಕವಿಗಳು, ಇನ್ನೊಂದ್ ಕಡೆ ಕೃತಿಗಳು, ಮ್ಯಾಥ್ ಫಾಲೋಯಿಂಗ್ ಅಂತ ಕೇಳೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಕಲೆ ವಾಸ್ತುಶಿಲ್ಪ. ಕದಂಬರನ್ನ ಕರ್ನಾಟಕದ ದೇವಾಲಯಗಳ ವಾಸ್ತುಶಿಲ್ಪದ ಮೂಲ ಕರ್ತೃಗಳು ಅಂತೀವಿ. ಯಾಕಂದ್ರೆ ಕದಂಬರೇ ತಾನೆ ಕನ್ನಡದ ಮೊದಲ ಮನೆತನ. ಹಾಗಾಗಿ ಡಾಕ್ಟರ್ ಮೋರೆಸ್, ಟೀಚರ್ ಹುಡುಗರು, ನೆಟ್ ಹುಡುಗರು, ಕದಂಬ ಶೈಲಿಯ ಒಂದು ಪ್ರಕಾರ ಅಂತ ಕರೆದವ್ರು. ಇದೇ ಒಂದು ಪ್ರಕಾರ ಅಂತ ಕರೆದು ಬಿಟ್ಟವ್ರೆ. ಹಾಗಾದ್ರೆ ಕದಂಬ ಶೈಲಿಯ ಪ್ರಮುಖ ಲಕ್ಷಣ ಏನು? ಯಪ್ಪಾ, KS ಹುಡುಗರು, ಟೀಚರ್ಗಳು ಈ ತರ ಪಾಯಿಂಟ್ ನ ಕಾನ್ಸಂಟ್ರೇಟ್ ಮಾಡ್ಬೇಕು. ಅಣ್ಣ ನೀವು ಬರೀ ಮಯೂರ ವರ್ಮ, ಕಾಕುತ್ಸ ವರ್ಮನ್ ಓದ್ಕೊಂಡ್ ಕೂತ್ಕೊಂಡ್ರಾಗಲ್ಲ ಸರ್. PC ಇದನ್ನ ಕೇಳ್ತಾರ ಸರ್? 99% ಸಾಧ್ಯತೆ ಕಡಿಮೆ. PC ಇಷ್ಟು ಆಳಕ್ಕೆ ಹೋಗುವಂತ ಸಾಧ್ಯತೆ ಇಲ್ಲ. ಬಂದ್ಬಿಟ್ರೆ ಬರೀರಿ, ಪಾಠ ಮಾಡಿದೀನಲ್ಲ, ಓದ್ಕೊಳ್ರಿ ಸರ್. ಅವತ್ ನೀವು 99 ಆಗಲ್ಲ ಅಂತ ಹೇಳಿದ್ರಿಂದ 1% ಚಾನ್ಸ್ ಹೇಳಿದೀನಿ ತಾನೆ. ಬಟ್ ನಾನು ಯಾವ್ದನ್ನ ತುಂಬಾ ಸ್ಪೆಸಿಫೈ ಮಾಡಿ ಹೇಳ್ತೀನೋ ಅದನ್ನ ಹೆಚ್ಚು ಗಮನ ಕೊಡಿ. ಯಾವ್ದನ್ನ 99% ಸಾಧ್ಯತೆ ಕಡಿಮೆ ಅಂತೀನೋ ಅದನ್ನ ಒಂದ್ಸಲಿ ನೋಡ್ಕೊಂಡಿರಿ. ಬಂದರೆ ಬರೆಯುವ ಹಾಗಿರಲಿ. ಅರ್ಥ ಆಯ್ತಪ್ಪ? ಮೆಟ್ಟಿಲ ಕೃತಿಯಲ್ಲಿ ಮೇಲಿರುವ ಗೋಪುರಗಳ ನಿರ್ಮಾಣ. ಮೆಟ್ಟಿಲಾಕೃತಿಯಲ್ಲಿ ಮೇಲಿರುವ ಗೋಪುರಗಳು ಮೆಟ್ಲು ಎತ್ಕೊಂಡು ಹೋದಂಗೆ, ಮನೆಗೆ ಮೆಟ್ಲಿರ್ತಾವಲ್ಲ, ಆಮೇಲೆ ಸುಂದರವಾದಂತ ಕಳಶಗಳಿರ್ತಕ್ಕಂಥದ್ದನ್ನ ನೋಡ್ತೀವಿ ಮೆಟ್ಲು ಮೇಲೆ. ಇವೆಲ್ಲ ನೀವು ಫೀಲ್ ಮಾಡ್ಬೇಕು ಅಂದ್ರೆ ಗೂಗಲ್ ಆಗಿ ನೋಡ್ರಿ, ಇಲ್ಲ ಈ ಪ್ಲೇಸ್ಗಳಿಗೆ ಹೋಗ್ಬರ್ರಿ. ಚತುಷ್ಕೋಣಾಕಾರದ ದೇವಾಲಯಗಳು. KPSC ಹುಡುಗರು ಮತ್ತು ಹೈಯರ್ ಎಕ್ಸಾಮ್ಸ್ ಹೋದ ಹುಡುಗರು, ಚತುಷ್ಕೋಣಾಕಾರದ ದೇವಾಲಯಗಳು ಲಕ್ಷಣಗಳು ನೋಡ್ಕೊಳ್ರಿ. ಸ್ತಂಭಗಳಿಂದ ಕೂಡಿದ ಸಭಾಂಗಣಗಳು, ಕಲ್ಲಿನ ಮಂಟಪಗಳು. ಫಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ನೋಡ್ತೀರಾ? ಕಂಬಗಳ ಬುಡದಲ್ಲಿ ಸಿಂಹಗಳ ಕೆತ್ತನೆ, ಅವ್ರ ಲಾಂಛನ ಇತ್ತಲ್ಲ, ಅದು ಈ ಶೈಲಿಯ ವೈಶಿಷ್ಟ್ಯ. ಯಾಕಂದ್ರೆ ಕದಂಬರ ಕಾಲದ ಶಾಸನಗಳಲ್ಲಿ PC ಹುಡುಗರು ಗಮನ ಕೊಡ್ರಿ. ಕದಂಬರ ಕಾಲದ ಶಾಸನಗಳಲ್ಲಿ ಈ ಕೆಳಗಿನ ಯಾವ ಪ್ರಾಣಿಯನ್ನ ಕಂಬಗಳ ಬುಡದಲ್ಲಿ ಕೆತ್ತಲಾಗಿತ್ತು? ಆನೆ, ಸಿಂಹ, ಹುಲಿ, ಕರಡಿ, ಇನ್ನೇನು ವರಾಹ, ಈ ತರ ಏನೋ ಕೊಟ್ಟು ಬಿಡ್ತಾರೆ. ಸಿಂಹ ಅಂತ ಬರಿಬೇಕು. ಗರ್ಭಗುಡಿ, ಸುಖನಾಸಿ ಪ್ರತ್ಯೇಕಿಸಿದೆ. ಅಂದ್ರೆ ಇದು ಗರ್ಭಗುಡಿ ಅನ್ಕೊಳ್ರಿ. ಅದ್ರ ಮುಂದೆ ಈ ನೋಡಿ, ಸಮ್ ಟೈಮ್ ಪೂಜಾರಿ ಇಲ್ಲಿ ನಿಂತ್ಕೊಂಡು ನಮಗೆ ಪ್ರಸಾದ ಕೊಡ್ತಾರಲ್ಲ, ಈ ಪ್ಲೇಸ್ ನ ನಾವು ಸುಖನಾಸಿ ಅಂತೀವಿ. ಈ ಆಲಯದಲ್ಲಿ ಸುಖನಾಸಿಗಿಂತ ಗರ್ಭಗೃಹ ಚಿಕ್ಕದಾಗಿರ್ತದೆ. ಸುಖನಾಸಿ ಅಂದ್ರೆ ಆ ಫ್ರಂಟ್ ಏರಿಯಾ ಇರುತ್ತಲ್ಲ, ಅಂದ್ರೆ ಮೇನ್ ಹಾಲು ಮತ್ತು ಗರ್ಭಗುಡಿಯ ಮಧ್ಯೆ ಇರುತ್ತಲ್ಲ, ಅದು ಆ ಪ್ಲೇಸ್ ಅನ್ನ ಸುಖನಾಸಿ ಅಂತೀವಿ. ಇದು ಸ್ವಲ್ಪ ದೊಡ್ಡದಾಗಿರುತ್ತೆ, ಗರ್ಭಗುಡಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂತ ಹೇಳ್ತಾರೆ. ಕದಂಬ ದೇವಾಲಯಗಳಲ್ಲಿ ಲಿಂಗಗಳು ಹೆಚ್ಚಾಗಿ ಕಂಡು ಬರುತ್ತವೆ. ಯಾಕಂದ್ರೆ ಅವರು ಶೈವರು, ಹಾಗಾಗಿ ಅಂದ್ರೆ ಬ್ರಾಹ್ಮಣರು, ಶಿವನನ್ನ ಹೆಚ್ಚು ಪೂಜಿಸ್ತಾರವರು. ದೇವಾಲಯದಲ್ಲಿ ಯಾವ ರೀತಿ ಅಲಂಕರಣ, ನಯ ನಾಜೂಕು ಇಲ್ಲದೆ ಕಟ್ಟಿದ್ದಾರೆ. ಅಂದ್ರೆ ಈಗ ಹೊಯ್ಸಳರ ಕಾಲಕ್ಕೆ ಹೋದ್ರೆ ಅಲಂಕಾರ, ನಯ ನಾಜೂಕಿಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಿದ್ದಾರೆ. ವಾಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಕದಂಬ ಅಂಡ್ ಹೊಯ್ಸಳ ಅಂತ ಕೇಳ್ತಾರೆ KPSC ಟೀಚರ್ ಹುಡುಗರು. ನೋಡಿ, ಅದು ನಯ ನಾಜೂಕಾಗಿದೆ, ಇದು ನಯ ನಾಜೂಕಾಗಿಲ್ಲ. ಸೊ ಇಷ್ಟೊಂದು ಡೆಪ್ತ್ ಆಗಿ ನಾವ್ ಹೆಂಗ್ ಸಾರ್ ಓದೋದು ಅಂದ್ರೆ, ನೀವು ಹೆಂಗೂ ಡೆಪ್ತ್ ಆಗಿ ಏನ್ ಓದ್ಬೇಡ್ರಿ. ಕದಂಬರ ಗುಣಲಕ್ಷಣಗಳೇನು ನಿಮ್ ತಲೆಯಲ್ಲಿ ಫ್ರೇಮ್ ಆಗಿರ್ಲಿ, ಹೊಯ್ಸಳರ ಕಾಲದ ಗುಣಲಕ್ಷಣಗಳೇನು ಕಲೆವಾಸ್ತು ಶಿಲ್ಪದ ನಿಮ್ ತಲೆಯಲ್ಲಿ ಫ್ರೇಮ್ ಆಗಿರ್ಲಿ. ಎರಡಕ್ಕೂ ಇರ್ತಕ್ಕಂಥ ಕಂಪೇರ್ ಏನು, ವ್ಯತ್ಯಾಸನ ಆಟೋಮೆಟಿಕಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇವರ ಪ್ರಮುಖ ದೇವಾಲಯಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ. ಅಲಸಿ, ಜೈನ ಪಸದಿ, ಕಲ್ಲೇಶ್ವರ, ಅಟ್ಟಿಕೇಶ್ವರ, ರಾಮೇಶ್ವರ, ತಾಳಗುಂದ, ಪ್ರಣವೇಶ್ವರ ದೇವಾಲಯ, ಬನವಾಸಿ, ಮಧುಕೇಶ್ವರ ದೇವಾಲಯ ಮತ್ತು ವರಹ ನರಸಿಂಹ ದೇವಾಲಯ. ಮಧುಕೇಶ್ವರ ದೇವಾಲಯದ ವಿಶೇಷತೆ ಏನು ಅಂದ್ರೆ, ಬನವಾಸಿ ಕದಂಬರ ಮನೆ ದೇವರು ನಿಮ್ಗೆ ಗೊತ್ತಿರಲಿ. ದೊಡ್ಡಗದವಳ್ಳಿ ಲಕ್ಷ್ಮೀನಾರಾಯಣ ದೇವಾಲಯ ಈ ಕಾಲಕ್ಕೆ ಸಂಬಂಧಪಟ್ಟಿದೆ. ಮೂರ್ತಿ ಶಿಲ್ಪಗಳು ಏನ್ ಹೇಳ್ತಾರೆ, ಶಿಲ್ಪಗಳು ಅಂತೀವಲ್ಲ, ಎಲ್ಲೆಲ್ಲಿ ಸಿಕ್ಕಿವೆ ಇವ್ರ ಕಾಲದ್ದು? ಶಿವಮೊಗ್ಗದ ಜಂಬೇಳಿಯ ದುರ್ಗಾ ಮೂರ್ತಿ ಶಿಲ್ಪ. ಎಲ್ಲ ಎಕ್ಸಾಮ್ಗೂ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಅದೇ ಶಿವಮೊಗ್ಗದಲ್ಲಿ ಸಿಕ್ಕಿರ್ತಕ್ಕಂಥ ಮಹಿಷಾಮರ್ದಿನಿ ಶಿಲ್ಪ. ಗೋವಾದ ಈ ಕೆಳಗಿನ ಗೋವಾದಲ್ಲಿ ದೊರೆತಿರುವ
ಬನವಾಸಿ ಕದಂಬರ ಕಾಲದ ಶಿಲ್ಪ ಯಾವುದು ಅಂತ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಭೈರವ ಮೂರ್ತಿ ಶಿಲ್ಪ KPSC ಲಿ. ಹಲಸಿಯ ನಾಗಮೂರ್ತಿ ಶಿಲ್ಪ ನೋಡ್ಕೊಂಡ್ರಲ್ವೇನಪ್ಪ. ಇದೆಲ್ಲ ರಿವಿಷನ್ ಮಾಡ್ಬೇಕು ಸರ್, ನಮ್ಗಿದು PDF ಕಳಿಸಿ ಅಂತ ಕೇಳ್ಬೇಡಿ. ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಇರುತ್ತೆ. ಬುಕ್ಸ್ ಪರ್ಚೇಸ್ ಮಾಡಿ ಓದಿ. ನನಗೇನ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ನಿಮ್ ಫ್ರೆಂಡ್ಸಿಗೆ ರೆಫರ್ ಮಾಡಿ. ಮಾಡದೇ ಇದ್ರು ಬೇಜಾರಿಲ್ಲ. ಹಂಗಂತ ರೆಫರ್ ಮಾಡಂಗಿದ್ರೆ ವಿಡಿಯೋ ನೋಡ್ಬೇಕಾ ಸರ್ ಇಲ್ದಿರಿಲ್ವಾ ಸರ್ ಅನ್ಬೇಡ್ರಿ. ಅದ್ ನಿಮ್ ಇಷ್ಟ. ನಿಮ್ಗೆ ಯಾವ್ದು ಚೆನ್ನಾಗದೋ ಅದನ್ನ ನಿಮ್ ಫ್ರೆಂಡ್ಸಿಗೆ ರೆಫರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಇಷ್ಟು ವಿಚಾರಗಳು ಬನವಾಸಿ ಕದಂಬರ ಕಾಲಕ್ಕೆ ಸಂಬಂಧಪಟ್ಟಂತ ವಿಚಾರಗಳು. ಸ್ನೇಹಿತರೆ, ಮತ್ತೊಮ್ಮೆ ಈ ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ನಾನು ತುಂಬಾ ಹೃದಯದಿಂದ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಸ್ನೇಹಿತರೆ, ನನ್ನ ರಿಕ್ವೆಸ್ಟ್, ಭೂಗೋಳ ಚೇತನ ಪುಸ್ತಕವನ್ನ ಪರ್ಚೇಸ್ ಮಾಡಿ. ಒಂದು ಒಳ್ಳೆ ಪುಸ್ತಕ, ಮುಂದಿನ ವರ್ಷ ಬ್ರ್ಯಾಂಡ್ ಪುಸ್ತಕ ಆಗಿರುತ್ತೆ ನಿಮ್ಮಗಳ ಸಹಕಾರದಿಂದ. ಸೊ ಆನಂದ್ ಸರ್ ಬರ್ದಿರ್ತಕ್ಕಂಥ ಪುಸ್ತಕ. ಯಾಕೆ ಇಷ್ಟು ರಿಕ್ವೆಸ್ಟ್ ಮಾಡ್ತಾರೆ ಏನ್ಬೇಡ್ರಿ, ಹೊಸೊಬ್ರು ಬೆಳಿಲಿ ಅನ್ನೋದು ನನ್ನ ಆಸೆ. ಯಾಕಂದ್ರೆ ಅವ್ರು ಕಷ್ಟಪಟ್ಟು ಬರ್ದಿದ್ದಾರೆ, ಅದು ಕ್ಲಿಕ್ ಆಗಿಲ್ಲ ಅಂದಾಗ ಸಫರ್ ಮಾಡ್ತಾರೆ. ಹಾಗಾಗಿ ಅದು ಕಂಟೆಂಟ್ ಚೆನ್ನಾಗಿದೆ. ನಾನು ಹೇಳ್ತಾ ಇದ್ದೀನಿ, ನನ್ನ ಮೇಲಿನ ನಂಬಿಕೆಗೆ ಒಂದು ಪರ್ಚೇಸ್ ಮಾಡ್ರಿ. ಚೆನ್ನಾಗಿದ್ರೆ ಒಂದ್ 4 ಜನ ನಿಮ್ ಸ್ನೇಹಿತರಿಗೆ ಹೇಳ್ರಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ನನ್ನ ವಿಡಿಯೋವನ್ನ ಇದೇ ರೀತಿಯಾಗಿ ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ತರಗತಿಗೆ ಶೀಘ್ರದಲ್ಲೇ ಬರ್ತೀನಿ.